ದೇವರಾಗಿರುವ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಕರ್ತನು ಈ ದಿನದಲ್ಲಿ ನಮಗೆ ಎಲ್ಲವೂ ಆತನೇ ಆಗಿದ್ದಾರೆ. ನಾವು ಕೈಯಿಟ್ಟು ಮಾಡುವಂತಹ ಎಲ್ಲ ಕಾರ್ಯಗಳಲ್ಲಿಯೂ ಆಶೀರ್ವಾದವನ್ನು ಕೊಟ್ಟರು. ಲೋಕ ಇವತ್ತು ಹೋಗುತ್ತಿರುವಂತಹ ವೇಗವನ್ನು ಗಮನಿಸುವಾಗ, ನಮ್ಮ ಸುತ್ತಲೂ ನಡೆಯುವಂತಹ ಕಾರ್ಯಗಳನ್ನು ನೋಡುವಾಗ, ಕರ್ತನ ಕೃಪೆಯಿಂದಲೇ ನಮ್ಮಿಂದ ಇವತ್ತು ಜೀವಂತವಾಗಿ ತಪ್ಪಿಸಿಕೊಂಡಿರಲು ಸಾಧ್ಯವಾಗುತ್ತಿದೆ. ಕರ್ತನು ಒಬ್ಬ ಮನುಷ್ಯನ ಜೊತೆಗಿದ್ದರೆ ಅವನ ಸುತ್ತಲೂ ಅವರು ಕೋಟೆಯು ದುರ್ಗವಾಗಿದ್ದು ಕಾಪಾಡುವಂತಹ ತನ್ನ ರೆಕ್ಕೆಗಳಿಂದ ಮುಚ್ಚಿ ಅವನನ್ನ ಕಾಪಾಡಿಕೊಳ್ಳುವವರಾಗಿರ್ತಾರೆ. ನಾವು ಜೀವಿಸುವ ಈ ಕೊನೆಯ ಕಾಲ ನೀವು ಸ್ವಲ್ಪ ಕೂಡ ಕರ್ತನನ್ನು ಬಿಟ್ಟು ಹೊರಗೆ ಹೋಗಲೇಬಾರದು. ಅವರು ಹಿಂಗೇಳ್ತಾರೆ, ಅವ್ರು ಹೆಂಗೇಳ್ತಾರೆ, ಇವರು ಮಾತಾಡ್ತಾರೆ ಎಂಬುದಾಗಿ ಹೇಳಿ ಕರ್ತನ ಬಳಿಯಿಂದ ನೀವು ಹೊಂದಿಕೊಂಡಂತಹ ನಂಬಿಕೆಯನ್ನು ಮಾತ್ರ ಬಿಟ್ಟು ಬಿಡಲೇಬೇಡಿರಿ. ಹಿಂದೆ ಇದ್ದದಕ್ಕಿಂತಲೂ ಇವತ್ತೇ ನಾವು ದೇವರ ಬಳಿ ಬಹಳ ಹತ್ತಿರವಾಗಿ ಕೂಡಿರಬೇಕಾಗಿರುವ ಒಂದು ಕಾಲಘಟ್ಟವಾಗಿದೆ. ಈ ಕಾಲಘಟ್ಟಗಳಲ್ಲಿ ಕರ್ತನು ನಮಗೆ ಸಹಾಯಕನಾಗಿರಬೇಕಾಗಿರುವುದು ಬಹಳ ಅವಶ್ಯವಾಗಿದೆ. ಕರ್ತನು ನಮಗೆ ಎಲ್ಲವನ್ನು ಅನುಕೂಲವಾಗಿ ಮಾರ್ಪಡಿಸಿಕೊಡಬೇಕಾಗಿರುವುದು ಇನ್ನೂ ಅವಶ್ಯವಾದದ್ದು. ದೇಶಗಳಲ್ಲಿ ನೋಡಿ, ಘೋರ ಕ್ಷಾಮಗಳು, ಭಯಂಕರತೆಗಳು, ಬೆಂಕಿ, ಮರಣಗಳು, ಕೊಲೆಗಳು, ಕಲಹಗಳು, ಯುದ್ಧಗಳು ಎಂಬುದಾಗಿ ಎಲ್ಲವನ್ನು ನೋಡುತ್ತಿರಲು ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ಜೀವನಾಧಾರವೇ ಬಾಧೆಗೆ ಒಳಗಾಗುವಷ್ಟು ಭವಿಷ್ಯ ಏನಾಗುತ್ತದೋ ಎನ್ನುವಂತಹ ಒಂದು ಭಯ ಎಲ್ಲ ಮನುಷ್ಯರ ಹೃದಯವನ್ನು ಒತ್ತಿ ಹಿಡಿಯಲು ಆರಂಭಿಸಿದೆ. ನೀವು ಭಯಪಡಬೇಕಾಗಿರುವ ಅವಶ್ಯವಿಲ್ಲ. ಕರ್ತನಾಗಿರುವ ದೇವರು ನಮ್ಮ ಜೊತೆ ಇದ್ದರೆ ನಮ್ಮ ಸುತ್ತಲೂ ಅವರು ಒಂದು ಅನುಕೂಲವಾಗಿರುವ ಪರಿಸ್ಥಿತಿಯನ್ನು ಉಂಟು ಮಾಡುವರು. ಆ ಅನುಕೂಲವಾಗಿರುವ ಪರಿಸ್ಥಿತಿಯನ್ನು ದೇವರು ಉಂಟು ಮಾಡದಿದ್ದರೆ ನಾವು ಒಂದೊಂದರ ಕುರಿತಾಗಿ ಚಿಂತಿಸುತ್ತಲೇ ಇರಬೇಕು. ಇದು ಯಾವ ರೀತಿ ಮುಗಿಯುತ್ತೆ, ಇದು ಯಾವ ರೀತಿ ಮಾರ್ಪಡುತ್ತದೆ ಎಂಬುದಾಗಿ ಯೋಚನೆ ಮಾಡಬೇಕು. ಆ ರೀತಿ ನಾವು ಹಲವು ವಿಧವಾಗಿರುವ ಶೋಧನೆಗಳ ಕುರಿತಾಗಿರುವ ಭಾವನೆಗಳನ್ನು ಮನದಲ್ಲಿ ತಂದಿಟ್ಟುಕೊಳ್ಳುವುದಾದರೆ ಸೇವೆಯಲ್ಲಿ ಗಮನ ಹರಿಸಲಾಗುವುದಿಲ್ಲ, ಸರಿಯಾಗಿ ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ಸತ್ಯವೇದವನ್ನು ಓದಕ್ಕಾಗಲ್ಲ, ವೇದ ವಾಕ್ಯವನ್ನ ಕೈಗೊಂಡು ನಡೆಯಕ್ಕಾಗಲ್ಲ. ಹಾಗಾದರೆ ದೇವರಿಗೆ ಸಂಬಂಧಪಟ್ಟ ಕಾರ್ಯವನ್ನು ನಾವು ಒಂದು ಒಳ್ಳೆ ಉದ್ವೇಗದಿಂದ ಮಾಡಿ ಮುಗಿಸಬೇಕೆಂದರೆ ನಮ್ಮ ಸುತ್ತಲೂ ಒಂದು ಸುಖಮಯವಾಗಿರುವ ಪರಿಸ್ಥಿತಿ ಉಂಟಾಗಬೇಕು. ದಾವೀದನು ತನ್ನ ಕೀರ್ತನೆಗಳಲ್ಲಿ ಇದನ್ನೇ ಅನುಭವವಾಗಿ ಹೇಳಿ ಕರ್ತನ ಬಳಿಯಲ್ಲಿ ಒಂದು ವಿಜ್ಞಾಪನೆಯಂತೆ ಅದನ್ನು ಇಡುತ್ತಾರೆ. ಇದನ್ನೇ ನಾವು ಇವತ್ತು ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಳ್ಳುವಂತಹ ಸತ್ಯವೇಗದ ಭಾಗವಾಗಿರುತ್ತದೆ. ಕೀರ್ತನೆಗಳು 119ನೇ ಅಧ್ಯಾಯ 17ನೇ ವಾಕ್ಯ. ಅವರು ದೇವರ ಬಳಿಯಲ್ಲಿ ಒಂದು ಕಾರ್ಯವನ್ನು ಹೇಳಿ ಪ್ರಾರ್ಥನೆ ಮಾಡುತ್ತಾರೆ. ದಾವೀದನ ಕುರಿತು ನಿಮಗೆ ಗೊತ್ತು, ದೇವರನ್ನ ಹಾದುಕೊಂಡು ಬದುಕಿದ ಅರಸ. ಅವನು ದೇವರನ್ನ ಸ್ತೋತ್ರ ಮಾಡ್ತಾ ಇರ್ತಾರೆ, ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅವರು ತಮ್ಮ ಜೀವನ ಪೂರ್ತಿಯಾಗಿ ದೇವರಿಗೆ ಮುಖ್ಯತ್ವವನ್ನು ಕೊಟ್ಟು ಜೀವಿತದ ದೊಡ್ಡ ಭಾಗವನ್ನ ಅವರೊಂದಿಗೆ ಕಳೆದಂತಹ ಒಬ್ಬ ದೇವ ಮನುಷ್ಯನು. ಈ ಸ್ಥಳದಲ್ಲಿ ಅವರು ಏನ್ ಹೇಳ್ತಾರೆ, ದೇವರ ಬಳಿ ಏನ್ ಹೇಳಿ ಪ್ರಾರ್ಥನೆ ಮಾಡ್ತಾರೆ ನೋಡಿ, ನಿನ್ನ ಸೇವಕನಾದ ನನ್ನ ಮೇಲೆ ದಯವಿಡಿ ಎಂಬುದಾಗಿ ಹೇಳುತ್ತಾರೆ. ಇಲ್ಲವರು ಹೇಳುವ ಕಾರ್ಯವನ್ನು ನೋಡಿ, ಕೀರ್ತನೆಗಳು 119:17 ನಿಮ್ಮ ಸೇವಕನಾದ ನನ್ನ ಮೇಲೆ ದಯವಿಡು, ಆಗ ಜೀವಂದಿದ್ದು ನಿನ್ನ ವಾಕ್ಯವನ್ನು ಕೈಕೊಳ್ಳುವೆನು. ನಮ್ಮ ಸುತ್ತಲೂ ನಡೆಯುವಂತಹ ಭಯಂಕರತೆಗಳು ಯಾವುದು ಯಾರನ್ನು ಬೇಕಾದರೂ ತೆಗೆದುಕೊಂಡು ಹೋಗುತ್ತದೆ ಎಂಬುದಾಗಿ ಗೊತ್ತಿಲ್ಲದಿರುವ ಪರಿಸ್ಥಿತಿಯಲ್ಲಿ ನಾವು ಜೀವಂತವಾಗಿದ್ದು ನಿಮ್ಮ ವಾಕ್ಯಕ್ಕೆ ಸಾಕ್ಷಿಯಾಗಿ ಜೀವಿಸಬೇಕೆಂದರೆ ನೀವು ನಮಗೆ ಅನುಕೂಲವಾಗಿರಬೇಕು, ಸಹಾಯಕನಾಗಿರಬೇಕು, ನಮಗೆ ಪಕ್ಕದಲ್ಲಿ ನಮಗೆ ಸಹಾಯ ಮಾಡುವಂತಹ ದೇವರಾಗಿರಬೇಕು. ಇದನ್ನೇ ಅವರಲ್ಲಿ ಪ್ರತ್ಯೇಕವಾಗಿ ಹೇಳ್ತಾರೆ. ಅನುಕೂಲ. ಅನುಕೂಲ ಎಂದರೆ ಎಲ್ಲವೂ ಸಾಧಕವಾಗುತ್ತದೆ ಎಂಬುದಾಗಿ ಅರ್ಥ. ಅನುಕೂಲತೆಗೆ ಮತ್ತೊಂದು ಅರ್ಥ ಹೇಳಬೇಕು, ಮತ್ತೊಂದು ವಾಕ್ಯ ಹೇಳಬೇಕು ಅಂದರೆ ಸಾಧಕವಾದದ್ದು. ನಮಗೆ ಸಾಧಕವಾಗಿರಿ ಎಂಬುದಾಗಿ, ನಮ್ಮ ಕಾರ್ಯಗಳನ್ನ ಸಾಧಿಸುರಿ, ನಮಗೆ ಅನುಕೂಲವನ್ನು ಅನುಗ್ರಹಿಸುರಿ ಎಂಬುದಾಗಿ ಅವರಲ್ಲಿ ಹೇಳ್ತಾರೆ. ಕರ್ತನು ನಮಗೆ ಸಾಧಕವಾಗಿರುವುದಕ್ಕೂ ಅವರು ನಮಗೆ ಎಲ್ಲವುಗಳಲ್ಲಿಯೂ ಅನುಕೂಲವಾಗಿ ಮಾರ್ಪಡಿಸುವುದಕ್ಕೂ ನಾವೇನ್ ಮಾಡಬೇಕು? ನಾವು ಯಾವ ರೀತಿ ನಡ್ಕೊಂಡರೆ ನಮಗೆ ಎಲ್ಲವನ್ನು ಕರ್ತನು ಸಾಧಕವಾಗಿ ಅಥವಾ ಅನುಕೂಲವಾಗಿ ಮಾರ್ಪಡಿಸಿಕೊಡ್ತಾರೆ. ಸತ್ಯವೇದದಲ್ಲಿ ಒಬ್ಬ ಅರಸನ ಕುರಿತಾಗಿ ಇಂಥ ಒಂದು ವಾಕ್ಯವು ಹೇಳುವಂಥದ್ದಾಗಿದೆ. 2 ಅರಸರುಗಳ ಪುಸ್ತಕ 18ನೇ ಅಧ್ಯಾಯದ 7ನೇ ವಾಕ್ಯ. ಅದರಲ್ಲಿ ಏನು ಹೇಳ್ತಾರೆ ಅಂತ ನೋಡುವುದಾದರೆ, ಇದರಲ್ಲಿ ಯಾರ ಕುರಿತು ಹೇಳ್ತಾರೆ ಅಂದರೆ ಹೆಜ್ಕೀಯ ಎನ್ನುವಂಥ ಅರಸನ ಕುರಿತಾಗಿ ಹೇಳ್ತಾರೆ. ಅವನು ದೇವನಿಗೆ ಭಯಪಟ್ಟು ನಡೆದಂತಹ ಒಬ್ಬ ಮನುಷ್ಯನು. ಅವನ ಕುರಿತು ಏನು ಹೇಳ್ತಾರೆ ಅಂದರೆ, ಆದ್ದರಿಂದ ದೇವರು ಅವನೊಂದಿಗಿದ್ದರು, ಅವನು ಹೋಗುವ ಸ್ಥಳದಲ್ಲೆಲ್ಲ ಅವನಿಗೆ ಅನುಕೂಲವಾಯಿತು. ಅವನು ಅಸ್ಸೀರಿಯ ಅರಸನನ್ನು ಸೇವಿಸದೆ ಅವನ ಅಧಿಕಾರವನ್ನು ತಳ್ಳಿಬಿಟ್ಟನು.
ಅಸಿರಿಯ ರಾಜ ಒಂದು ದೊಡ್ಡ ರಾಷ್ಟ್ರವಾಗಿ ತನ್ನನ್ನು ಮಾರ್ಪಡಿಸಿಕೊಳ್ಳುವುದಕ್ಕೆ, ಅಸಿರಿಯ ಗೊತ್ತಲ್ಲವ ನಿಮಗೆ? ನಿನವೆ ಅದರ ಒಂದು ರಾಜಧಾನಿ ಯೋನ ಗೊತ್ತಾ? ಆ ದೇಶ ಒಂದು ಕಠಿಣವಾಗಿರುವಂತ ಒಂದು ಆಳ್ವಿಕೆ ದೇಶ. ಅದರ ಅರಸರು ಬಲಿಷ್ಠರು, ಪಡೆಗಳಲ್ಲಿ ಶ್ರೇಷ್ಠರು. ಅವರು ಈ ರಾಜ್ಯದಲ್ಲಿ ಕಪ್ಪವನ್ನ ವಸೂಲಿ ಮಾಡ್ತಾ ಇದ್ರು. ಪಕ್ಕದಲ್ಲಿರುವಂತಹ ದೇಶಗಳು ಅವರ ಆಳ್ವಿಕೆಯನ್ನು ಸ್ವೀಕರಿಸಿಕೊಂಡು ದಾಸತ್ವದ ದೇಶವಾಗಿ ಮಾರ್ಪಟ್ಟು ಕಪ್ಪವನ್ನ ಕಟ್ಟುತ್ತಿದ್ದರು. ಆದರೆ ಕರ್ತನು ಎಹೆಜ್ಕೀಯನೊಂದಿಗೆ ಇದ್ದದರಿಂದ ಅವನ ಸುತ್ತಲೂ ಅವನು ಹೋಗುವ ಸ್ಥಳದಲ್ಲಿ ಎಲ್ಲವನ್ನು ದೇವರು ಅವನಿಗೆ ಅನುಕೂಲವಾಗಿಸಿದರು ಅಥವಾ ಸಾಧಕವಾಗಿ ಮಾಡಿದರು. ಆದ್ದರಿಂದ ಅವನು ಅಸಿರಿಯ ಅರಸನನ್ನ ಸೇವಿಸದೆ, ಅವನಿಗೆ ಅವನು ವಿಧೇಯನಾಗದೆ, ಅವನಿಗೆ ಕಪ್ಪವನ್ನು ಕಟ್ಟದೆ, ಅವನಿಗೆ ಗುಲಾಮನಾಗಿರದೆ ಅವನ ಅಧಿಕಾರವನ್ನು ತಳ್ಳಿಬಿಟ್ಟನು. ನಿನಗೆ ಕಪ್ಪ ಕಟ್ಟಕ್ಕಾಗಲ್ಲ, ಅದು ನನ್ನ ತಂದೆಯ ಕಾಲದೊಂದಿಗೆ ಅದೆಲ್ಲ ಮುಗ್ದೋಯ್ತು. ಭಯಪಡಿಸುವುದು, ಭಯಪಡುವುದು, ಥ್ರೆಟನ್ ಮಾಡುವಂಥದ್ದು, ದಂಡಕ್ಕೆ ಬರುವುದಕ್ಕೆಲ್ಲ ಬೇರೆ ವ್ಯಕ್ತಿಯನ್ನು ನೋಡು ಎಂಬುದಾಗಿ ಅವನ ಅಧಿಕಾರವನ್ನು ತಳ್ಳಿಬಿಟ್ಟನು. ಅವನ ತಂದೆಯ ಕಪ್ಪವನ್ನು ಕಟ್ತಾ ಇದ್ರು. ಹಲವು ದೇಶಗಳು ಅವರಿಗೆ ಗುಲಾಮರಾಗಿದ್ದಾರೆ. ಅಸಿರಿಯರು ಅಂತ ಹೇಳಿದರೆ ಭಯಪಡುತ್ತಿದ್ದರು ಎಲ್ಲ ಜನಗಳು. ಹಿಟ್ಲರ್ನ ಹಿಂಸಾತ್ಮಕವಾಗಿರುವಂತಹ ಕಾರ್ಯ ಸ್ವಲ್ಪ ಕೂಡ ಕಡಿಮೆ ಇಲ್ಲದೆ ಹಿಂಸಾತ್ಮಕವಾಗಿರುವ ಕಾರ್ಯವನ್ನ ಮನುಷ್ಯರ ಮೇಲೆ ನಡೆಸಿದವರು ಈ ಅಸಿರಿಯರು. ಅವರ ಕುರಿತು ಚರಿತ್ರೆಯ ಪುಸ್ತಕದಲ್ಲಿ ಓದ್ ನೋಡೋದಾದರೆ ಕಠಿಣವಾಗಿರುವ ದಂಡನೆಗಳು, ಮರಣ, ಚಿತ್ರಹಿಂಸೆ, ಇಂಥ ಕಾರ್ಯಗಳನ್ನು ಆ ಜನಗಳು ಒಂದು ಆಟವಾಡುವ ಹಾಗೆ ಮಾಡಿದರು. ಅಸಿರಿಯರ ಒಂದು ಪಡೆಗಳು, ಸೈನ್ಯ ಬಹಳ ಪ್ರಬಲವಾದದ್ದು. ಅಂತ ಅರಸನನ್ನು ಕೂಡ ಗೌರವಿಸದೆ ನಾನು ನಿನ್ನ ಅಧಿಕಾರವನ್ನು ಸ್ವೀಕರಿಸುವುದಿಲ್ಲ ಎಂಬುದಾಗಿ ಹೇಳಿ ಒಬ್ಬನಿಂದ ಎದುರಿಸಿ ನಿಲ್ಲಲು ಸಾಧ್ಯವಾದರೆ ಅದಕ್ಕೆ ಒಂದೇ ಒಂದು ಕಾರಣ, ದೇವರು ಅವನೊಂದಿಗಿದ್ದರು. ಅವನು ಹೋಗುವ ದಾರಿಯಲ್ಲೆಲ್ಲ, ಅವನು ಮಾಡುವುದೆಲ್ಲ ಅವನಿಗೆ ಅನುಕೂಲವಾಗಿ ಮಾರ್ಪಟ್ಟಿತು. ದೇವರು ಜೊತೆಗಿದ್ರೆ ಹಂಗೆ ಮಾರ್ಪಡುತ್ತದೆ. ನಿಮಗೆಲ್ಲವೂ ಅನುಕೂಲವಾಗಿ ಮಾರ್ಪಡುತ್ತದೆ. ಒಂದು ಕಾಲ, ಒಂದು ಸ್ಥಳದಲ್ಲಿ ಒಂದು ಬಾಗಿಲು ಮುಚ್ಚಲ್ಪಟ್ಟಂತೆ ಇರುವುದು. ನೀವದನ್ನು ನೋಡಿ ಭಯಪಡಬಾರದು. ಕದದ ಬಳಿ ಹೋಗಿ ಅದು ತೆರೆಯುವುದು. ನೀವು ಹೋಗುವ ಸ್ಥಳದಲ್ಲೆಲ್ಲ ಕರ್ತನು ಅದನ್ನು ಅನುಕೂಲವಾಗಿ ಮಾರ್ಪಡಿಸುವರು. ಕೆಲವು ವ್ಯಕ್ತಿ ಕೆಲವೊಂದು ಮಾತಾಡ್ತಾನೆ ಇರ್ತಾರೆ. ನಾನು ನನ್ನ ಜೊತೆ ಇದ್ದು ಸೇವೆ ಮಾಡಿದಂತಹ ಅನೇಕ ಸ್ನೇಹಿತರ ಬಳಿ ಒಂದು ಕಾರ್ಯವನ್ನು ಹೇಳಿದೆ. ಏನಾದರೂ ಒಂದು ಕೆಲಸವನ್ನು ಹೇಳಿ ಈ ಕಾರ್ಯವನ್ನು ಹೋಗಿ ಮಾಡಿ ಬಾ ಅಂತ ಹೇಳಿದ್ರೆ ಕುಳಿತ ಸ್ಥಳದಲ್ಲಿಯೇ ಉತ್ತರ ಕೊಡ್ತಾ ಇರ್ತಾರೆ. ಇಲ್ಲ, ಅಲ್ಲಿ ಹೋದ್ರೆ ಕೇಳುವುದಿಲ್ಲ, ಹೋದ್ರೆ ಅವ್ರನ್ನ ನೋಡೋಕ್ಕಾಗಲ್ಲ, ಈ ಕಾರ್ಯವನ್ನು ಈ ರೀತಿ ಮಾಡೋಕ್ಕಾಗಲ್ಲ ಎಂಬುದಾಗಿ ಮಾತಾಡ್ತಿರ್ತಾರೆ. ನಾನು ಅವರಿಗೆ ಹೇಳ್ತಾ ಇದ್ದೆ, ನೀವಲ್ಲಿ ಒಂದು ವೇಳೆ ಹೋಗಿ ನೋಡಿ, ಸುಮ್ಮನೆ ಕುಳಿತೋದು ಹಿಂಗಾಗುತ್ತೆ ಹಂಗಾಗುತ್ತೆ ಎಂಬುದಾಗಿ ಕಾಲ್ಪನಿಕವಾಗಿ ಹೇಳ್ಬೇಡಿ. ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಪ್ರಯತ್ನ ಮಾಡುವುದು ನಮ್ಮ ಹಸ್ತಗಳಲ್ಲಿದೆ. ಪ್ರಯತ್ನ ಮಾಡಿ ನೋಡಿ. ತೆರೆದರೆ ಓಕೆ, ತೆರೆಯದಿದ್ರೂ ಓಕೆ. ಪ್ರಯತ್ನ ಮಾಡಿದ್ವಿ ಎನ್ನುವ ಒಂದು ಸಂತೋಷ ಸಮಾಧಾನ ನಮ್ಮಲ್ಲಿರುವುದು ಎಂಬುದಾಗಿ ಹೇಳ್ತಿದ್ದೆ. ಆದರೆ ಅದೇ ರೀತಿ ಕೆಲವೊಂದು ಕಾರ್ಯಕ್ಕೆ ಕದಗಳು ತೆರೆಯುವುದೇ ಇಲ್ಲ, ಈ ಸಮಸ್ಯೆಗೆ ಒಂದು ತೀರ್ಪೇ ಬರುವುದಿಲ್ಲ ಎಂಬುದಾಗಿ ಅನ್ಕೊಂಡಿರ್ತೀವಿ. ನೀವು ಅಲ್ಲಿ ಹೋಗಿ ನಿಂತರೆ, ಕರ್ತನು ನಿಮ್ಮೊಂದಿಗೆ ಇದ್ದರೆ, ದೂರದಲ್ಲಿ ನೋಡುವಾಗ ಮುಚ್ಚಲ್ಪಟ್ಟಿರುವ ಬಾಗಿಲು ನೀವು ಪಕ್ಕದಲ್ಲಿ ಹೋಗಿ ನಿಂತ ಕೂಡಲೇ ತೆರೆಯುವುದು. ಅದುವೇ ಎಹೆಜ್ಕೀಯನಿಗೆ ನಡೆದದ್ದು. ಅದನ್ನು ನನ್ನ ಜೀವನದಲ್ಲಿ ಹಲವು ಸಾಕ್ಷಿಗಳು, ಹಲವು ಅನುಭವಗಳನ್ನು ಹೇಳಲು ಸಾಧ್ಯ. ನಡೆಯುವುದೇ ಇಲ್ಲ, ಸಾಧ್ಯವೇ ಇಲ್ಲ ಎಂಬುದಾಗಿ ಅಂದ್ಕೊಂಡಿರ್ತೀವಿ. ಅಲ್ಲಿರುವ ಮನುಷ್ಯರು ದುಷ್ಟರು. ನಾವು ತಲೆ ಕೆಳಗಾಗಿ ನಿಂತರೂ ಕೊಡುವುದಿಲ್ಲ ಎನ್ನುವ ನೆನಪು. ನೀವು ಆ ಕದ ಪಕ್ಕದಲ್ಲಿ ಹೋಗುವವರೆಗೂ ಮಾತ್ರವೇ. ನೀವು ಒಂದು ಸ್ಥಳಕ್ಕೆ ಹೋದರೆ ಕರ್ತನು ಆ ಸ್ಥಳವನ್ನು ನಿಮಗೆ ಸಾಧಕವಾಗಿ ಮಾರ್ಪಡಿಸುತ್ತಾರೆ. ನೀವು ಅದನ್ನು ಮಾಡಿ ನೋಡಿ. ಅದಕ್ಕೇನೆಂದರೆ ಕರ್ತನು ನಿಮ್ಮ ಸಂಗಡ ಇರಬೇಕು, ಜೊತೆ ಇರಬೇಕು. ಎಹೆಜ್ಕೀಯನ ಜೊತೆ ದೇವರಿದ್ದರೂ ಅವನು ಹೋಗುವ ಸ್ಥಳವೆಲ್ಲ ಅವನಿಗೆ ಅನುಕೂಲವಾಯಿತು. ಅಂದ್ರೆ ಏನಂದ್ರೆ, ನೀವು ಹೋಗಬೇಕು, ಹೋದರೆ ಮಾತ್ರ ಅನುಕೂಲ. ನೀವು ಕುಳಿತೆ ಅದ್ ನಡೆಯುತ್ತಾ ಅಂತ ಮಾತಾಡ್ತಿರಬಾರ್ದು. ಹೋದರೆ ಅನುಕೂಲವಾಗಿ ಮಾರ್ಪಡುತ್ತದೆ. ಸತ್ಯವೇದ ಹೇಳುತ್ತದೆ. ಯಾರು ಎಹೆಜ್ಕೀಯ ರಾಜ? ಎಹೆಜ್ಕೀಯ ರಾಜನ ಕುರಿತಾಗಿ ಕೆಲವು ಕಾರ್ಯಗಳು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಎಹೆಜ್ಕೀಯ ಎನ್ನುವವನು ಆಗಾಸ್ ಎನ್ನುವವನ ಮಗನು. ಆಗಾಸನು ಎನ್ನುವ ಒಬ್ಬ ಅರಸ. ಆ ಅರಸನ ಮಗನ ಹೆಸರೇ ಎಹೆಜ್ಕೀಯ ಎಂಬುದಾಗಿ. ಅವರು ಚಿಕ್ಕ ವಯಸ್ಸಲ್ಲಿ ಪಟ್ಟಕ್ಕೆ ಬರುತ್ತಾರೆ. ಅವರ ತಾಯಿಯ ಹೆಸರು ಅಬಿಯಾ ಎಂಬುದಾಗಿ ಹೆಸರು. ಎಹೆಜ್ಕೀಯ ಅವನ ಒಂದು ಕಾರ್ಯಗಳು ಕರ್ತನ ದೃಷ್ಟಿಯಲ್ಲಿ ಸರಿಯಾಗಿ ಕಂಡು ಬಂದಿತು. ಆಗಾಸ್ ಆ ರೀತಿ ಇರಲಿಲ್ಲ. ಅವನ ತಂದೆ ಬೇರೆ ತರ ಇದ್ದ. ಅವರ ಒಂದು ಕಾಲಘಟ್ಟದಲ್ಲಿ ದೇಶದಲ್ಲಿ ಜನಗಳಿಗೆ ಒಂದು ಒಳ್ಳೆ ಆಳ್ವಿಕೆ ಸಿಗಲಿಲ್ಲ. ಆಗಾಸನ ಕುರಿತಾಗಿ 2 ಅರಸರ ಪುಸ್ತಕ 14ನೇ ಅಧ್ಯಾಯದಲ್ಲಿ ನಾವು ಓದುವವರಾಗಿರುತ್ತೇವೆ. ಅದರಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ 16:2 ಆಗಾಸ್ ಅರಸನಾಗಿರುವಾಗ, ಇವಾಗ ಯಾರ ಕುರಿತಾಗಿ ನಾನು ಮಾತಾಡ್ತಾ ಇದ್ದೀನಿ? ಎಹೆಜ್ಕೀಯನ ತಂದೆ. ನಿಮಗೆ ಅವ್ರ ಕುರಿತಾಗಿ ಗೊತ್ತಾದ್ರೇ ಎಹೆಜ್ಕೀಯನ ಕುರಿತಾಗಿ ತಿಳಿಯಲು ಸಾಧ್ಯ.
ಅಪ್ಪ ಬೇರೆ ತರ ಇದ್ದಾನೆ, ಮಗ ಬೇರೆ ತರ ಇದ್ದಾನೆ. ನೋಡ್ರಿ ಅಲ್ಲಿ, ಆಗಾಸನು ಅರಸನಾಗಿರಬೇಕಾದ್ರೆ 20 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 16 ವರ್ಷ ಆಳ್ವಿಕೆ ಮಾಡಿದ. ಅವನು ತನ್ನ ತಂದೆಯಾಗಿರುವ ದಾವೀದನ ಹಾಗೆ ತನ್ನ ದೇವನಾಗಿರುವ ಕರ್ತನ ದೃಷ್ಟಿಗೆ ಸರಿಯಾದದ್ದನ್ನು ಮಾಡದೆ. ಏಕೆಂದರೆ ಈ ಅಂಶದಿಂದ ಬರುವವರಿಗೆ ದಾವೀದನನ್ನು ತಂದೆ ಎನ್ನುವಂಥದ್ದು ಅದು ವಾಡಿಕೆ. ಯಾಕಂದ್ರೆ ಈ ಸಂತತಿಯಿಂದ ಬರ್ತಾ ಇದ್ದಾರೆ. ಇಲ್ಲಿ ಸತ್ಯವೇದ ಹೇಳುತ್ತದೆ, ದಾವೀದನ ಹಾಗೆ ಅವನು ಕರ್ತನ ಮುಂದೆ ನೀತಿಯಿಂದ ನಡೆಯದೆ, ಒಳ್ಳೆಯದನ್ನು ಮಾಡದೆ, ಇಸ್ರಾಯೇಲ್ ಅರಸರ ದಾರಿಯಲ್ಲಿ ನಡೆದು, ಕರ್ತನು ಇಸ್ರಾಯೇಲರ ಪುತ್ರರಿಗೆ ಅಟ್ಟಿದಂತಹ ಜನಾಂಗದವರ ಅಸಹ್ಯದ ರೀತಿಯಲ್ಲಿಯೇ ತನ್ನ ಮಕ್ಕಳ ಸಮೇತವಾಗಿ ಬೆಂಕಿಯ ದಾಟ ಮಾಡಿದನು. ಬೆಂಕಿಯಲ್ಲಿ ಇಳಿಸುವಂಥದ್ದು, ನರಬಲಿ ಸಲ್ಲಿಸುವಂಥದ್ದು, ಅನ್ಯ ಜನಾಂಗದವರ ಆರಾಧನೆಗಳಿಗೆ ದಾರಿ ಮಾಡಿಕೊಡುವಂಥದ್ದು, ದೇಶದಲ್ಲಿ ಇಂಥ ಅಸಹ್ಯವನ್ನು ತಂದು ಅವನು ಸ್ಥಾಪಿಸಿ ಅದನ್ನು ಅಶುದ್ಧ ಮಾಡುವಂಥದ್ದು. ಮುಂದಿನ ವಾಕ್ಯ ಹೇಳುತ್ತದೆ ನೋಡಿ, ಬೆಟ್ಟಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಹಚ್ಚು ಹಸಿರಾಗಿರುವ ಮರಗಳ ಕೆಳಗೆ ಬಲಿ ಸಮರ್ಪಣೆ ಮಾಡಿ ಧೂಪ ವೇದಿಗಳನ್ನು ಕಟ್ಟಿದರು. ಆಗ ಸಿರಿಯ ಅರಸನಾಗಿರುವ ರೆಕ್ಸೇನನ್ನು, ಇಸ್ರಾಯೇಲ್ ಅರಸನಾಗಿರುವ ರೆಮಲ್ಯನ ಮಗನಾಗಿರುವ ಪೆಕ್ಕನು ಯೆರೂಸಲೇಮಿನ ಮೇಲೆ ಯುದ್ಧ ಮಾಡಲು ಬಂದು, ನಿಮಗೊತ್ತು, ಆ ದಿನಗಳಲ್ಲಿ ಇಸ್ರಾಯೇಲ್ ದೇಶ 2 ಭಾಗವಾಗಿತ್ತು. ಸೊಲೊಮೋನನಿಗೆ ನಂತರ 2 ವಿಭಾಗವಾದ ನಂತರ ಒಂದಕ್ಕೆ ಹೆಸರು ಉತ್ತರ ದೇಶ ಅಂತ, ಮತ್ತೊಂದಕ್ಕೆ ದಕ್ಷಿಣ ದೇಶ ಎಂಬುದಾಗಿ ಹೆಸರು. ದಕ್ಷಿಣ ದೇಶ ಯಹೂದ ದೇಶ ಎಂಬುದಾಗಿ ಕರೆಯಲ್ಪಟ್ಟಿತು. ಮೇಲಿದ್ದಂತಹ ಉತ್ತರ ದೇಶವನ್ನ ಇಸ್ರಾಯೇಲ್ ದೇಶ ಅಂತ ಕರೆಯಲ್ಪಟ್ಟಿತ್ತು. ಯಹೂದ ದೇಶದಲ್ಲಿ ಯಹೂದ್ಯರು, ಬೆನ್ಯಾಮೀನ್ಯರು ಒಂದು ಗುಂಪಾಗೆ ಇದ್ದು ಯಹೂದ ದೇಶವನ್ನ ಅವರು ಆಳ್ವಿಕೆ ಮಾಡ್ತಾ ಬರ್ತಿದ್ರು. ಅವರಿಗೆ ಒಂದು ರಾಜಧಾನಿಯಾಗಿ ಯೆರೂಸಲೇಮ್ ಪಟ್ಟಣ ಇತ್ತು. ಉಳಿದಿರುವ 10 ಕುಲಗಳಿದೆ ನೋಡಿ, ಅವರೆಲ್ಲ ಉತ್ತರ ದೇಶ ಎಂಬುದಾಗಿ ತಮ್ಮನ್ನು ಅವರು ಹೇಳಿಕೊಂಡು ಸಮಾರ್ಯವನ್ನು ರಾಜಧಾನಿಯಾಗಿಟ್ಟುಕೊಂಡು ಆಳ್ವಿಕೆ ಮಾಡಿದರು. ಅದೇ ಇಸ್ರಾಯೇಲ್ ದೇಶ. ಈ ಇಸ್ರಾಯೇಲ್ ದೇಶದವರು ತಮ್ಮ ಸ್ವಂತ ಸಹೋದರ ದೇಶವಾಗಿರುವ ಯಹೂದದ ಮೇಲೆ ವಿರೋಧ ಕಟ್ಟಿಕೊಂಡವರಾಗಿದ್ದರು. ಸಮಯ ಸಿಗುವಾಗಲೆಲ್ಲ ಅವರಿಗೆ ವಿರುದ್ಧವಾಗಿ ಪ್ರಯತ್ನ ಮಾಡ್ತಿದ್ರು. ಅವರನ್ನ ಕೆಳಗೆ ತಳ್ಳುವುದಕ್ಕೂ ತುಳಿಯುವುದಕ್ಕೂ ಅವರು ಸಂದರ್ಭವನ್ನು ಹುಡುಕುತ್ತಿದ್ದರು. ಈ ಸಂದರ್ಭದಲ್ಲಿ ಸಿರಿಯಾದ ಅರಸನಾಗಿರುವ ರೇಕ್ಸೀನ್ ಎನ್ನುವವನು ಇಸ್ರಾಯೇಲ್ನ ಅರಸನಾಗಿರುವ ರೆಮಲೇನಿಯನ ಮಗನಾಗಿರುವ ಪೆಕ್ಕನು ಒಟ್ಟಿಗೆ ಸೇರಿ ಈ ಯಹೂದ ದೇಶದ ಮೇಲೆ, ಯಾರು ಆಗಾಸನಿರುವಂತಹ ದೇಶದ ಮೇಲೆ ಯುದ್ಧ ಮಾಡುವುದಕ್ಕೆ ಬಂದು ಆಗಾಸನನ್ನ ಮುತ್ತಿಗೆ ಹಾಕಿದ್ದರು. ಆದರೂ ಕೂಡ ಅವರು ಜಯಿಸದೆ ಹೋದರು, ತಪ್ಪಿಸಿಕೊಂಡರು. ಮೊದಲ ಬಾರಿ ಕರ್ತನ ಕೃಪೆ ಅದು. ಆ ರೀತಿ ತಪ್ಪಿಸಿಕೊಳ್ಳುವಾಗಲೇ ತನ್ನ ದಾರಿಯನ್ನ ಅವನು ಮಾರ್ಪಡಿಸಿಕೊಂಡು ದೇವರೊಂದಿಗೆ ಬರಬೇಕಾಗಿತ್ತು. ಈ ದುಷ್ಟತ್ವ ಯಾತಕ್ಕೆ ಉಂಟಾಯಿತು ಎಂಬುದಾಗಿ ಕೇಳುವುದಾದರೆ, ಅವನು ದೇವರನ್ನ ತಳ್ಳಿ ಧೂಪವನ್ನ ಮಾಡುವುದಕ್ಕೆ ಬಲಿಪೀಠವನ್ನ ತಂದು ಅನ್ಯ ದೇವರುಗಳಿಂದ, ವಿಗ್ರಹಾರಾಧನೆಗಳಿಂದ ದೇಶವನ್ನ ಅಶುದ್ಧವಾಗುವಂತೆ ಮಾಡಿದನು. ಆದ್ದರಿಂದ ದೇವರ ಕೋಪಾಗ್ನಿ ಉಂಟಾಯಿತು. ಒಂದು ವಾರ್ನಿಂಗ್ ಕೊಟ್ಟರು. ಆಗಲಾದರೂ ಇದು ಕರ್ತನು ಕೊಟ್ಟಂತಹ ಜಯ ಎಂಬುದಾಗಿ ಅರ್ಥೈಸಿಕೊಳ್ಳದೆ ಮುಂದುವರೆದು ಆ ಪಾಪದಲ್ಲಿ ಮುಂದುವರಿಯುವಾಗ, ಆ ಕಾಲದಲ್ಲಿ ಮುಂದಿನ ವಾಕ್ಯ ಹೇಳುತ್ತದೆ, 6ನೇ ವಾಕ್ಯ 2 ಅರಸರ ಪುಸ್ತಕ 16:6ರಲ್ಲಿ, ಆ ಕಾಲದಲ್ಲಿ ಸಿರಿಯದ ಅರಸನಾಗಿರುವ ರೇಕ್ಸೀನನ್ನು ಏಲಿಯಾತನನ್ನು ಮತ್ತೆ ಸಿರಿಯದೊಂದಿಗೆ ಸೇರಿಸಿಕೊಂಡು ಯಹೂದ್ಯರನ್ನ ಏಲಾತಿನಿಂದ ಹಟ್ಟಿದನು. ಏಲಾತ್ ಎನ್ನುವಂತ ಒಬ್ಬ ರಾಜ, ಅವನನ್ನು ಕೂಡ ಇಟ್ಟುಕೊಂಡು ಮತ್ತೊಮ್ಮೆ ಯಹೂದ್ಯರ ಮೇಲೆ ದಂಡೆತ್ತಿ ಬಂದು ಯಹೂದ್ಯರನ್ನು ಏಲಾತ್ ಎನ್ನುವ ಸ್ಥಳದಿಂದ ಹಟ್ಟಿದರು. ಸಿರಿಯರು ಏಲಾತಿಗೆ ಬಂದು ಇಂದಿನವರೆಗೂ ಅಲ್ಲಿಯೇ ವಾಸವಾಗಿದ್ದಾರೆ. ಒಂದು ದೊಡ್ಡ ಲ್ಯಾಂಡ್ ಅನ್ನು ಅವರಲ್ಲಿ ಕಳಕೊಂಡರು. ಆಗಾಸನು ಅಸೀರಿಯನ ರಾಜನಾಗಿರುವ ದಿಕ್ಲಾತ್ ಬೆಲೆಸನ ಬಳಿಯಲ್ಲಿ ಸ್ಥಾನಾಧಿಪತಿಗಳನ್ನು ಕಳುಹಿಸಿ, ನಾನು ನಿನ್ನ ದಾಸನು, ನಿನ್ನ ಮಗನೂ ಆಗಿದ್ದೇನೆ. ನೀನು ಬಂದು ನನಗೆ ವಿರುದ್ಧವಾಗಿ ಎದ್ದಿರುವಂತಹ ಸಿರಿಯ ಅರಸನ ಕೈಗಳಿಗೂ ಇಸ್ರಾಯೇಲ್ ಅರಸರ ಕೈಗಳಿಗೂ ನನ್ನನ್ನು ಕಾಪಾಡು ಎಂಬುದಾಗಿ ಹೇಳಲು ಹೇಳಿ, ಕರ್ತನ ಆಲಯದಲ್ಲೂ ರಾಜನ ಅರಮನೆಯ ಬೊಕ್ಕಸಗಳಲ್ಲಿಯೂ ಇರುವಂತಹ ಬೆಳ್ಳಿಯನ್ನು ಬಂಗಾರವನ್ನು ತೆಗೆದುಕೊಂಡು ಅಸ್ಸೀರಿಯನ ಅರಸನಿಗೆ ಕಾಣಿಕೆಯಾಗಿ ಕಳುಹಿಸಿದನು. ಇವರು ಒಂದು ಗುಂಪು ಯುದ್ಧವನ್ನು ಮಾಡಿ ಏಲಾತಿನಲ್ಲಿರುವಂತಹ ಯಹೂದ್ಯರನ್ನ ಹಟ್ಟಿ ಏಲಾತ್ ಎನ್ನುವಂತಹ ಸ್ಥಳವನ್ನ ಹಿಡುಕೊಂಡರು. ಅದು ಬಹುಕಾಲದವರೆಗೂ ಸಿರಿಯರ ಕೈಗಳಲ್ಲಿತ್ತು. ಇದನ್ನು ನೋಡಿ ಭಯಪಟ್ಟರು. ಮತ್ತೊಮ್ಮೆ ಆ ಸಿರಿಯ ಅರಸನು ಸುಮ್ಮನಿರುವುದಿಲ್ಲ, ಬಾಕಿ ಉಳಿದಿರುವ ಯಹೂದ ದೇಶವನ್ನು ಹಿಡಿಯುವನು ಎಂದು. ಈಗ ಕೂಡ ಅವನು ಕರ್ತನ ಬಳಿ ಆಶ್ರಯವನ್ನು ಕೇಳದೆ, ಕರ್ತನ ಬಳಿ ಉಪಾಯವನ್ನು ಕೇಳದೆ, ನೇರವಾಗಿ ಅಸ್ಸೀರಿಯ ಅರಸನಾಗಿರುವ ಅವನ ಜಗಳ ಕೂಡ ಬರಲಿಲ್ಲ, ದಿಗ್ಲಾತ್ ಬ್ಲೇಸರ್ ಎನ್ನುವರ ಬಳಿಯಲ್ಲಿ ಹೋಗಿ ನೇರವಾಗಿ ಶರಣಾಗುತ್ತಾನೆ.
ಅವನು ಹೇಳ್ದ, ರಾಜ, ನೀವೇ ಇವಾಗ ನನ್ನ ಪಕ್ಕದಲ್ಲಿ ಇರುವುದರಲ್ಲಿ ಸಿರಿಯಾಗೆ ಪ್ರತ್ಯುತ್ತರ ಕೊಡುವಂತಹ ಬಲವುಳ್ಳ ರಾಜ. ಆದ್ದರಿಂದ ನಾನು ನಿಮಗೆ ದಾಸನಾಗಿದ್ದೇನೆ, ವಾಲಂಟಿಯರ್ ಆಗಿ ಹೋಗಿ, ನಾನು ನಿಮಗೆ ದಾಸನಾಗಿದ್ದೇನೆ, ನೀವೇ ನಮ್ಮನ್ನು ಕಾಪಾಡಬೇಕು. ನೀವು ಬಂದು ನಮಗೆ ವಿರುದ್ಧವಾಗಿ ಎದ್ದಿರುವಂತಹ ಸಿರಿಯ ಅರಸನ ಕೈಗಳಿಗೂ ಇಸ್ರೇಲ್ ದೇಶದ ಅರಸನ ಕೈಗಳಿಗೂ ನೀವು ನನ್ನ ಬಿಡಿಸಿ ಕಾಪಾಡಬೇಕು ಎಂದನು. ಅದಕ್ಕೆ ಅವನೇನು ಮಾಡ್ದ ಅಂದರೆ, ದೇವಾಲಯದಲ್ಲಿರುವ ಕಾಣಿಕೆಗಳನ್ನು, ದೇವಾಲಯದಲ್ಲಿರುವಂತಹ ಎಲ್ಲ ಬಂಗಾರ, ಅವುಗಳನ್ನು, ಅರಮನೆಯಲ್ಲಿದ್ದಂತಹ ಬೊಕ್ಕಸಗಳನ್ನು, ಇದ್ದಂತಹ ಬೆಳ್ಳಿ ಬಂಗಾರವನ್ನು ತೆಗೆದು ಅಸೀರಿಯ ಅರಸನಿಗೆ ಕಾಣಿಕೆಯಾಗಿ ಕಳುಹಿಸಿದನು. ರಾಜನಿಗೆ ಬಹು ಸಂತೋಷ, ತಾನಾಗಿ ಬಂದು ಬೀಳ್ತದಾನೆ ಗುಲಾಮನಾಗಿ. ಈ ಅರಸನು ಆಗಾಸನು ಸತ್ತ ನಂತರ ಯೆಹೆಜ್ಕೀಯನು ಅಲ್ಲಿ ಆಳ್ವಿಕೆಗೆ ಬಂದು ಸಾಮಾನ್ಯವಾಗಿ ಕಪ್ಪ ಕಟ್ಟಿದ್ನಲ್ಲ, ಅದನ್ನು ಕಟ್ಟಲಾಗದು ಎಂಬುದಾಗಿ ಅವನ ಅಧಿಕಾರವನ್ನು ತಳ್ಳಿದ. ಈ ಧೈರ್ಯ ಅವನಿಗೆ ಎಲ್ಲಿಂದ ಬಂದಿತು ಎಂದರೆ, ಅವನು ಹೋಗುವ ಸ್ಥಳದಲ್ಲೆಲ್ಲ ಎಲ್ಲವೂ ಅವರಿಗೆ ಒಳಿತಾಗಿಯೇ ಮುಗಿಯಿತು. ಎಲ್ಲ ಪಾಸಿಟಿವ್ ಕಾರ್ಯಗಳು, ಎಲ್ಲವೂ ಅವನಿಗೆ ಅನುಕೂಲವಾಗಿತ್ತು. ಅದಕ್ಕೆ ಕಾರಣವೇನೆಂದರೆ, ಕರ್ತನು ಅವನೊಂದಿಗೆ ಇದ್ದರು. ಆ ಬಲವನ್ನು ಅವನು ಗ್ರಹಿಸಿಕೊಂಡದರಿಂದ ಇಷ್ಟು ದೊಡ್ಡ ಅರಸನನ್ನ ವಿರೋಧಿಸುವುದಕ್ಕೂ ಒಂದು ದೊಡ್ಡ ಧೈರ್ಯವನೊಳಗೆ ಬಂದಿತು. ಆಗ ಕರ್ತನು ಒಬ್ಬ ಮನುಷ್ಯನೊಂದಿಗೆ ಇದ್ದರೆ ಅವನು ಮಾಡುವುದೆಲ್ಲವೂ ಸಫಲವಾಗುವುದು. ಸತ್ಯವೇದ ಅದನ್ನೇ ಹೇಳುತ್ತದೆ. ಕೀರ್ತನೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಕೆಲವೊಂದು ವಾಕ್ಯವನ್ನು ನಮಗೆಲ್ಲ ಗೊತ್ತಿರುವಂತಹ ಒಂದು ಕಾರ್ಯವೇ, ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಿಷ್ಟರ ಮಾರ್ಗದಲ್ಲಿ ನಿಲ್ಲದೆ, ಪರಿಹಾಸ್ಯ ಮಾಡುವವರ ಸಂಗಡ ಕೂತುಕೊಳ್ಳದೆ ಇದ್ದು, ಕರ್ತನ ವಾಕ್ಯವನ್ನ ಪ್ರಿಯನಾಗಿದ್ದು ರಾತ್ರಿ ಹಗಲು ಆ ಸತ್ಯವೇದವನ್ನ ಧ್ಯಾನ ಮಾಡುತ್ತಿರುವ ಮನುಷ್ಯನು ಭಾಗ್ಯವಂತನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿರುವಂತಹ, ತನ್ನ ಕಾಲದಲ್ಲಿ ತನ್ನ ಫಲವನ್ನು ಕೊಡುವಂತಹ, ಎಲೆ ಉದುರದೇ ಇರುವಂತಹ ಮರದ ಹಾಗೆ ಇರುವನು. ಅವನು ಮಾಡುವುದೆಲ್ಲ ಫಲಿಸುವುದು. ಇಷ್ಟೊಂದು ಕಾರ್ಯವಿದೆ. ದುಷ್ಟನ ಸಹವಾಸವನ್ನ ಮಾಡದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಪರಿಹಾಸ್ಯ ಮಾಡುವವರ ಜೊತೆ ಕೂತುಕೊಳ್ಳದೆ, ಸಮಯವನ್ನು ವ್ಯರ್ಥ ಮಾಡದೆ, ಕರ್ತನ ವಾಕ್ಯವನ್ನ ಸುಮ್ಮನೆ ಅಲ್ಲ, ಪ್ರಿಯರಾಗಿ ಇದ್ದು ಓದಿ ಅದನ್ನು ಕೇಳಿ ವಿಧೇಯರಾಗಿ, ಅಂಥವನು ನೀರಿನ ಕಾಲುವೆಗಳ ಬಳಿ ನೆಡಲ್ಪಟ್ಟಿರುವಂತಹ ಮರದ ಹಾಗಿರುವನು, ತಕ್ಕ ಕಾಲದಲ್ಲಿ ಫಲ ಕೊಡುವನು ಎಂಬುದಾಗಿ ಅವನ ಕಾರ್ಯ ಫಲಿಸುವುದು ಎನ್ನುತ್ತದೆ. ಅವರು ಮಾಡುವುದೆಲ್ಲ ಫಲಿಸುವುದು. ಇದುವೇ ನಮ್ಮ ಅನುಕೂಲವನ್ನು ಪಡೆಕೊಳ್ಳುವುದಕ್ಕೆ ಬೇಕಾದ ಮಾರ್ಗ. ದೇವರು ನಮ್ಮ ಸಂಗಡ ಇದ್ದರೆ ನಮಗೆಲ್ಲವೂ ಅನುಕೂಲವಾಗುತ್ತದೆ. ಅದನ್ನೇ 2 ಅರಸರು 18:7 ಹೇಳುವಂಥದ್ದು. ದೇವರು ಯೆಹೆಜ್ಕೀಯನೊಂದಿಗೆ ಇದ್ದರು, ಅವನು ಹೋಗುವ ಸ್ಥಳ ಎಲ್ಲೆಲ್ಲೂ ಅವನಿಗೆ ಅನುಕೂಲವಾಯಿತು. ಹಾಗಾದರೆ ನಮ್ಮ ಜೀವನದಲ್ಲಿ ದೇವರು ನಮ್ಮ ಸಂಗಡ ಇದ್ದರೆ ಅವರು ನಮಗೆ ಪಕ್ಕದಲ್ಲಿರುವ ಎಲ್ಲವನ್ನು ಅನುಕೂಲವಾಗಿ ಮಾರ್ಪಡಿಸುವರು. ಅನುಕೂಲವಾಗಿ ಮಾಡುವಂತಹ ಕರ್ತನು. ಅದನ್ನು ಅನುಭವಿಸಿ ನೋಡಿದವರೆಗೆ ಗೊತ್ತು. ನಮಗೆ ಎದುರಾಗಿರುವಂತಹ ಹಲವು ಕಾರ್ಯಗಳು, ತೆರೆಯಲ್ಪಡದ ಕದಗಳು, ಗದರಿಸುತ್ತಿರುವಂತಹ ಕಾರ್ಯಗಳು, ಎಲ್ಲವನ್ನು ಕರ್ತನ ನಮಗೆ ಅನುಕೂಲವಾಗಿ ಮಾರ್ಪಡಿಸುವರು. ಅದನ್ನೇ ಸತ್ಯವೇದ ಹೇಳುತ್ತದೆ. ಕಾರಣ ಅದಕ್ಕೆ ಏನು? ಕರ್ತನು ಅವನ ಜೊತೆ ಇದ್ದದ್ದಕ್ಕೆ ಕಾರಣವೇನೆಂದರೆ, ಹಿಜ್ಕೀಯನು ತನ್ನ ತಂದೆಯಾಗಿರುವ ದಾವೀದನ ಹಾಗೆ. ಅವನ ತಂದೆಯಾಗಿರುವ ಆಗಾಸನು, ಅವನ ನಿಜವಾಗಿರುವ ತಂದೆಯಾಗಿರುವ ಆಗಾಸನು ದಾವೀದನ ದಾರಿಯಲ್ಲಿ ನಡಿಲಿಲ್ಲ. ಆದರೆ ಇವನು ದಾವೀದನ ಮಾರ್ಗ ಏನು ಎನ್ನುವುದನ್ನೆಲ್ಲ ಅದನ್ನು ನೋಡಿ, ಓದಿ, ಹುಡುಕಿ ಅವುಗಳೆಲ್ಲವನ್ನು ತನ್ನ ಜೀವನದಲ್ಲಿ ಅಭ್ಯಾಸ ಮಾಡಿಕೊಂಡನು. ಅದುವೇ ತನ್ನ ತಂದೆಯಾಗಿರುವ ದಾವೀದನಲ್ಲಿ ನಡೆದಂತಹ ಮಾರ್ಗದಲ್ಲಿ ಎಲ್ಲ ತನ್ನನ್ನ ನಡೆಸುವುದಕ್ಕೆ ತನ್ನ ಮನಸ್ಸನ್ನು ದೃಢಪಡಿಸಿಕೊಂಡ. ಆ ಕಾಲದಲ್ಲಿ ದಾವೀದನು ಯಾವ ರೀತಿ ಇದ್ದ, ಅವನ ಆಳ್ವಿಕೆ ಯಾವ ರೀತಿ ಇತ್ತು, ಇವತ್ತಿನ ಹಾಗೆ ಇಂಟರ್ನೆಟ್ಟಲ್ಲಿ ಹೋಗಿ ನಾವು ಹುಡುಕಕ್ಕಾಗಲ್ಲ, ನೋಡುವುದಕ್ಕಾಗಲ್ಲ. ಹೋಗ್ಬೇಕು, ಅನುಭವ ಇರುವವರ ಬಳಿ ಕೇಳಬೇಕು. ಹಲವು ಪುಸ್ತಕಗಳಾಗಿ ಅದು ಬರೆಯಲ್ಪಟ್ಟಿರಲ್ಲ. ಅಂಥ ಸ್ಥಳಗಳಲ್ಲಿ ಹೋಗಿ ಹುಡುಕಿ ಹಲವು ಕಡೆಗಳಲ್ಲಿ ಕಂಡು ಹಿಡಿದು ದಾವೀದನ ಮಾರ್ಗ ಏನು ಎಂಬುದಾಗಿ ಕಂಡುಕೊಂಡು ಅದನ್ನು ತನ್ನ ಜೀವನದಲ್ಲಿ, ತನ್ನ ದೇಶದಲ್ಲಿಯೂ ಕ್ರಿಯಾತ್ಮಕವಾಗಿ ತಂದನು. ಮೊದಲ ಕಾರ್ಯ, ಇವರು ಯಾವ ರೀತಿ ಅವರು ಹೋದ ಸ್ಥಳವೆಲ್ಲ ಅನುಕೂಲವಾಯಿತು. ನಮಗೆ ಕೇಳುವುದಕ್ಕೆ ಬಹಳ ಆಶ್ಚರ್ಯವಾಗಿದೆ. ನಿಮಗೂ ಅನುಭವ ಬೇಕಾ? ನೀವು ಹೋಗುವ ಸ್ಥಳವೆಲ್ಲ, ಕೆಲವು ವ್ಯಕ್ತಿಗಳು ಹೇಳ್ತಾರೆ, ಕೆಲವು ವ್ಯಕ್ತಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಏನು ಮಾಡಿದ್ರೂ ಅರ್ಥ ಆಗ್ತಿಲ್ಲ. ನಾವು ಸಭೆಗೆ ಹೋಗ್ತೀವಿ, ಅಭಿಷೇಕವನ್ನು ಕೂಡ ಹೊಂದಿದ್ದೀವಿ, ಅನ್ಯ ಭಾಷೆಯನ್ನು ಮಾತಾಡ್ತೀವಿ, ಸೇವೆಗೆ ಕಾಣಿಕೆಯನ್ನು ಕೊಡ್ತೀವಿ, ಆದರೆ ನಾವು ಏನು ಮುಟ್ಟಿದ್ರೂ ನಮ್ಗೆ ಒಳ್ಳೇದಾಗ್ತಿಲ್ಲ. ಯಾಕೆ ಅಂತ ಗೊತ್ತಾಗ್ತಿಲ್ಲ ಬ್ರದರ್. ಯಾರೋ ನಮಗೆ ಮಾಟ ಮಂತ್ರ ಮಾಡಿಸಿದ್ದಾರೆ, ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳುವಂತಹ ಸಾವಿರಾರು ಮಂದಿನ ನೋಡಿದ್ದೇನೆ. ಮೊದಲು ಒಂದು ವ್ಯಾಪಾರ ಮಾಡಿದ್ವಾ, ಅದರಲ್ಲಿ ಒಂದು ದೊಡ್ಡ ನಷ್ಟ. ಅದಾದ ನಂತರ ಇನ್ಶೂರೆನ್ಸ್ ಅದೆಲ್ಲವನ್ನ ಪಡೆದು ಮತ್ತೊಂದು ವ್ಯಾಪಾರಕ್ಕೆ ಹಾಕಿದ್ವಿ, ಅದಾದರೂ ಒಳ್ಳೇದಾಗುತ್ತೆ ಅಂತ ನೋಡಿದ್ವಿ,
ಅದಕ್ಕೋಸ್ಕರ ಪ್ರಾರ್ಥನೆ ಎಲ್ಲ ಮಾಡಿ ಆರಂಭಿಸಿದ್ವಿ. ಅದು ಕೂಡ ಸ್ವಲ್ಪ ದಿನವೇ ಅದು ಅಂತ್ಯಕ್ಕೆ ಬಂದಿತು. ಅದಾದ ನಂತರ ಅದರಲ್ಲಿರುವಂತಹ ಕಾರ್ಯಗಳನ್ನು ಸ್ವಲ್ಪ ಸ್ವಲ್ಪ ಬಿಟ್ಟು, ಅದಾದ ನಂತರ ಚಿಕ್ಕ ವ್ಯಾಪಾರವನ್ನು ಆರಂಭಿಸಿದ್ವಿ. ಅದು ಕೂಡ ಅರ್ಥ ಆಗಲಿಲ್ಲ. ಅದಾದ ನಂತರ ಒಬ್ಬರು ನಮಗೆ ಹೇಳಿದರು, ಇದು ನಿಮಗೆ ಯಾರೋ ವಿರುದ್ಧವಾಗಿ ಯಾವುದೋ ಕಾರ್ಯ ಮಾಡಿದ್ದಾರೆ. ಆ ಒಂದು ಆತ್ಮವೇ ನಿಮಗೆ ಎಲ್ಲವನ್ನು ನೇರೆದುರಾಗಿ ಮಾರ್ಪಡಿಸ್ತಾ ಇದೆ. ನಿಮಗ್ಯಾರೂ ಮಾಟಮಂತ್ರ ಮಾಡಿಲ್ಲ. ಈ ರೀತಿಯೆಲ್ಲ ಮಾಟಮಂತ್ರ ಮಾಡಿ ತದ್ವಿರುದ್ಧವಾಗಿ ಮಾರ್ಪಡಿಸಕ್ಕಾಗಲ್ಲ. ನಿಮಗೆ ನೀವೇ ಇಟ್ಟುಕೊಂಡಿರುವಂತಹ ಮಾಟಮಂತ್ರವೇ ನಿಮ್ಮ ಬದುಕನ್ನು ಮುಂದುವರಿಯಲು ಬಿಡದಂತೆ ಮಾಡುತ್ತದೆ. ಅದೇನು ಮಾಟಮಂತ್ರ ಅಂತ ಕೇಳ್ತೀರಾ? ಜೀವನದಲ್ಲಿ ಕರ್ತನಿಗೆ ವಿರುದ್ಧವಾಗಿ ಹಲವು ಕಾರ್ಯಗಳು ಒಳಗಿರುತ್ತೆ. ನಾವು ಅಭಿಷೇಕ ಹೊಂದಿದವರಾಗಿ ಅಂದುಕೊಂಡಿರಬಹುದು, ಸಭೆಗೆ ನಾವು ಹೋಗುತ್ತಿರಬಹುದು, ಕಾಣಿಕೆ ಕೂಡ ಕೊಡ್ತಾ ಇರಬಹುದು, ಒಂದು ಸಭೆಯಲ್ಲಿ ಮೆಂಬರ್ ಆಗಿ ಕೂಡ ಇರಬಹುದು. ಆದರೆ ಕರ್ತನು ನಿಮ್ಮ ಜೊತೆ ಇದ್ದರೆ ಮಾತ್ರವೇ ನೀವು ಹೋಗುವ ಸ್ಥಳವೆಲ್ಲ ನಿಮಗೆ ಅನುಕೂಲವಾಗಿ ಮಾರ್ಪಡುತ್ತದೆ. ಹಾಗಾದ್ರೆ ನಮಗೂ ಅಂತ ಅನುಕೂಲವಾಗಿ ಮಾರ್ಪಡಬೇಕಂದ್ರೆ ಈ ದುರಾತ್ಮ ಕ್ರಿಯೆ ಮಾಡ್ತಾ ಇದೆ, ಪಿಶಾಚಿ ಕ್ರಿಯೆ ಮಾಡ್ತಾ ಇದೆ. ನೀವು ಕರ್ತನ ಮಕ್ಕಳಾಗಿ ಇರುವ ಪಕ್ಷದಲ್ಲಿ ನಿಮಗೆ ವಿರುದ್ಧವಾಗಿರುವ ಮಂತ್ರವಾದವು ನಿಮ್ಮನ್ನೇನು ಮಾಡಲ್ಲ. ಆದರೆ ಕರ್ತನು ನಿಮ್ಮ ಜೀವನದಲ್ಲಿ ಅನುಕೂಲವಾಗಿ ಮಾರ್ಪಡಿಸಬೇಕೆಂದರೆ ಹಿಜ್ಕೀಯ ಏನೆಲ್ಲ ಮಾಡಿದ ಎನ್ನುವುದನ್ನು ಸ್ಟೆಪ್ ಬೈ ಸ್ಟೆಪ್ ಗಮನಿಸಿ ನೋಡಬೇಕು. ಏಕೆಂದರೆ ಒಬ್ಬ ವ್ಯಕ್ತಿಯ ಕುರಿತು ಕರ್ತನು ಮಾತಾಡ್ತಾರೆ. ಅವನು ಹೋಗುವ ಸ್ಥಳವೆಲ್ಲ ಒಂದಲ್ಲ ಎರಡಲ್ಲ, ಅವನೆಲ್ಲೇ ಹೋದರೂ ಅದವನಿಗೆ ಸಫಲವಾಗಿ ಮಾರ್ಪಡುತ್ತಿದೆ. ಎಲ್ಲವೂ ಸಫಲವಾಗ್ತಾ ಇದೆ. ಎಷ್ಟು ಆಶ್ಚರ್ಯ! ಹಾಗಾದರೆ ಆ ವ್ಯಕ್ತಿ ಏನ್ ಮಾಡ್ದ ಎನ್ನುವುದನ್ನು ನಾವು ಗಮನಿಸಿ ನೋಡುವುದಾದರೆ, ಅದೇ ರೀತಿ ನಾವು ಮಾಡುವುದಾದರೆ ಖಂಡಿತವಾಗಿ ನೀವು ಹೋಗುವ ಸ್ಥಳವು, ನೀವು ಮಾಡುವ ಕಾರ್ಯವು ನಿಮಗೆ ಅನುಕೂಲವಾಗಿ ಮಾರ್ಪಡುತ್ತದೆ. ಮೊದಲ ಕಾರ್ಯ ಅವನೇನು ಮಾಡಿದ ಅಂತ ಕೇಳಿದ್ರೆ, ಅವನು ತನ್ನ ಸುತ್ತಲಿರುವಂತಹ ಎಲ್ಲವನ್ನು ಕ್ರಮಪಡಿಸಿದ. ಮೊದಲು ಕರ್ತನು ಕ್ರಿಯೆ ಮಾಡಬೇಕಂದ್ರೆ ಕ್ರಮಪಡಿಸಬೇಕು. ಕ್ರಮವಿಲ್ಲದ ಕಾರ್ಯಗಳನ್ನ ನಮ್ಮ ಜೀವನವನ್ನೇ ಅದು ನಾಶ ಮಾಡಿಬಿಡುತ್ತದೆ. ಯಾವುದನ್ನು ಕರ್ತನು ಕೊಟ್ಟರೆ ಹೊಡೆದಾಕಿ, ನಮ್ಮ ಸುತ್ತಲೂ ಕ್ರಮವಿಲ್ಲದ ಕಾರ್ಯಗಳಿದ್ದರೆ ಕರ್ತನು ಕ್ರಿಯೆ ಮಾಡಕ್ಕಾಗಲ್ಲ. ಆದ್ರಿಂದ ಏನ್ ಮಾಡಬೇಕು ಅಂದ್ರೆ, ಕರ್ತನು ಕ್ರಿಯೆ ಮಾಡುವ ಹಾಗೆ ಜೀವನವನ್ನು ಮೊದಲು ಕ್ರಮಪಡಿಸಬೇಕು. 2 ಅರಸರ ಪುಸ್ತಕ 18ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಈ ಹಿಜ್ಕೀಯನ ಜಯದ ಒಂದು ರಹಸ್ಯ, ಹಿಜ್ಕೀಯ ಹೋದಂತಹ ಸ್ಥಳದಲ್ಲೆಲ್ಲ ಅವನಿಗೆ ಅನುಕೂಲವಾಗಿ ಮಾರ್ಪಟ್ಟದಕ್ಕೆ ಕಾರಣ, ಅದರ ಮೊದಲ ಹಂತ ಏನಂತ ಕೇಳಿದ್ರೆ, ಅವನು ವೇದಿಕೆಗಳನ್ನ ಕೆಡವಿ, ವಿಗ್ರಹಗಳನ್ನ ಒಡೆದು ಹಾಕಿ, ವಿಗ್ರಹ ತೋಪುಗಳನ್ನ ಕತ್ತರಿಸಿ, ಮೋಶೆ ಮಾಡಿಸಿದಂತಹ ಆ ತಾಮ್ರದ ಸರ್ಪವನ್ನು ಒಡೆದಾಕ್ದ. ಆ ದಿನದಲ್ಲಿ ಮಾತ್ರ ಇಸ್ರಾಯೇಲ್ ಪುತ್ರರು ಅದಕ್ಕೆ ಧೂಪ ತೋರಿಸುತ್ತಾ ಬರುತ್ತಿದ್ದರು. ಅದಕ್ಕೆ ನಿಗುಸ್ತಾನ್ ಎನ್ನುವಂತಹ ಒಂದು ಹೆಸರು. ನಿಗುಸ್ತಾನ್ ಅಂದ್ರೆ ಏನರ್ಥ ಅಂದ್ರೆ, ನಿಮಗೆ ನೆನಪಿರುತ್ತೆ, ಮರುಭೂಮಿಯಲ್ಲಿ ಅವರು ನಡೆದು ಬಂದಾಗ ಕೆಲವೊಂದು ಸರ್ಪಗಳು ಒಳಗೆ ಬರುತ್ತದೆ. ಆ ಸರ್ಪಗಳು ಭಯಂಕರವಾಗಿರುವ ಹಾವುಗಳು ಪಾಳ್ಯದಲ್ಲಿ ವಾಸವಿದ್ದಾರೆ, ಒಳಗೆ ಬಂದು ಹಲವರನ್ನ ಕಚ್ಚಲು ಆರಂಭಿಸುತ್ತದೆ. ಅದರಿಂದ ಕಚ್ಚಲ್ಪಟ್ಟವರು ಅದರ ವಿಶ್ವದಿಂದ ಸತ್ತರವರಿಗೆ ಸಹಿಸಲಾಗಲಿಲ್ಲ. ಏನು ಮಾಡುವುದು ಅಂತ ಕೇಳಿದ್ರು. ಆ ಸಂದರ್ಭದಲ್ಲಿ ಒಬ್ಬನು ಸರ್ಪದಿಂದ ಕಚ್ಚಲ್ಪಟ್ಟರೆ ಆ ವಿಷಯ ಅದು ಇಂಗಿ ಹೋಗುವುದಕ್ಕೆ ಎಂಬುದಾಗಿ ಒಂದು ಸರ್ಪವನ್ನ ತಾಮ್ರದಲ್ಲಿ ಮೋಶೆ ಮಾಡಿಸಿ, ಅದರಲ್ಲಿ ಒಂದು ಸರ್ಪ ಸುತ್ತಿರುವ ಹಾಗೆ ಒಂದು ತಾಮ್ರದ ಸರ್ಪ, ಆ ಸರ್ಪವನ್ನ ಉಂಟು ಮಾಡಿ ಆ ಪಾಳೆಯದ ಮಧ್ಯದಲ್ಲಿ ಒಂದು ಎತ್ತರವಾಗಿರುವ ಸ್ಥಳದಲ್ಲಿಟ್ಟನು. ಅದನ್ನು ನೆಟ್ಟಾಯಿತು. ಒಬ್ಬರಿಗೊಬ್ಬರು ಈ ಒಂದು ಹಾವು ಕಡಿದಂತಹ ವಿಷ ದೇಹದಲ್ಲಿ ಹತ್ತಿದರೆ ಅವನು ನೇರವಾಗಿ ನೆಗುಸ್ತಾನ್ ಮುಂದೆ ನಿಂತು ಎತ್ತರದಲ್ಲಿರುವಂತಹ ಆ ತಾಮ್ರದ ಸರ್ಪದ ಬಳಿ ತನ್ನನ್ನು ಒಪ್ಪಿಸಿಕೊಟ್ಟು ಬಿದ್ದರೆ ಅದರ ವಿಷ ಮುರಿದು ಬಿಡುವುದು ಎಂಬುದಾಗಿ ಅವರಿಗೆ ಮೋಶೆ ಹೇಳಿಕೊಟ್ಟಿದ್ದ. ಮೋಶೆಗೆ ದೇವರು ಹೇಳಿದ್ರು ಒಂದು ಪ್ಲಾನ್ನ. ಇದು ಯಾವುದಕ್ಕೆ ಗುರುತಾಗಿ ಇಡಲ್ಪಟ್ಟಿದೆ ಎಂದರೆ, ಶಿಲುಬೆಯಲ್ಲಿ ಎತ್ತಲ್ಪಟ್ಟಂತಹ ಯೇಸುವಿನ ಹಾಗೆ. ಯೇಸುವೆ ಹೇಳಿದ್ರು, ತಾಮ್ರದ ಸರ್ಪ ಮರುಭೂಮಿಯಲ್ಲಿ ಮೋಶೆಯಿಂದ ಎತ್ತಲ್ಪಟ್ಟ ಹಾಗೆ ಮನುಷ್ಯ ಕುಮಾರನು ಶಿಲುಬೆಯಲ್ಲಿ ಎತ್ತಲ್ಪಡುವಂತಹ ಒಂದು ದಿನ ಬರುತ್ತದೆ ಎಂಬುದಾಗಿ ಕರ್ತನು ಮಾತಾಡಿದರು. ಹಾಗಾದರೆ ಇದರ ಸೂಚನೆ ಏನೆಂದರೆ, ಒಬ್ಬ ಮನುಷ್ಯನು ಪಾಪದಿಂದ ಲೆಕ್ಕಿಸಲ್ಪಟ್ಟು ಸೈತಾನನಿಂದ ವಂಚನೆಗೆ ಒಳಗಾಗಿ ಸೈತಾನನ ವಿಷ ಒಳಗೆ ಇದ್ದರೆ ಅವರು ನೇರವಾಗಿ ಹೋಗಿ ನಿಗುಸ್ತಾನ್ ಮುಂದೆ ಬಿದ್ದ ಹಾಗೆ ಕರ್ತನ ಶಿಲುಬೆಯ ಮುಂದೆ ಎತ್ತಲ್ಪಟ್ಟಂತಹ ಯೇಸುವಿನ ಮುಂದೆ ತಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟರೆ ಈ ವಿಷಯ ಪೂರ್ತಿಯಾಗಿ ಹಿಡಿದು ಹೋಗುತ್ತದೆ, ಪರಿಶುದ್ಧರಾಗುತ್ತಾರೆ. ಇದನ್ನೇ ಸತ್ಯವೇದ ಅಲ್ಲಿ ಒಂದು ಗುರುತಾಗಿ ಹೇಳುತ್ತದೆ. ಆದರೆ ಇವರೇನು ಮಾಡಿದರು ಈ ಜನಗಳು ಅಂತ ಕೇಳಿದ್ರೆ, ಮೋಶೆಯ ಕಾಲದಲ್ಲಿ ಆ ಸರ್ಪವಿರುವ ಸ್ಥಳವನ್ನು ದಾಟಿ ಬಂದಾದ್ಮೇಲೆ ಕೂಡ ಅವರು ಅದನ್ನು ದಿನ ಕಳೆದಂತೆ ವಿಗ್ರಹವಾಗಿ ಮಾಡಿದರು. ವಿಗ್ರಹವಾಗುವಂತೆ ಮಾಡಿ ಅದನ್ನು ತಂದು ಅದಕ್ಕೆ ಧೂಪವನ್ನು ತೋರಿಸುವುದಕ್ಕೆ ಆರಂಭಿಸಿದರು.
ಕೆಲವು ಕಾರ್ಯಗಳು ಗುರುತಿಗಿಡಲ್ಪಟ್ಟರೆ ಅದನ್ನು ಕೂಡ ತಂದು ವಿಗ್ರಹವಾಗಿ ಮಾಡಿದ್ರು. ಜನಗಳಿಗೆ ಯಾಕೋ ಗೊತ್ತಾಗ್ತಿಲ್ಲ, ವಿಗ್ರಹಗಳ ಮೇಲೆ ಅಷ್ಟೊಂದು ಮೋಹ ಇವತ್ತಿನವರೆಗೂ. ವಿಗ್ರಹಗಳನ್ನ ನೋಡಿದ್ರೆ ಅವರು ಅದರಲ್ಲಿ ಏನೋ ಒಂದಿದೆ ಎಂಬುದಾಗಿ ಅದಕ್ಕೆ ಧೂಪವನ್ನು ತೋರಿಸುವುದಕ್ಕೆ ಮುಂದಾಗ್ತಾರೆ. ಇವನೇನ್ ಮಾಡ್ದ, ತನ್ನ ತಂದೆ ದೇಶವನ್ನ ತೀಟು ಮಾಡುವ ಹಾಗೆ ಬಹಳ ವಿಗ್ರಹಗಳನ್ನು ತಂದಿಟ್ಟು, ತೋಪು ವಿಗ್ರಹಗಳು ನೋಡಿದ್ರೆ ಒಂದು ಮರಗಳನ್ನು ಒಳಗೊಂಡಿರುವಂತಹ ಒಂದು ತೋಪಿರುವುದು. ಆ ತೋಪಿನ ಒಳಗೆ ಜನಗಳು ಹೋಗಿ ನರಬಲಿ ಸಮರ್ಪಿಸುತ್ತಾ ಇದ್ರು. ಮರಗಳ ಕೆಳಗೆ ಪಾಪವನ್ನ ಮಾಡ್ತಾ ಇದ್ರು. ಬಹಳ ಜನಗಳ ರಕ್ತವನ್ನು ಸುರಿಸ್ತಾ ಇದ್ರು. ಅಲ್ಲಿ ಆರಾಧನೆಗಳನ್ನ ಮಾಡ್ತಾ ಇದ್ರು. ಅಲ್ಲಿ ಕುಡಿದು ಮತ್ತರಾಗಿ ಆ ಒಂದು ತೋಪಿನಲ್ಲಿ 3 ದಿನಗಳು 7 ದಿನಗಳು ತಂಗಿರ್ತಾ ಇದ್ರು. ಪಾಪವನ್ನ ನೀರಿನಂತೆ ಕುಡಿಯುತ್ತಾ ಇದ್ದರು. ಅದಕ್ಕೆ ವಿಗ್ರಹದ ತೋಪುಗಳು ಎಂಬುದಾಗಿ ಕರೆಯಲ್ಪಟ್ಟಿದೆ. ಇದೆಲ್ಲ ಯಾರು ತಂದಿಟ್ರು ಅಂದ್ರೆ, ಪಕ್ಕದ ದೇಶದಲ್ಲಿರುವಂತಹ ಅನ್ಯರು ಮಾಡುವಂತಹ ಕಾರ್ಯವನ್ನ ನೋಡಿ ಆಗಾಸನು ಅದರಿಂದ ಆಕರ್ಷಣೆಗೊಳಗೊಂಡು ಅವನು ತಂದು ಇಟ್ಟದ್ದು ಇದೆಲ್ಲ ಆ ದೇಶದಲ್ಲಿ. ಅವನು ಇದರ ನಂತರ ಬಂದಂತಹ ಹಿಜ್ಕೀಯನು ಮೊದಲ ಕಾರ್ಯ ಏನ್ ಮಾಡ್ದ ಅಂದ್ರೆ, ತನ್ನ ಪಿತೃಗಳು ಅಥವಾ ತನ್ನ ದೇಶ, ತನ್ನೊಳಗೆ ತನ್ನ ಜೀವನದಲ್ಲಿ ಬಂದಂತಹ ಈ ಪಾಪದ ಕಾರ್ಯಗಳೆಲ್ಲವನ್ನ ಶುದ್ಧೀಕರಿಸಿದ. ಮೊದಲು ಆ ಶಾಪಕ್ಕಿರುವಂತಹ ಕಾರ್ಯಗಳನ್ನ ಶುದ್ಧೀಕರಿಸಿದ. ಕರ್ತನು ನಮ್ಮೊಳಗಿರಬೇಕು ಅಂದ್ರೆ ಮೊದಲು ನಾವು ಶುದ್ಧೀಕರಿಸಬೇಕು. ನೋಡ್ರಿ, ಯಾರಾದರೂ ನಿಮ್ಮ ಮನಸ್ಸಿಗೆ ಬಹಳ ಬೇಕಾಗಿರುವವರು, ಉನ್ನತ ಸ್ಥಿತಿಯಲ್ಲಿರುವಂಥ ಒಬ್ಬರು ಹೇಳ್ತಾರೆ ನಿಮ್ಮ ಬಳಿ, ನಾಳೆ ನಿಮ್ಮ ಮನೆಗೆ ಬರ್ತೀನಿ ಅಂತ. ಮೊದಲು ಏನು ಮಾಡ್ತೀರಾ? ನಿಮ್ಮ ಜೊತೆ ಒಂದು 4 ದಿನ ವಾಸವಿರ್ತೀರಾ ಅಂತ ಹೇಳ್ತಾರೆ. ಏನು ಮಾಡ್ತೀರಾ ನೀವು? ಮೊದಲು ಆ ಸ್ಥಳವನ್ನು ಶುದ್ಧೀಕರಿಸ್ತೀರಾ. ಸಾಧಾರಣವಾಗಿ ನಾವು ಜೀವಿಸುವಾಗ ನಮ್ಮ ಮನೆ ಅದು ಅಶುದ್ಧವಾಗಿರುತ್ತೆ, ಕಸವಾಗಿರುತ್ತೆ, ಮಕ್ಕಳು ಪೇಪರ್ ಹರಿದಾಕಿರ್ತಾರೆ, ವಸ್ತುಗಳು ಇಲ್ಲೊಂದು ಅಲ್ಲೊಂದು ಅಂತ ಇರುತ್ತೆ. ಯಾರಾದರೂ ವಿಶೇಷವಾದ ವ್ಯಕ್ತಿ ನಮ್ಮ ಮನೆ ನೋಡುವುದಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ಅಥವಾ ಮನೆಗೆ ಬರ್ತೀನಿ ಅಂತ ಹೇಳಿದ್ರೆ, ತಕ್ಷಣ ನೋಡಿ ಎಲ್ಲವನ್ನ ಕ್ರಮಪಡಿಸ್ತೀರ. ಒಬ್ಬ ಮನುಷ್ಯನು ಬಂದು ಒಂದು ಸ್ವಲ್ಪ ಹೊತ್ತು ತಂಗಿದ್ದು ಹೋಗುವುದಕ್ಕೆ ನಾವು ಇಷ್ಟೊಂದು ಕ್ರಮ ಮಾಡಬೇಕಂದ್ರೆ, ಕರ್ತನು ನಮ್ಮ ಜೊತೆ ಬಂದು ಇರುತ್ತಾರೆ ಎಂಬುದಾಗಿ ಹೇಳುವುದಾದರೆ ನೀವು ಏನೆಲ್ಲ ಕ್ರಮಪಡಿಸಬೇಕು ಯೋಚನೆ ಮಾಡಿ ನೋಡಿ. ಕರ್ತನು ಸಂಚರಿಸುವ ಸ್ಥಳ ಹೆಂಗಿರಬೇಕು, ಕರ್ತನು ನಡೆದಾಡುವಂತಹ ಸ್ಥಳ ಯಾವ ರೀತಿ ಇರಬೇಕು. ಕೆಲವು ಮನೆಗಳ ಒಳಗೆ, ನಾನು ಹೇಳುವುದು ಅಕ್ಷರ ಸಮೇತವಾಗಿ ಕೂಡ, ಕೆಲವು ಮನೆಗಳ ಒಳಗೆ ಹೋಗಿ ನೋಡಿದ್ರು ಕೂಡ ಕಸದ ಹಾಗಿರುವುದು. ಆದರೆ ಕೆಲವು ಮನೆಗಳಲ್ಲಿ ನಾನು ನೋಡಿದ್ದೇನೆ, ಬಹಳ ಬಡತನದಲ್ಲಿ ಸರಳರಾಗಿರುವಂತಹ ಮನೆಗಳಲ್ಲಿ ಕೂಡ ದೇವ ಮಕ್ಕಳು ಒಳಗೆ ಹೋದ ಕೂಡಲೇ ಪ್ರಸನ್ನತೆ ಇರುತ್ತದೆ. ನನಗೆ ಆ ಊರಿಸಿರು ತಕ್ಷಣ ನೆನಪಿಗೆ ಬರ್ತಾ ಇಲ್ಲ. ತೂತುಕುಡಿ ಜಿಲ್ಲೆಯಲ್ಲಿ ಒಂದು ಚಿಕ್ಕ ಗ್ರಾಮ, ಅದರಲ್ಲಿ ಒಬ್ಬ ಸಹೋದರನು ಸಹೋದರಿಯು ಅವರು ಕರ್ತನನ್ನು ಸ್ವೀಕರಿಸಿಕೊಂಡು ತಂದೆ ತಾಯಿ ಇಲ್ಲ ಅಂತ ಭಾವಿಸ್ತೀನಿ. ಅವರು ಕರ್ತನ ಮೇಲೆ ಬಹಳ ವೈರಾಗ್ಯವಾಗಿದ್ದು ಎಲ್ಲಾ ಪ್ರಾರ್ಥನೆಗಳಿಗೆ ಹೋಗ್ತಾ ಇದ್ರು. ತಮ್ಮ ಊರಿನಲ್ಲಿ ಹೇಗಾದರೂ ಕೂಟುಗಳನ್ನು ಮಾಡಬೇಕು ಎಂಬುದಾಗಿ ಬಹಳ ಆಸೆ. ನನ್ನನ್ನು ಬಂದು ಅವರು ಬಹಳ ಬಾರಿ ಭೇಟಿಯಾದರೂ. ಒಂದು ಚಿಕ್ಕ ಗ್ರಾಮ, ನನಗೆ ಹೆಸರು ನೆನಪಾಗ್ತಿಲ್ಲ ನೋಡಿ. ಅದನ್ನು ನೀವು ಕಂಡುಹಿಡಿಯುವುದು ಬಹಳ ಕಷ್ಟ. ಅಯ್ಯ, ನಮ್ಮ ಊರಲ್ಲಿ ಒಂದು ಕೂಟವನ್ನು ನಡೆಸಬೇಕು, ನೀವು ಬರಬೇಕು ಅಂತ ಹೇಳಿ ಆ ಸಹೋದರನು ನನ್ನ ಬಳಿ ಕೇಳಿದ್ರು. ಸಹೋದರ ಸಹೋದರಿ ಅಂತ ನಿಜವಾಗಿಯೂ ಅಕ್ಕನ ತಮ್ಮನ ಅಥವಾ ತಮ್ಮ ಅಕ್ಕನ ಎಂಬುದಾಗಿ ಸರಿಯಾಗಿ ನನಗೆ ಗೊತ್ತಿಲ್ಲ, ಅವರಿಬ್ಬರು ಕೂಡ. ಆಗ ನಾನು ಕೆಲವು ದಿನಗಳು ಅದನ್ನು ಮುಂದೂಡುತ್ತಲೇ ಬರ್ತಾ ಇದ್ದೆ. ಯಾಕಂದ್ರೆ ನನಗೆ ಬಂದು ಆ ಸಮಯದಲ್ಲಿ ಸಮಯ ಇರಲಿಲ್ಲ. ಅದಾದ ನಂತರ ಈ ಒಂದು ಯೌವನ ಪ್ರಾಯದಲ್ಲಿ ಇವರು ಆಗಾಗ ದೇವರ ಮೇಲೆ ಇಷ್ಟೊಂದು ಆಸಕ್ತಿ ತೋರಿಸ್ತಾ ಇದಾರಲ್ಲ, ಆ ಹಳ್ಳಿಗೆ ಒಂದಿನ ಹೋಗಿ ಬರೋಣ ಎಂಬುದಾಗಿ ನಾನು ಡೇಟ್ ಕೊಟ್ಟೆ. ಆ ಒಂದು ಯಾಕೆ ಈ ಚಿಕ್ಕ ಗ್ರಾಮದಲ್ಲಿ ಹೋಗುವುದಕ್ಕೆ ನಾನು ಯೋಚನೆ ಮಾಡ್ತೀನಿ ಅಂದರೆ, ಆ ಒಂದು ಊರಲ್ಲಿ ಅವರು ಕೂಟವನ್ನು ನಡೆಸುವುದಕ್ಕೆ ಅವರ ಜವಾಬ್ದಾರಿ ತೆಗೆದುಕೊಂಡರೆ, ನಾವು ಹೋಗುತ್ತೇವೆ ಬರುತ್ತೇವೆ ಅಂದರೆ ಹಲವು ಕಡೆಗಳಿಂದ ಜನಗಳು ಬರ್ತಾರೆ. ಇವರು ಬಹಳ ಹಣವನ್ನು ಖರ್ಚು ಮಾಡಬೇಕಾಗಿರುತ್ತದೆ. ಹಲವು ಕಾರ್ಯಗಳನ್ನು ಅವರ ಅರೇಂಜ್ಮೆಂಟ್ಸ್ ಅವರು ಮಾಡಬೇಕಾಗಿರುತ್ತೆ. ಅವರಿಂದ ಅದೆಲ್ಲ ಮಾಡಕ್ಕಾಗುತ್ತಾ, ಅದನ್ನು ಸಹಿಸಕ್ಕಾಗುತ್ತಾ ಅಂತ ನೋಡ್ತೀನಿ. ನಮಗೆ ಕಾಣಿಕೆ ಎಲ್ಲ ಬೇಡ, ಆದರೆ ಜನಗಳು ಪಕ್ಕದ ಊರುಗಳಿಂದ ಬಂದು ಕೂತ್ ಹೋಗ್ಬೇಕಲ್ವಾ, ಒಂದು ಒಳ್ಳೆ ವೇದಿಕೆ ಹಾಕಬೇಕು, ಒಳ್ಳೆ ಮೈಕ್ ಇಡಬೇಕು, ಎಲ್ಲ ಬೇಕಲ್ವಾ. ಇದರಿಂದ ಬಹಳ ದಿನದಿಂದ ಯೋಚನೆ ಮಾಡ್ತಾನೆ ಇದ್ದೆ. ಪಾಪ ಇವರು ಬಹಳ ಬಡ ಕುಟುಂಬದಿಂದ ಬರ್ತಾ ಇದ್ದಾರೆ, ಕೂಟವನ್ನ ಮಾಡಬೇಕು ಎಂಬುದಾಗಿ ತಮ್ಮ ಕೈಯಲ್ಲಿರುವ ಹಣವೆಲ್ಲ ಖಾಲಿ ಆಗಬಾರ್ದು. ಸರಿ, ನಾನು ಹೇಳಕ್ ಬಂದ ವಿಷಯವನ್ನು ಹೇಳಕ್ ಬರ್ತೀನಿ. ನಾನು ಒಂದು ಹಳ್ಳಿಗೆ ಹೋದೆ. ನಾನು ಹೇಳಿದ ಹಾಗೆ ವಾಡಿಕೆ ಪ್ರಕಾರ ಬಹಳ ಅಕ್ಕಪಕ್ಕದ ಊರುಗಳಿಂದ ಬಹಳ ಮಂದಿ ಬರೋಕೆ ಆರಂಭ ಮಾಡಿದ್ರು. ನಾನು ಸ್ವಲ್ಪ ಸಂಜೆ ವೇಳೆ ಆ ಒಂದು ಊರಿಗೆ ಹೋದಾಗ ಆ ಮನೆಗೆ ನನ್ನ ಕರೆದೊಯ್ದರವರು. ಆ ಒಂದು ಮನೆ ಒಂದು 2 ಹಾಲ್ ಇದೆ ಅಷ್ಟೇ. ಒಂದು ಹಾಲು ಒಂದೊಂದು ಕೂಡ 10 ಅಡಿ 8 ಅಡಿ ಅಗಲ ಅಷ್ಟೇ. ಚಿಕ್ಕ ಚಿಕ್ಕ ಹಾಲು ಅಷ್ಟೇ. ಮೇಲೆ ಗರಿಗಳನ್ನು ಅವರು ಹಾಕಿದ್ದಾರೆ. ಕೆಲವೊಂದು ಭಾಗಗಳಲ್ಲಿ ಹೆಂಚು ಹಾಕಿದ್ದಾರೆ. ಇಷ್ಟೇ ಅವರ ಒಂದು ಮನೆ. ಆದರೆ ಆ ಮನೆ ಒಳಗೆ ಪ್ರವೇಶ ಮಾಡಿದಾಗ ಆ ಒಂದು ಮನೆ ಅಷ್ಟು ಶುದ್ಧವಾಗಿ, ಅಷ್ಟು ಕ್ರಮವಾಗಿ ಇದ್ದದ್ದು ಮಾತ್ರವಲ್ಲದೆ ದೇವರ ಪ್ರಸನ್ನತೆ ಅಲ್ಲಿತ್ತು. ಸತ್ಯವೇದವನ್ನೆಲ್ಲ ಕ್ರಮವಾಗಿ ಜೋಡಿಸಿದ್ರು. ಚಿಕ್ಕ ಮನೆಯೇ, ಊಟಕ್ಕೆ ಕೂಡ ಒಂದು ಒಳ್ಳೆಯ ಪ್ಲೇಟ್ ಇಲ್ಲ, ಆದರೂ ಅದನ್ನು ಕ್ರಮವಾಗಿ ಇಟ್ಟಿದ್ದರು.
ಒಬ್ಬ ಮನುಷ್ಯನ ಹೃದಯ ಯಾವ ರೀತಿ ಇದೆ ಎನ್ನುವುದು ಅವನು ಸುತ್ತಲಿರುವಂತಹ ಸ್ಥಳವನ್ನಿಟ್ಟೇ ನೀವು ಕಂಡುಕೊಳ್ಳಬಹುದು. ಕರ್ತನು ಒಂದು ಕಡೆ ಅವರು ಸಂಚರಿಸಬೇಕು ನಮ್ಮ ಬಳಿ ಮಾತಾಡಬೇಕು ಅಂದ್ರೆ ಒಂದು ವೇಳೆ ನೀವು ಹೇಳ್ಬೋದು ಅವರು ಆತ್ಮವಾಗಿದ್ದಾರಲ್ವಾ, ಅವರು ಇದೆಲ್ಲ ದೊಡ್ಡದಾಗಿ ನೋಡೋದಿಲ್ಲ. ಯಾರು ಹೇಳಿದ ಆ ರೀತಿಯಾಗಿ? ಕರ್ತನನ್ನ ನೋಡಿ ನೀನು ನಿಲ್ಲುವಂತ ಸ್ಥಳ ಪರಿಶುದ್ಧವಾದ, ಯಾಕೆ ನಾನು ಬಂದು ನಿಲ್ತಾ ಇದ್ದೀನಿ. ಹಾಗಾಗಿ ನಿನ್ನ ಪಾದದಲ್ಲಿರುವಂತಹ ಪಾದರಕ್ಷೆಗಳನ್ನು ತೆಗೆದುಹಾಕು ಎಂಬುದಾಗಿ ದೇವರು ಹೇಳಿದ್ರಲ್ವಾ, ಪಾದರಕ್ಷೆಗಳನ್ನು ಬಿಡು ಎಂಬುದಾಗಿ ಅವರು ಹೇಳಿದ್ರು ಅಲ್ವಾ. ಹಾಗಾದ್ರೆ ನಾವೇನ್ ಮಾಡಬೇಕು ಅಂದ್ರೆ ನಮ್ಮ ಸ್ಥಳವನ್ನ ಶುದ್ಧವಾಗಿ ಇಟ್ಕೋಬೇಕು. ಇದು ಒಂದು. ಮತ್ತೊಂದು, ನಮ್ಮ ಜೀವನದಲ್ಲಿ ಹಲವು ವಿಧವಾಗಿರುವಂತಹ ಮಾರ್ಪಟ್ಟ ಕಾರ್ಯಗಳು ಒಳಗೆ ಬಂದು ಅದು ನಮ್ಮನ್ನ ಅಶುದ್ಧಪಡಿಸುವುದಕ್ಕೆ ಆರಂಭಿಸುತ್ತದೆ. ಈ ರೀತಿಯೇ ವಿಗ್ರಹದ ತೋಟ, ವೇದಿಕೆಗಳು, ವಿಗ್ರಹಗಳು ಎಲ್ಲವೂ ಇರುವುದು, ನಮ್ಮ ಮೂಲ ಪಿತೃಗಳ ಮೂಲಕವಾಗಿ ಬಂದ ಹಲವು ದುಷ್ಟ ಚಟಗಳು ಒಳಗಿರುವುದು. ಇವೆಲ್ಲವನ್ನ ನೀವು ಮೊದಲು ಕ್ರಮಪಡಿಸಬೇಕು. ಕ್ರಮಪಡಿಸದಿದ್ದರೆ ಕರ್ತನ ಕೃಪೆಯನ್ನ ನಾವು ಪರಿಪೂರ್ಣವಾಗಿ ಹೊಂದಲಾಗುವುದಿಲ್ಲ. ಒಂದು ಕ್ಷಣ ನೀವು ಪ್ರಾರ್ಥನೆಗೆ ಹೋದರೂ ಕೂಡ ನಿಮ್ಮ ಪ್ರಾರ್ಥನೆಯನ್ನ ದೇವರು ಕೇಳುವುದಕ್ಕಿಂತ ಮುಂಚೆ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ನಿಮ್ಮ ಹೃದಯವನ್ನು ಕ್ರಮಪಡಿಸಿಕೊಂಡು ಆಮೇಲೆ ಪ್ರಾರ್ಥನೆ ಮಾಡಬೇಕು ನೀವು. ಯಾಕೆಂದರೆ ಹೃದಯದಲ್ಲಿ ಅಕ್ರಮದ ಆಲೋಚನೆ ಇದ್ದರೆ ಕರ್ತನು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವುದಿಲ್ಲ. ನಾನು ಕೆಲವು ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸಿದ್ದೇನೆ. ಅಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ, ಒಂದು ಕಾರ್ಯಕ್ಕೆ ಪ್ರಾರ್ಥನೆ ಮಾಡುವ ಮುನ್ನ ಹಲವು ನಿಮಿಷಗಳು ಅವರ ಪರಿಶುದ್ಧತೆಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರೆ. ಕರ್ತನೆ ನಮ್ಮ ಪ್ರಾರ್ಥನೆಯನ್ನು ಗಮನಿಸಿ ಕೇಳಬೇಕೆಂದರೆ ನಮ್ಮ ಹೃದಯದಲ್ಲಿರುವಂತಹ ಅಕ್ರಮದ ಆಲೋಚನೆಗಳನ್ನು ಮನ್ನಿಸಿರಿ. ಆ ರೀತಿ ಪಾಪ ಅರಿಕೆಯ ಪ್ರಾರ್ಥನೆ ಮಾಡಿ, ಸ್ವಲ್ಪ ಸಮಯ ಪಾಪ ಅರಿಕೆ ಪ್ರಾರ್ಥನೆ ಮಾಡಿ ತಮ್ಮನ್ನ ಪರಿಶುದ್ಧಪಡಿಸಿಕೊಂಡೇ ಅವರು ಮಾತಾಡುತ್ತಾರೆ. ಏಕೆಂದರೆ ಯೆಶಾಯ ಪುಸ್ತಕದಲ್ಲಿ ಅವರು ಮಾತಾಡ್ತಾರೆ, ನೆನಪಿದೆಯಲ್ವಾ? ಅವ್ರು ಹೇಳ್ತಾರೆ, ನಿಮ್ಮ ಹೃದಯದಲ್ಲಿ ಪಾಪವಿದ್ದರೆ ಆ ಪಾಪವೇ ನಿಮಗೂ ನನಗೂ ಮಧ್ಯದಲ್ಲಿ ಅಡ್ಡಗೋಡಿಯಂತೆ ಇದೆ. ನಿನ್ನ ಮುಖವನ್ನು ನಾನು ನೋಡಲ್ಲ, ನನ್ನ ಮುಖವನ್ನು ನೀನು ನೋಡೋಕ್ಕಾಗ್ತಿಲ್ಲ, ನನ್ನ ಧ್ವನಿಯನ್ನು ನೀನು ಕೇಳಿಸ್ಕೊಳಕ್ತಿಲ್ಲ, ನಿನ್ನ ಧ್ವನಿಯನ್ನು ನಾನು ಕೇಳಿಸ್ಕೊಳಕ್ಕಾಗ್ತಿಲ್ಲ. ಇವೆರಡರ ಮಧ್ಯದಲ್ಲಿ ಪಾಪವೊಂದು ಅಡ್ಡಗೋಡಿಯಾಗಿದೆ ಎಂಬುದಾಗಿ ಕರ್ತನು ಹೇಳುತ್ತಾರೆ. ಹಾಗಾದರೆ ಈ ಪಾಪವನ್ನು ಒಳಗಿಟ್ಟುಕೊಂಡು ಅದಕ್ಕೂ ನೀವು ಅನುಮತಿಯನ್ನು ಕೊಟ್ಟು ದೇವರ ಬಳಿಯಲ್ಲಿ ಕೃಪೆಯನ್ನು ಹುಡುಕಿದರೆ ಅದು ಸಿಗುವುದಿಲ್ಲ. ಮೊದಲು ನಿಮ್ಮ ಸುತ್ತಲೂ ಪರಿಶುದ್ಧತೆ ಬೇಕು, ಅದನ್ನು ಶುದ್ಧೀಕರಿಸಬೇಕು. ಅದು ದೇವರು ತಿರುಗಾಡುವಂತಹ ಸ್ಥಳ ಹೇಗಿರುವುದು ಎಂಬುದಾಗಿ ನಿಮ್ಮ ಮನಸ್ಸು ನಿರ್ಣಯಿಸಿದ್ದೀರೋ ಆ ರೀತಿ ನೀವು ಆ ಸ್ಥಳವನ್ನು ಮಾರ್ಪಡಿಸಬೇಕು. ಶ್ರೀಮಂತರಾಗಿ ಇರಬೇಕು ಅನ್ನೋ ಅವಶ್ಯವಿಲ್ಲ. ನೀವು ಇರುವ ಸ್ಥಳವನ್ನು ಶುದ್ಧವಾಗಿಟ್ಕೋಬೇಕು, ಜೀವನವನ್ನು ಶುದ್ಧವಾಗಿಟ್ಕೋಬೇಕು, ಹೃದಯವನ್ನು ಶುದ್ಧವಾಗಿಟ್ಕೋಬೇಕು. ಅದಿಲ್ಲದಿದ್ದರೆ ದೇವರು ಮಾತಾಡುವುದನ್ನು ನಾವು ಕೇಳೋಕೆ ಸಾಧ್ಯ ಇಲ್ಲ. ಹಲವು ಗಂಟೆಗಳು ಪಾಪದ ಭಾವನೆಗಳಿಂದ ನಾವು ಇದ್ದು ಕರ್ತನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಕರ್ತನಿಂದ ನಿಮ್ಮ ಶಬ್ದವನ್ನು ಕೇಳಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಪಾಪ ಒಂದೇ ಕರ್ತನ ಕಣ್ಗಳನ್ನ ಮರೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಕರ್ತನ ಕಣ್ಗಳು ಮರೆಯಾಗುತ್ತವೆ. ನೋಡಿ, ಆದಾಮನು ಅವ್ವಳ ಬಳಿಯಲ್ಲಿ ದಿನನಿತ್ಯ ಸಂಜೆಯ ವೇಳೆಯಲ್ಲಿ ಕರ್ತನು ಬಂದು ಮಾತಾಡಿ ಅವರ ಜೊತೆ ಇದ್ದು ಸ್ವಲ್ಪ ಸಮಯ ಕಳೆದು ಹೋಗ್ತಾ ಇದ್ರು, ಅವರೊಂದಿಗೆ ಮಾತಾಡ್ತಾ ಇದ್ರು. ಒಂದಿನ ಬರ್ತಾರೆ, ಅವರು ಎಲ್ಲಿದ್ದಾರೆ ಎಂಬುದಾಗಿ ಗೊತ್ತಾಗ್ತಾ ಇಲ್ಲ. ಕರ್ತನು ಕೇಳುತ್ತಾರೆ, ಆದಾಮನೇ ನೀನು ಎಲ್ಲಿದ್ದೀಯಾ ಅಂತ ಕೇಳ್ತಾರೆ. ಯಾಕೆ? ಒಬ್ಬ ಮನುಷ್ಯನು ಎಲ್ಲಿದ್ದಾರೆ ಎಂಬುದಾಗಿ ದೇವರಿಗೆ ಗೊತ್ತಿಲ್ವಾ? ಕರ್ತನಿಗೆ ಗೊತ್ತಾಗ್ತಿಲ್ಲ. ಎಲ್ಲಿದ್ದೀಯಾ ಅಂತ ಕೇಳಿದ್ರು. ಅನಂತರ ತಕ್ಷಣ ಅವರು ಕೇಳುತ್ತಾರೆ, ನೋಡಕ್ಕೆ ಅವನ ಆಗ್ತಿಲ್ಲ ಎಂದು ಕೂಡಲೇ ಅವರಿಗೆ ಅರ್ಥವಾಯಿತು, ನೀನು ಪಾಪ ಮಾಡಿದ್ದೀಯಾ, ನಾನು ನಿನಗೆ ತಿನ್ನಬೇಡ ಎನ್ನುವಂತಹ ವೃಕ್ಷದ ಹಣ್ಣನ್ನು ನೀನು ತಿಂದೆಯಾ ಎಂಬುದಾಗಿ ಕೇಳಿದರು. ಯಾಕೆಂದರೆ ಅವನ ಮುಖವನ್ನ, ಅವನ ರೂಪವನ್ನ, ಅವರನ್ನ ಮರೆ ಮಾಡುವಂತಹ ಒಂದು ಕಾರ್ಯ ಪಾಪ. ಅವರು ಪಾಪವನ್ನ ಕಾಣದಿರುವ ಪರಿಶುದ್ಧ ಕಣ್ಣುಳತನೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಕರ್ತನು ನಮ್ಮ ಜೀವನದಲ್ಲಿ ಕಾರ್ಯಗಳನ್ನು ಅನುಕೂಲವಾಗಿ ಮಾರ್ಪಡಿಸಬೇಕೆಂದರೆ ಮೊದಲು ನಿಮ್ಮ ಸೇವೆಯಾಗಿದ್ರೂ ಸರಿ, ಕುಟುಂಬವಾಗಿದ್ರೂ ಸರಿ, ನಿಮ್ಮ ವೈಯಕ್ತಿಕ ಜೀವನ ಆಗಿದ್ರೂ ಸರಿ, ಕ್ರಮಪಡಿಸಿರಿ. ಒಂದು ಕ್ರಮವಾಗಿರುವ ಜೀವನದ ಒಳಗೆ ಹಾದು ಬನ್ನಿರಿ. ಆಗ ಅವನು ಅದನ್ನೇ ಮಾಡ್ದ. ಅವನು ವೇದಿಕೆಗಳನ್ನು ಒಡೆದಾಕಿ, ವಿಗ್ರಹಗಳನ್ನು ಒಡೆದಾಕಿ, ಇವೆಲ್ಲವನ್ನ ಕರ್ತನು ನಮ್ಮ ಮಧ್ಯೆ ಸಂಚರಿಸುವುದಕ್ಕೂ ವಾಸ ಮಾಡುವುದಕ್ಕೂ ಯಾವುದೆಲ್ಲ ತಡೆಯಾಗಿದೆಯೋ ಅವೆಲ್ಲವನ್ನು ಕೂಡ ಎಲ್ಲವನ್ನು ದಾಟಿ ನೀವು ನೋಡುವುದಾದರೆ ಕೆಲವು ಪಾಪಗಳು ಒಳ್ಳೆಯದು ತರನೇ ಇರುತ್ತೆ. ಮೋಶೆ ಮಾಡಿರುವಂತಹ, ಮೋಶೆ ಇದಕ್ಕೋಸ್ಕರವಾಗಿ ಮಾಡಲಿಲ್ಲ, ಧೂಪವನ್ನು ತೋರಿಸುವುದಕ್ಕೆ. ಆದರೆ ಜನಗಳು ಅದನ್ನು ಬೇರೆ ರೀತಿ ಮಾರ್ಪಡಿಸಿದರು. ನಿಗುಸ್ತಾನ್ ಅದಕ್ಕೆ ಧೂಪವನ್ನು ತೋರಿಸುತ್ತಿದ್ದರು, ಅದನ್ನು ಒಡೆದಾಕ್ದ. ಅದು ಇರಬಾರದು. ಅದಕ್ಕೆ ನಿಗುಸ್ತಾನ್ ಎಂಬುದಾಗಿ ಹೆಸರನ್ನ ಇಟ್ಟಿದ್ದರು. ಆ ದಿನಗಳಲ್ಲಿ ಆ ಸರ್ಪವನ್ನ ಒಡೆದು ಹಾಕಿದ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಎಲ್ಲದರಲ್ಲಿಯೂ ನಮಗೆ ಜೀವನದಲ್ಲಿ ಕರ್ತನು ನಮ್ಮ ಜೊತೆ ಇರಬೇಕು ಅಂದರೆ ಕರ್ತನು ಕ್ರಮವಾದವರು, ಪರಿಶುದ್ಧನಲ್ವ, ಎಲ್ಲವೂ ಕ್ರಮವಾಗಿಯೇ ಇರಬೇಕು ಅವರಿಗೆ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯದ 7ನೇ ವಾಕ್ಯ ಹೇಳುತ್ತದೆ,
ಹೊರಗೆ ನಿನ್ನ ಕಾರ್ಯವನ್ನು ಚುರುಕಾಗಿಸಿ, ಬೆಳೆಯಲ್ಲಿ ನಿನ್ನ ಕೆಲಸವನ್ನು ಕ್ರಮಪಡಿಸಿ, ಅನಂತರ ನಿನ್ನ ಮನೆಯನ್ನು ಕಟ್ಟು ಎಂಬುದಾಗಿ ಬರೆಯಲ್ಪಟ್ಟಿದೆ. ಒಂದು ಕಾರ್ಯವನ್ನು ನೀನು ಮಾಡುವುದಕ್ಕಿಂತ ಮುಂಚಿತವಾಗಿ ಕ್ರಮಪಡಿಸುವಂಥದ್ದು, ನಿಮ್ಮ ಜೀವನದಲ್ಲಿ ಒಂದು ಕ್ರಮವಾಗಿರುವ ಜೀವನವನ್ನು ನಡೆಸುವಂಥದ್ದು ಅದು ಬಹಳ ಒಳ್ಳೆಯದು. ಅದನ್ನೇ ಕರ್ತನ ಸತ್ಯವೇದ ಹೇಳುತ್ತದೆ. ಅದನ್ನು ನಮಗೆ ನಾವೇ ತೀರ್ಮಾನಿಸಿಕೊಳ್ಳಬೇಕು. ನಡತೆಯಲ್ಲಿ ಕ್ರಮ ನಮಗಿರಬೇಕು. ನಮ್ಮ ನಡತೆಗಳು ಕರ್ತನ ಮುಂಭಾಗದಲ್ಲಿ ದೇವರು ನೋಡಿ ನಮ್ಮನ್ನು ಅಪ್ರಿಷಿಯೇಟ್ ಮಾಡುವ ರೀತಿ, ಆ ಒಂದು ಕ್ರಮವಾಗಿರುವ ನಡವಳಿಕೆ ನಮ್ಮ ಜೀವನದಲ್ಲಿ ಕಾಣಲ್ಪಡಬೇಕು. ಫಿಲಿಪ್ಪಿಯವರಿಗೆ 3ನೇ ಅಧ್ಯಾಯದ 16ನೇ ವಾಕ್ಯ ಹೇಳುತ್ತದೆ, ಆಗಿದ್ದರೂ ಕೂಡ ನಾವು ಎಲ್ಲಿಯವರೆಗೂ ನಾವು ಬೆಳೆದಿದ್ದೇವೋ ಅಲ್ಲಿಯವರೆಗೂ ಒಂದೇ ಕ್ರಮವಾಗಿ ನಡ್ಕೊಂಡು ಒಂದೇ ಆಲೋಚನೆಯಲ್ಲಿ ಇರೋಣ. ನೀವು ಆತ್ಮಿಕ ಜೀವನದಲ್ಲಿ ಎಷ್ಟು ಉದ್ಧಾರ ಆಗಿದ್ದೀರ ಎನ್ನುವುದು ನೀವು ನಡೆದುಕೊಳ್ಳುವಂತಹ ಕ್ರಮದ ನಡವಳಿಕೆಯಲ್ಲಿಯೇ ಲೆಕ್ಕಿಸಲ್ಪಡುತ್ತದೆ. ಆದರೆ ನಾವು ಯಾವ ಸೂತ್ರವನ್ನು ಅನುಸರಿಸಿ ಇಲ್ಲಿಯವರೆಗೂ ಬಂದೆವೋ ಅದನ್ನೇ ಅನುಸರಿಸಿ ನಡೆಯೋಣ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದೇ ಮುಖ್ಯ. ಜೀವನದಲ್ಲಿ ಒಂದು ಒಳಿತು ಕ್ರಮ ಎನ್ನುವುದು ಬಹಳ ಮುಖ್ಯ. ಇದು ಪ್ರಾರ್ಥನಾ ಸಮಯ, ಇದು ನಮಗಿರುವಂತಹ ಕಾರ್ಯವನ್ನು ನೋಡುವ ಸಮಯ, ಇದು ಕೆಲಸದ ಸಮಯ, ಇದು ಕರ್ತನ ವಾಕ್ಯದ ಮೇಲೆ ನಾವು ಕಾದಿರುವ ಸಮಯ, ಇದು ಸೇವೆಗೆ ಹೋಗುವ ಸಮಯ. ಎಲ್ಲವನ್ನ ಕ್ರಮಪಡಿಸಿರಿ. ಇದೇ ಪ್ರಥಮ ಸ್ಟೆಪ್. ಕ್ರಮವಿಲ್ಲದ ಕಾರ್ಯಗಳ ಮಧ್ಯೆ ಕರ್ತನು ಅವುಗಳನ್ನು ಅಸಹ್ಯ ಪಡುತ್ತಾರೆ. ಆದ್ದರಿಂದ ಕರ್ತನ ಮಕ್ಕಳು ಮೊದಲು ಕ್ರಮಕ್ಕೂ ಒಳಿತಿಗೂ ಸ್ಥಳ ಕೊಡಬೇಕು. ನಿಮ್ಮ ಆತ್ಮಿಕ ಜೀವನದಲ್ಲಿ ಬೆಳೆದಿದ್ದೀರಾ ಎನ್ನುವುದನ್ನ ನಾವು ಸುತ್ತಲಿರುವಂತಹ ಅಥವಾ ನಮ್ಮ ಜೀವನದಲ್ಲಿರುವಂತಹ ಕ್ರಮದ ಮೂಲಕವಾಗಿ ತೋರಿಸಿಕೊಡುತ್ತದೆ. ಒಳಿತಿನ ಕ್ರಮಗಳು ತೋರಿಸುತ್ತದೆ. ಅದನ್ನು ಸತ್ಯವೇದ ಹೇಳುತ್ತದೆ. 2ನೇ ಕಾರ್ಯ, ಇವನು ಹೋಗುವ ಸ್ಥಳದಲ್ಲೆಲ್ಲ ಎಲ್ಲವೂ ಅವನಿಗೆ ಅನುಕೂಲವಾಯಿತು. ಕಾರಣವೇನೆಂದರೆ ಕರ್ತನ ಮೇಲೆ ಅವನು ಕದಲಿಸಲಾಗದ ನಂಬಿಕೆಯನ್ನಿಟ್ಟಿದ್ದ. ಇದು ಅಥವಾ ಅದು ಅಲ್ಲ, ಅಷ್ಟು ಮಾತ್ರವೇ, ಕರ್ತನು ಮಾತ್ರವೇ. ನಾವೇನು ಮಾಡ್ತೀವಿ ಅಂದರೆ 2 ಕಾರ್ಯ ಇಟ್ಟಿರ್ತೀವಿ. ಕರ್ತನ ಬಳಿಯೂ ಕೇಳ್ತೀವಿ, ಅದು ಸರಿಯಾಗಿ ಬರಲಿಲ್ಲ ಅಂದರೆ ಪ್ಲಾನ್ ಬಿ, ಇದನ್ನು ನಾವು ಮಾಡೋಣ ಎಂಬುದಾಗಿ ಹೇಳಿ 2 ಇಟ್ಟಿರ್ತೀವಿ. ಇದು ಆ ರೀತಿ ಅಲ್ಲ. ಕರ್ತನ ಮೇಲೆ ಕದಲಿಸಲಾಗದಿರುವ ನಂಬಿಕೆಯನ್ನು ಇಟ್ಟಿದ್ದ. 2 ಅರಸರ ಪುಸ್ತಕ 18ನೇ ಅಧ್ಯಾಯ 5ನೇ ವಾಕ್ಯ ಹೇಳುವುದನ್ನ ನೀವು ಓದಿ ನೋಡಿರಿ. ಅವನು ಇಸ್ರಾಯೇಲಿನ ದೇವರ ಮೇಲೆ ಇಟ್ಟಿರುವ ನಂಬಿಕೆಯಲ್ಲಿ ಅವನಿಗೆ ನಂತರ ಅವನ ಮುಂದೆಯೂ ಇದ್ದಂತಹ ಯಹೂದದ ಅರಸರೆಲ್ಲರಲ್ಲಿಯೂ ಅವನ ಹಾಗೆ ಒಬ್ಬನೂ ಇದ್ದಿದ್ದಿಲ್ಲ. ಬೈಬಲ್ ಎಂತ ಸರ್ಟಿಫಿಕೇಟ್ ಕೊಡ್ತಾ ಇದೆ ನೋಡಿ. ಯಹೂದ್ಯರಲ್ಲಿ ಅರಸರು ಬಂದರಲ್ವಾ, ಆ ಒಂದು ಅರಸರಲ್ಲಿ ಒಂದು ವೇಳೆ ನೀವು ಕೇಳಬಹುದು ದಾವೀದನು ಅಂತ ಕೇಳಬಹುದು. ದಾವೀದನು ಇಸ್ರಾಯೇಲ್ಯರ ಅರಸನು. ಒಟ್ಟಾರೆ 12 ಕುಲಗಳಿಗೂ ಅರಸನಾಗಿದ್ದ. ದೇಶ ವಿಭಾಗವಾದಾಗ 2 ವಿಭಾಗ ಆಯ್ತಲ್ಲ, ಒಂದು ಉತ್ತರ ಭಾಗ ಮತ್ತೊಂದು ದಕ್ಷಿಣ ಭಾಗ. ಒಂದು ಇಸ್ರಾಯೇಲ್ ದೇಶ, ಮತ್ತೊಂದು ಯಹೂದ ದೇಶ. ಈ ಯಹೂದ ದೇಶದಲ್ಲಿ ಅರಸರು ಉದ್ಭವವಾದರು. ಈ ಅರಸರು ರಾಜರು ಬಂದರಲ್ವಾ, ಈ ಅರಸರಲ್ಲಿ ಯಾವ ಒಬ್ಬ ಅರಸನು ಕೂಡ ಇವನಿಗಿಂತ ಮುಂಚೆ ಅಥವಾ ಹಿಂದೆ ಸರಿ ಇವನಷ್ಟು ಕರ್ತನ ಮೇಲೆ ಕದಲಿಸಲಾಗದಿರುವ ನಂಬಿಕೆ ಇಟ್ಟವನು ಒಬ್ಬನೂ ಇಲ್ಲ. 2 ಅರಸರ ಪುಸ್ತಕ 18:5. ನಾವು ನಂಬುತ್ತೀವಿ ಕರ್ತನನ್ನು, ಆದರೆ ಆ ನಂಬಿಕೆ ಕರ್ತನಿಂದ ಮೆಚ್ಚಿಕೊಳ್ಳುವಷ್ಟಿರಬೇಕು. ಆ ನಂಬಿಕೆಯ ಒಂದು ದೃಢತೆ ಅದೆಷ್ಟರ ಮಟ್ಟಿಗೆ ಇರಬೇಕು ಎಂಬುದಾಗಿ ನಾವು ನೋಡಬೇಕು. ಸತ್ಯವೇದ ಹೇಳುತ್ತದೆ, ನಾವು ಅವನು ಇಸ್ರಾಯೇಲ್ಯರ ದೇವರಾಗಿರುವ ಕರ್ತನ ಮೇಲೆ ಇಟ್ಟಿರುವಂತಹ ನಂಬಿಕೆಯಲ್ಲಿ ಅವನಿಗೆ ಹಿಂದೆಯೂ ಅವನ ಮುಂದೆಯೂ ಇದ್ದಂತಹ ಯಹೂದ್ಯರ ಅರಸರೆಲ್ಲರೂ ಕೂಡ ಅವನ ಹಾಗೆ ಒಬ್ಬನೂ ಇದ್ದದ್ದಿಲ್ಲ. ಆ ರೀತಿ ಬರೆಯಲ್ಪಟ್ಟಿದೆ. ಕರ್ತನ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ಇದನ್ನ ಯಾವುದನ್ನಿಟ್ಟು ನಾವು ಲೆಕ್ಕ ಹಾಕಬಹುದು ಅಂತ ನೋಡೋದಾದರೆ, ದೇವರಿದ್ದಾರೆ ಅಂತ ನಾವು ನಂಬ್ತೀವಿ ಕಣ್ರಿ. ಕರ್ತನು ಕ್ರಿಯೆ ಮಾಡುತ್ತಾರೆ ಅಂತ ನಂಬ್ತೀವಿ. ನೀವು ಕಾರ್ಯಕ್ರಮದಲ್ಲಿ ಬಹಳ ಸಾಕ್ಷಿ ತೋರಿಸ್ತೀರ, ನಂಬ್ತೀವಿ. ಕರ್ತನು ಇವತ್ತು ಸ್ವಸ್ಥಪಡಿಸುತ್ತಾರೆ, ನಂಬುತ್ತೇವೆ. ಇಷ್ಟು ಮಾತ್ರವಾ? ಇಲ್ಲ. ನಂಬುವವರಿಗೆ ಕೆಲವೊಂದು ಗುರುತುಗಳು ಉಂಟು. ಒಬ್ಬನು ನಂಬುವುದಾದರೆ ಅದಕ್ಕೊಂದು ಗುರುತು. ಒಬ್ಬ ಸಂತೋಷವಾಗಿದ್ದರೆ ಅವನ ನಡತೆಯಲ್ಲಿ ಕಾಣಿಸುತ್ತದೆ, ಅವನ ಒಂದು ಮಾತಲ್ಲಿ ಕಾಣಿಸುತ್ತದೆ, ಮುಖದಲ್ಲಿ ಕಾಣಿಸುತ್ತದೆ. ಆ ರೀತಿ ನೀವು ಕರ್ತನಲ್ಲಿ ನಂಬಿಕೆಯುಳ್ಳವರಾಗಿದ್ದರೆ ನಿಮ್ಮ ಜೀವನದಲ್ಲಿ ಕೆಲವೊಂದು ಗುರುತಿರುವುದು. ಏನು ಗೊತ್ತಾ? ಒಂದು, ಕರ್ತನಲ್ಲಿ ನಂಬಿಕೆ ಇರುವ ಮನುಷ್ಯನು ತನ್ನನ್ನು ಶುದ್ಧೀಕರಿಸಿಕೊಳ್ಳುತ್ತಾನೆ ಯಾವಾಗಲೂ. ಯಾಕೆ ಆ ರೀತಿ ಅಂತ ಕೇಳಿದ್ರೆ, ಕರ್ತನು ನನ್ನ ಜೊತೆ ಇದ್ದರೆ ಕೊಳೆಯಾಗುವಂಥದ್ದು ಸಹಜವೇ. ಒಬ್ಬ ಮನುಷ್ಯನ ಜೀವನದಲ್ಲಿ ಕರೆಯಾಗುವುದು ಸಹಜವೇ. ಏಕೆಂದರೆ ಲೋಕಪೂರ್ತಿಯಾಗಿ ದುಷ್ಟತ್ವವು, ಕರೆಗಳು, ದೋಷಗಳಿರುವುದರಿಂದ
ಇವೆಲ್ಲ ಏನೂ ಇಲ್ಲದೆ ಸತ್ಯವೇದ ವಾಕ್ಯವು ಹೇಳುತ್ತದೆ ನೋಡಿ, ನಾವು ಈ ರೀತಿ ಮಾಡಿದ್ರೆ ಈ ಲೋಕವನ್ನು ಬಿಟ್ಟು ನೀಗಿ ಹೋಗಬೇಕಾಗುತ್ತದೆ ಎಂಬುದಾಗಿ ಪೌಲನು ಹೇಳ್ತಾನೆ. ಅದು ಬರುತ್ತದೆ. ನೀವು ಒಂದಿನ ಮುಂಜಾನೆ ಸ್ನಾನ ಮಾಡಿದ್ರೆ, ಸಂಜೆ ಬರ್ಬೇಕಾದ್ರೆ ನೋಡಿ ಮತ್ತೆ ನಮ್ಮಲ್ಲಿ ಆ ಒಂದು ಶರೀರದಲ್ಲಿ ಕೊಳೆ ಎದ್ದಿರುವುದು. ಅದನ್ನು ತಪ್ಪಿಸಲಾಗುವುದಿಲ್ಲ. ಆದರೆ ಅದನ್ನ ಹಾಗೆ ತಕ್ಕಿಸಿಕೊಳ್ಳುವುದೇ ತಪ್ಪು. ಕೆಲವರನ್ನ ನೋಡಿದ್ದೇವೆ, ರಕ್ಷಣೆ ಹೊಂದುವಾಗ ತಮ್ಮ ಪಾಪವನ್ನ ಅವರು ಅರಿಕೆ ಮಾಡಿರ್ತಾರೆ. ಅದಾದ ನಂತರ ಅದರ ಕುರಿತು ಯೋಚನೆ ಮಾಡೋದೇ ಇಲ್ಲ. ದಿನನಿತ್ಯ ಜೀವನದಲ್ಲಿ ನಮ್ಮನ್ನು ಯಾವ ರೀತಿ ತೊಳೆಕೊಳ್ಳುತ್ತೇವೋ ಅದೇ ರೀತಿ ಪ್ರತಿದಿನವೂ ನಾವು ನಮ್ಮನ್ನು ಶುದ್ಧೀಕರಿಸಿಕೊಳ್ಳುವುದು ಅವಶ್ಯ. ಅದು ಬಹಳ ಮುಖ್ಯ ನಮಗೆ. ನಾವು ರಕ್ಷಣೆ ಹೊಂದಿದ್ವಿ, ನಾವೇ ಸೇವೆ ಮಾಡ್ತೀವಿ, ನಾವೇ ಮತ್ತೊಬ್ಬರಿಗೆ ಬುದ್ಧಿ ಹೇಳ್ತೀವಿ, ಮತ್ತೊಬ್ಬರಿಗೆ ಪ್ರಾರ್ಥನೆ ಮಾಡ್ತೀವಿ. ಆ ರೀತಿಯಾಗಿ ನಾವು ಸುಮ್ಮನೆ ಇರಬಾರ್ದು. ಸ್ವಲ್ಪ ಸ್ವಲ್ಪವಾಗಿ ಅದೇನು ಮಾಡುತ್ತೆ ಅಂದರೆ ನಮ್ಮ ಆತ್ಮಿಕ ಜೀವನವು ನಾಶವಾಗುವಂತೆ ಮಾಡುವುದು, ಕೊಳೆ ಕಟ್ಟುವುದಕ್ಕೆ ಆರಂಭವಾಗುವುದು. ನಾವು ಜೀವಿಸುವ ಭೂಮಿ ಕೊಳೆಯಾಗಿರುವ ಭೂಮಿ. ಇದರಲ್ಲಿ ನಾವು ನಮ್ಮನ್ನು ಆಗಾಗ ಶುದ್ಧೀಕರಿಸಿಕೊಳ್ಳಬೇಕಾಗಿರುವುದು ಬಹಳ ಅವಶ್ಯ. ಯಾವ ರೀತಿ ಶುದ್ಧೀಕರಿಸಬೇಕೆಂದರೆ, ಪ್ರಥಮ ಬಾರಿ ನಾವು ಕರ್ತನ ಬಳಿ ಹೋಗಿ ಪ್ರಾರ್ಥಿಸುವಾಗ, ರಕ್ಷಣೆ ಹೊಂದುವಾಗ ನಮ್ಮ ಎಲ್ಲಾ ಪಾಪವನ್ನು ಅರಿಕೆ ಮಾಡಿರ್ತೀವಿ. ಚಿಕ್ಕ ವಯಸ್ಸಿನಿಂದ ಎಲ್ಲಾನು ಅರಿಕೆ ಮಾಡಿರ್ತೀವಿ. ಅದಾದ ನಂತರ ಅರಿಕೆ ಮಾಡುವಾಗ ಮತ್ತೆ ನೀವು ಆರಂಭದಿಂದ ಆರಂಭಿಸಬಾರದು. ಆ ಪಾಪವನ್ನೆಲ್ಲ ದೇವರು ಕ್ಷಮಿಸಿದ್ದಾರೆ ಅಲ್ವಾ? ಮೊದಲು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಕಳ್ತನ ಮಾಡಿದೆ, ಸ್ಕೂಲಿಗೆ ಹೋಗ್ಬೇಕಾದ್ರೆ ಹಿಂಗೆ ಮಾಡಿದೆ, ಹಂಗೆ ಮಾಡಿದೆ, ಸುಳ್ಳು ಹೇಳಿದೆ, ಯಾಮಾರಿಸಿದೆ, ವಂಚಿಸಿದೆ. ಅದನ್ನು ಮೊದಲು ನೀವು ಅಳುತ್ತಾ ದೇವರ ಬಳಿ ಸಮಾಧಾನವಾಗಿ ನಿಮ್ಮ ನೆನಪಲ್ಲಿರುವ ಪಾಪವನ್ನೆಲ್ಲ ಅರಿಕೆ ಮಾಡಿ ಅವುಗಳನ್ನು ಬಿಟ್ಟು ಬಿಟ್ಟಿದ್ದೀರಾ. ಕರ್ತನು ಕ್ಷಮಿಸಿದ್ದಾರೆ. ಮತ್ತೆ ನೀವು ಕರ್ತನ ಬಳಿ ಹೋಗಿ ಪಾಪ ಅರಿಕೆಯನ್ನು ನೀವು ಮಾಡಬೇಕಾದ್ರೆ ಮೊದಲಿಂದ ಆರಂಭಿಸಬಾರದು. ಎಲ್ಲಿಂದ ಬಿಟ್ಟರೋ ಅಲ್ಲಿಂದ. ಅದಾದ ನಂತರ ಈಗ ನೀವು ಮೊಣಕಾಲೂರಿರುವಂತಹ ಮಧ್ಯಂತರದ ಕಾಲದಲ್ಲಿ ಏನೆಲ್ಲ ತಪ್ಪುಗಳು ಇತ್ತೋ ಅವುಗಳನ್ನು ಅರಿಕೆ ಮಾಡಬೇಕು. ಶುದ್ಧೀಕರಿಸಿಕೊಳ್ಳುವುದು ಎನ್ನುವುದು ಎಲ್ಲ ಸಮಯಗಳಲ್ಲಿ ದಿನನಿತ್ಯ ನಡೆಯಬೇಕು. ಕೆಲವು ದೇವ ಭಕ್ತರ ಜೀವಿತ ಚರಿತ್ರೆಯನ್ನು ನೋಡಬೇಕಾದ್ರೆ ಅವರು ತಮ್ಮ ಹಿನ್ನೆಲೆಯಲ್ಲಿ ತಮ್ಮ ಒಂದು ಜಯದ ರಹಸ್ಯವೇನಂತ ಕೇಳಿದ್ರೆ, ಅವರು ದಿನವೂ ಕರ್ತನ ಮುಂಭಾಗದಲ್ಲಿ ತಮ್ಮ ಹೃದಯವನ್ನ ಪರಿಶೋಧಿಸಿಕೊಂಡು ಅದನ್ನು ಅವರು ಸಮ್ಮತಿಸಿಕೊಂಡಿದ್ದಾರೆ, ಅದನ್ನು ಶುದ್ಧೀಕರಿಸಿದ್ದಾರೆ. ಸಮೀಪ ಕಾಲದಲ್ಲಿ ಬದುಕಿದಂತಹ ಡಾಕ್ಟರ್ ಬಿಲಿಗ್ರಾಮ್ ಅವರು, ಅವರ ಪುಸ್ತಕದಲ್ಲಿ ಒಂದು ಅನುಭವ ಹೇಳಲ್ಪಟ್ಟಿದೆ. ಅವರೇನು ಹೇಳಿದ್ದಾರೆ ಅಂದರೆ, ನೆನ್ನೆ ಇದ್ದಂತಹ ಬಿಲ್ಲಿಗ್ರಾಮ್ ಇವತ್ತಿರುವುದಿಲ್ಲ, ಇವತ್ತಿರುವ ಬಿಲ್ಲಿಗ್ರಾಮ್ ನಾಳೆ ಇರುವುದಿಲ್ಲ. ಅಂದರೆ ಅರ್ಥ ಏನಂದರೆ, ನಾನು ಪ್ರತಿದಿನವೂ ರಾತ್ರಿಯಲ್ಲಿ ಮಲಗುವುದಕ್ಕೆ ಹೋಗುವ ಮುನ್ನ ನನ್ನ ಹೃದಯವನ್ನು ಶೋಧಿಸಿ ನೋಡುತ್ತೇನೆ. ಈ ದಿನದಲ್ಲಿ ಏನು ತಪ್ಪು ಮಾಡಿದೆ, ನನ್ನ ಬಳಿ ಏನು ತಪ್ಪಿದೆ, ನಾನು ಯಾವುದನ್ನು ಮಾರ್ಪಡಿಸಬೇಕೆಂದು ಕರ್ತನು ಬಯಸುತ್ತಾರೆ ಎಂಬುದಾಗಿ ದೇವರಾತ್ಮನ ಬೆಳಕಿನಲ್ಲಿ ನನ್ನನ್ನು ಕ್ರಮಪಡಿಸಿಕೊಳ್ಳುತ್ತೇನೆ. ಅವೆಲ್ಲವನ್ನು ಆ ರಾತ್ರಿಯ ಅರಿಕೆ ಮಾಡಿ ಬಿಟ್ಟು ಬೆಳಗ್ಗೆ ಮುಂಜಾನೆ ಹೇಳುವಾಗ ಹೊಸ ಮನುಷ್ಯನಾಗಿ ಹೇಳ್ತೀನಿ ಎಂಬುದಾಗಿ ಹೇಳಿದರು. ನಾವೇ ಅರಿಕೆ ಮಾಡಿದ್ವಲ್ಲ, ಮತ್ತೆ ಮತ್ತೆ ಯಾಕೆ ಅರಿಕೆ ಮಾಡಬೇಕು ಅಂತ ಕೇಳಬಾರ್ದು. ನೆನ್ನೆ ತಾನೇ ನೀವು ಸ್ನಾನ ಮಾಡಿದ್ರಿ, ಅದಕ್ಕೆ ಅಂತ ಇವು ಸ್ನಾನ ಮಾಡದೇ ಇರ್ತೀರಾ? ಕಳೆದ 3 ತಾಸು ಹಿಂದೆ ಬೆಳಗ್ಗೆ ನೀವು ತಿಂಡಿ ತಿಂದ್ರಲ್ಲ, ಮಧ್ಯಾಹ್ನ ಊಟ ಮಾಡದೇ ಇರ್ತೀರ ಅದಕ್ಕೆ ಅಂತ? ಹಾಗಾದರೆ ಏನಂದರೆ, ನಮ್ಮ ಜೀವನದಲ್ಲಿ ನಮ್ಮನ್ನರಿಯದೆ ಆತ್ಮಿಕವಾಗಿರುವ ದೋಷ ನಮ್ಮ ಮೇಲೆ ಬೀಳುತ್ತದೆ. ಹಾಗಾಗಿ ಕರ್ತನನ್ನು ನಂಬುವವನು ಯಾವಾಗಲೂ ತನ್ನ ಹೃದಯವನ್ನು ಶುದ್ಧವಾಗಿಟ್ಟುಕೊಳ್ಳುವುದಕ್ಕೆ ಬಯಸುತ್ತಾನೆ. ನಿನ್ನೆ ಮನೆ ಗುಡಿಸಿದ್ವಿ, ಇವತ್ತು ನಾವು ಗುಡಿಸ್ತೀವಿ ತಾನೆ, ಇವತ್ತು ಕಾರ್ಯ ಮಾಡ್ತೀವಲ್ವಾ? ಏಕೆಂದರೆ ನಾವು ಮನೆಯಲ್ಲಿ ಬಂದು ವಾಸ ಮಾಡಬೇಕು. ಹಾಗಾದರೆ ಕರ್ತನು ವಾಸ ಮಾಡುತ್ತಾರೆ, ಕರ್ತನು ನನ್ನಲ್ಲಿ ವಾಸ ಮಾಡುತ್ತಾನೆ ಎಂಬುದಾಗಿ ನಂಬಿಯೇ ನೀವು ಆ ನಂಬಿಕೆಯ ಪ್ರಕಟಣೆಯಾಗಿ ನಿಮ್ಮನ್ನ ಶುದ್ಧೀಕರಿಸಿಕೊಂಡು ನಿಮ್ಮ ಹೃದಯವನ್ನು ಕಟ್ಟಿ ಕಾಪಾಡಿಕೊಂಡು ಶುದ್ಧವಾಗಿಟ್ಟುಕೊಂಡಿರುತ್ತೀರಾ. 1 ಯೋಹಾನನ ಪತ್ರಿಕೆ 3ನೇ ಅಧ್ಯಾಯ 3ನೇ ವಾಕ್ಯ ಈ ರೀತಿ ಹೇಳುತ್ತದೆ, ಅವರ ಮೇಲೆ ಇಂಥ ನಂಬಿಕೆಯನ್ನಿಟ್ಟಿರುವವನು ಯಾರೋ ಅವರು ಶುದ್ಧರಾಗಿರುವ ಹಾಗೆ ತನ್ನನ್ನು ಶುದ್ಧೀಕರಿಸಿಕೊಳ್ಳುತ್ತಾನೆ. ಇದುವೇ ನೀವು ಕರ್ತನನ್ನು ನಂಬುತ್ತೀರಿ ಎನ್ನುವುದಕ್ಕೆ ಗುರುತು. ಕರ್ತನನ ಸಂಗಡ ಇದ್ದು ವಾಸ ಮಾಡುತ್ತಾರೆ ಎಂಬುದಾಗಿ ನಂಬಿದರೆ ನೀವು ಅದಕ್ಕೆ ತಕ್ಕ ಹಾಗೆ ಕ್ರಿಯೆ ಮಾಡ್ತೀರಲ್ವಾ? ಅವರು ನನ್ನೊಳಗಿದ್ದಾರೆ, ನನ್ನ ಸಂಗಡ ತಂಗಿದ್ದಾರೆ ಎಂಬುದಾಗಿ ನಂಬ್ತೀನಿ, ಕರ್ತನನ ಸಂಗಡ ಇದ್ದಾರೆ ಎನ್ನುವುದನ್ನು ವಿಶ್ವಾಸಿಸುತ್ತೇನೆ ಎಂಬುದಾಗಿ ಹೇಳುವುದಾದರೆ ಅದು ನಿಮ್ಮ ಕ್ರಿಯೆಯಲ್ಲಿ ತೋರಿಸಬೇಕಲ್ವಾ? ಕರ್ತನು ಇರುವಂತಹ ಹೃದಯದಲ್ಲಿ ಯಾವ ರೀತಿ ಇಷ್ಟೊಂದು ವರ್ಷಗಳ ಹಾಗೆ, ಇಷ್ಟು ತಿಂಗಳುಗಳ ಹಾಗೆ ಯಾವ ರೀತಿ ಕೊಳೆ ಕೊಡುವುದು? ಹಾಗಾದರೆ ಪ್ರತಿದಿನ ಶುದ್ಧೀಕರಣೆ ಮುಖ್ಯ. ಒಬ್ಬ ದೇವ ಮನುಷ್ಯನು, ಒಂದು ದೊಡ್ಡ ದೇವದಾಸರು, ಒಬ್ಬ ಸೇವಕನು, ಅಯ್ಯ ಏನು ಮಾಡ್ತಾರೆ ಅಂದರೆ, ದಿನನಿತ್ಯ ರಾತ್ರಿ ಅವರು ಮಲಗುವುದಕ್ಕೆ ಮುಂಚಿತವಾಗಿ ಅವರು ಕರ್ತನ ಪಾದದಲ್ಲಿ ಕಾದಿದ್ದು ಯಾವ ಯಾವ ಕಾರ್ಯವನ್ನೆಲ್ಲ ಕರೆಕ್ಟ್ ಮಾಡಬೇಕೋ, ಸರಿ ಮಾಡಬೇಕು ಅಂತ ನೋಡಿ ಲೆಕ್ಕವನ್ನು ಕೂಡ ಹಾಕಿ ನೋಡ್ತಿದ್ರಂತೆ. ಯಾರಾದರೂ ಸಾಲ ಮಾಡಿದ್ದೇನಾ? ಒಂದು ವೇಳೆ ಇವತ್ತು ರಾತ್ರಿಯಲ್ಲಿ
ನಾನು ಸಾಯುವುದಾದರೆ ಆ ಸಾಲಗಾರನಾಗಿ ನಾನು ಸಾಯಬಾರದು. ಹಾಗಾಗಿ ಆಯಾ ರಾತ್ರಿ ಕುಳಿತು ಅವರ ಲೆಕ್ಕಗಳನ್ನೆಲ್ಲವನ್ನು ನೋಡಿ ಹಣವನ್ನೆಲ್ಲ ಪಡೆದು ಇವನಿಗೆ ಇದನ್ನು ಕೊಡಬೇಕು ಎಂಬುದಾಗಿ, ಈ ಬಾಕಿ ಎಂಬುದಾಗಿ ಎಲ್ಲವನ್ನು ಬರೆದಿಟ್ಟು, ಅದಾದ ನಂತರ ಅವರು ಮಲಗಕ್ಕೆ ಹೋಗ್ತಿದ್ದರಂತೆ. ಎಲ್ಲದರಲ್ಲಿ ತನ್ನನ್ನು ಸಮ್ಮತಿಸಿಕೊಂಡು, ನೀವು ಒಂದು ಕಾರ್ಯವನ್ನ ಸರಿಯಾಗಿ ನೀವು ಕ್ರಮವಾಗಿ ಮಾಡಿದ್ರೆ ನಿಮ್ಮ ಆತ್ಮೀಕ ಜೀವನ ಆರೋಗ್ಯವಾಗಿರುತ್ತದೆ. ಇದನ್ನು ನೀವು ಮಾಡಿ ನೋಡಿ. ಮುಂಜಾನೆ ದೇವರನ್ನ ಸ್ತೋತ್ರ ಮಾಡುವುದಕ್ಕೂ, ಮುಂಜಾನೆ ದೇವರ ಮಹಿಮೆಯನ್ನ ಹೇಳಿ ದೇವರನ್ನ ಆರಾಧನೆ ಮಾಡುವುದಕ್ಕೋ, ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವುದಕ್ಕೋ ಆ ಸಮಯವನ್ನು ಇಟ್ಕೊಳ್ಳಿ. ರಾತ್ರಿಯ ವೇಳೆ ಮಲಗುವುದಕ್ಕಿಂತ ಮುಂಚಿತವಾಗಿ ನಿಮ್ಮನ್ನು ಒಂದು ಪರೀಕ್ಷೆ ಮಾಡಿ ನೋಡಿರಿ. ನಿಮ್ಮ ಹೃದಯದ ಆಳದ ಒಳಗೆ ಹೋಗಿ, ಕರ್ತನ ಆತ್ಮ ದೇವರು ಕೊಟ್ಟಿರುವ ದೀಪದಂತಿದೆ. ಅದು ನಮ್ಮ ಅಂತರಿಂದ್ರಿಯವನ್ನು ಪರಿಶೋಧಿಸುತ್ತದೆ. ದೇವರಾತ್ಮನು ಅದನ್ನು ಶುದ್ಧೀಕರಿಸುವುದಕ್ಕೂ, ಅದನ್ನು ಶೋಧಿಸಿ ನೋಡುವುದಕ್ಕೂ ಸ್ಥಳವನ್ನು ಕೊಡಿ. ಕಾದಿರಿ. ಮನಸ್ಸನ್ನು ಹಾಗೆ ಆ ದಿನವನ್ನು ಹಿಂದೆ ನೀವು ಓಡಲು ಬಿಡಿ. ಯಾವ ಸ್ಥಳದಲ್ಲೆಲ್ಲ ವಾಕ್ಯವನ್ನು ಮೀರಿ ನಡೆದ್ರಿ, ಯಾವ ಯಾವ ಸ್ಥಳದಲ್ಲಿ ಮನುಷ್ಯರನ್ನು ಹೀನಾಯವಾಗಿ ನೆನೆಸಿದ್ದೇನೆ, ಪಾಪದ ಭಾವನೆಗಳು ಎಲ್ಲೆಲ್ಲೆಲ್ಲ ಸ್ಥಳ ಕೊಟ್ಟಿದೆ, ಯಾವ ಯಾವ ಸ್ಥಳದಲ್ಲಿ ದೇವರ ಪ್ರಮಾಣವನ್ನ ಮೀರಿ ನಡೆದಿದ್ದೇನೆ, ನೀವು ಆರಂಭಿಸಿ ನೋಡಿರಿ, ಆಶ್ಚರ್ಯವಾಗಿರುತ್ತದೆ. ನಿಮಗೆ ಮರೆತು ಹೋಗಿರುವ ಹಲವು ಕಾರ್ಯಗಳು ಕೂಡ ಕರ್ತನು ನೆನಪಿಗೆ ತರುತ್ತಾನೆ. ಅವೆಲ್ಲವನ್ನು ಅರಿಕೆ ಮಾಡಿ. ಒಂದು ವೇಳೆ ಇವತ್ತು ರಾತ್ರಿ ನಮ್ಮ ಆತ್ಮ ತೆಗೆಯಲ್ಪಟ್ಟರೂ ಕೂಡ ಲೆಕ್ಕ ಸರಿಯಾಗಿರಬೇಕು, ಅದೇ ಮುಖ್ಯ. ಅದನ್ನೇ ಕರ್ತನ ಸತ್ಯವೇದ ಹೇಳುತ್ತದೆ. ಒಬ್ಬನು ದೇವರ ಬಳಿಯಲ್ಲೇ ಇಂಥ ನಂಬಿಕೆಯನ್ನಿಟ್ಟಿದ್ದರೆ, ಕರ್ತನ ಸಂಗಡ ಇದ್ದಾರೆ, ದಿನನಿತ್ಯ ದೇವರು ನಮ್ಮ ಸಂಗಡ ವಾಸ ಮಾಡಬೇಕು ಅಂದರೆ ನಮ್ಮ ಕಾರ್ಯಗಳು ಸರಿಯಾಗಿರಬೇಕು ಎಂಬುದಾಗಿ, ದೇವರು ಜೊತೆ ಇದ್ದಾರೆ ಎಂಬುದಾಗಿ ನಂಬಿದರೆ ನೀವು ನಿಮ್ಮನ್ನ ಶುದ್ಧೀಕರಿಸಿಕೊಳ್ಳುತ್ತೀರಾ. ಅದನ್ನು ತಪ್ಪಿಸಲಾಗುವುದೇ ಇಲ್ಲ. ಅದುವೇ ಸತ್ಯವೇದ ಹೇಳುತ್ತದೆ. 1 ಯೋಹಾನ 3ನೇ ಅಧ್ಯಾಯ 3ನೇ ವಾಕ್ಯ. ಅವರ ಮೇಲೆ ಇಂಥ ನಂಬಿಕೆಯನ್ನಿಟ್ಟಿರುವವನು ಯಾರೋ ಅವರು ಶುದ್ಧರಾಗಿರುವ ಹಾಗೆಯೇ ತನ್ನನ್ನು ಶುದ್ಧೀಕರಿಸಿಕೊಳ್ಳುತ್ತಾನೆ. ಶುದ್ಧೀಕರಿಸುವುದೆನ್ನುವುದು ಯಾವುದೋ ಒಂದು ದಿನ ನಡೆಯುವಂಥ ಕಾರ್ಯವಲ್ಲ, ಪ್ರತಿ ದಿನವೂ ನಡೆಯಬೇಕಾಗಿರುವ ಕಾರ್ಯ ಎನ್ನುವುದನ್ನು ಮನದಲ್ಲಿ ಆಳವಾಗಿಟ್ಟುಕೊಳ್ಳಿರಿ. ಎರಡನೇದಾಗಿ, ಕರ್ತನ ಮೇಲೆ ನಂಬಿಕೆ ಇರುವವನ ನಡತೆಯನ್ನು ನೀವು ನೋಡುವುದಾದರೆ ಕೆಲವು ಗುರುತುಗಳಿರುವುದು. ಒಂದು, ತನ್ನನ್ನು ಶುದ್ಧೀಕರಿಸಿಕೊಳ್ಳುತ್ತಾನೆ, ಆಗಾಗ ತನ್ನನ್ನು ಶುದ್ಧೀಕರಿಸಿಕೊಳ್ಳುತ್ತಾನೆ. ಎರಡನೇ ಗುರುತು ಏನಂತ ಕೇಳಿದರೆ, ನೆಲೆ ಇಲ್ಲದಿರುವಂಥ ಐಶ್ವರ್ಯದ ಮೇಲೆ ನಂಬಿಕೆಯನ್ನು ಇಡದಿದ್ದಾನೆ. ಈ ಹಣ ನನ್ನ ಕಾಪಾಡುವುದು, ಈ ಹಣದ ಹಿಂದೆ ಅವನು ಓಡೋದಿಲ್ಲ. ಹಣದ ಹಿಂದೆ ಓಡಿ ಅದನ್ನು ಹುಡುಕಿ ಶೇಖರಿಸಬೇಕು ಅಂತ ಬಯಸಿದರೆ ಅವನು ಕರ್ತನ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂತ ಅರ್ಥ. ಹಣ ಎಲ್ಲದಕ್ಕೂ ಅವಶ್ಯವೇ. ನಮಗೆ ಒಂದು ಪ್ರಯಾಣ ಮಾಡುವುದಕ್ಕೆ, ಒಂದು ಕಾಫಿ ಕುಡಿಯುವುದಕ್ಕೂ ಹಣ ಬೇಕು. ಆದರೆ ಹಣದಾಸೆ ಎಲ್ಲ ಕೆಟ್ಟದಕ್ಕೂ ಮೂಲವಾಗಿದೆ. ಈ ಒಂದು ನೆಲೆ ಇಲ್ಲದ ಐಶ್ವರ್ಯದ ಮೇಲೆ ನಂಬಿಕೆಯನ್ನು ಇಡುವುದಿಲ್ಲ ಎಂಬುದಾಗಿ ಸತ್ಯವೇದ ನಮಗೆ ಹೇಳುತ್ತದೆ. ಆದರೆ ಇವತ್ತು ಕೆಲವು ನೂತನ ಉಪದೇಶಗಳು ನೆಲೆ ಇಲ್ಲದಿರುವ ಐಶ್ವರ್ಯವೇ ಶಾಶ್ವತ ಅಂತ ಕಲಿಸುತ್ತಿದ್ದಾರೆ. ಅವರೇನು ಹೇಳ್ತಾರೆ ಅಂದರೆ, ನೆಲೆ ಇಲ್ಲದಿರುವಂತಹ ಐಶ್ವರ್ಯ ಇದೆ ನೋಡಿ, ಆ ಸಮೃದ್ಧಿಯೇ ಮುಖ್ಯ. ಕರ್ತನು ಆ ಸಮೃದ್ಧಿಯನ್ನ ನಿಮಗೆ ವಾಗ್ದಾನ ಮಾಡಿದ್ದಾರೆ. ಅದುವೇ ದೇವರು ವಾಗ್ದಾನ ಮಾಡಿರುವ ಆಶೀರ್ವಾದ. ಅದನ್ನ ಹುಡುಕಿರಿ, ಪ್ರಾರ್ಥನೆಯಲ್ಲಿ ಹುಡುಕಿರಿ ಎಂಬುದಾಗಿ ಕಲಿಸುತ್ತಾರೆ. ಆದರೆ ಸತ್ಯವೇದ ಹೇಳುತ್ತದೆ, ಕರ್ತನ ಮೇಲೆ ಒಬ್ಬನಿಗೆ ನಂಬಿಕೆ ಇದ್ದರೆ ಯಾವುದನ್ನಿಟ್ಟು ಕಂಡುಹಿಡಿಬಹುದು ಅಂದರೆ, ಅವನು ನೆಲೆ ಇಲ್ಲದಿರುವ ಐಶ್ವರ್ಯದ ಮೇಲೆ ನಂಬಿಕೆಯನ್ನ ಇಡುವುದಿಲ್ಲ. 1 ತಿಮೋಥೆಯವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತದೆ. ನೋಡಿ, ಆ ವಾಕ್ಯ ಹೇಳುವುದಕ್ಕೂ ನಾವು ಹೇಳುವುದಕ್ಕೂ ಎಷ್ಟೊಂದು ಮಾರ್ಪಾಡಿದೆ. ಇಂಥ ಉಪದೇಶಗಳು ಬಂದು ಆಸ್ತಿಯ ಮೇಲೆ, ಐಶ್ವರ್ಯದ ಮೇಲೆ, ಅಂತಸ್ತಿನ ಮೇಲೆ ನಮ್ಮ ನಂಬಿಕೆಯನ್ನು ಒಳಮಾಡುತ್ತಾರೆ ನೋಡಿ. ಅದುವೇ ಆಶೀರ್ವಾದ ಎಂಬುದಾಗಿ ಕಲಿಸ್ತಾರಲ್ಲ, ಅದು ಎಷ್ಟು ದೊಡ್ಡ ಮೂರ್ಖತನ. ಯೋಚನೆ ಮಾಡಿ ನೋಡಿ. ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರು ಕೂಡ ನೀವು ಇವತ್ತು ಓಡಿ ಓಡಿ ಕೂಡಿಸಿದ್ದು ಯಾವತ್ತೂ ನಿಮ್ಮ ಹಸ್ತದಲ್ಲಿ ಶಾಶ್ವತವಾಗಿರುವುದಿಲ್ಲ. ಇವತ್ತು ನೀವು ಕೂಡಿಸಿದ್ದು ನಾಳೆ ಇನ್ನೊಬ್ಬನು ಅನುಭವಿಸ್ತಾರೆ ಅದನ್ನ. ನೀವು ಕಟ್ಟಿದ ಮನೆಯಲ್ಲಿ ಮತ್ತೊಬ್ಬ ವಾಸವಿರ್ತಾನೆ, ನೋಡ್ತೀವಲ್ವಾ? ನನ್ನ ತಾತ ಕಟ್ಟಿದ ಮನೆ, ಅಜ್ಜಿ ಕಟ್ಟಿದ ಮನೆ, ಇವಾಗ ತಾತ ಎಲ್ಲಿ, ಅಜ್ಜಿಯಲ್ಲಿ. ಇವತ್ತು ನಾವು ಕುಳಿತು ಅನುಭವಿಸ್ತಾ ಇದ್ದೀವಿ. ಇವತ್ತು ನಮಗದಿದೆ, ನಾಳೆ ಮತ್ತೊಬ್ಬನಿಗೆ ಅದು ಮಾರ್ಪಡುತ್ತದೆ. ಹಾಗಾದ್ರೆ ಇದರ ಮೇಲೆ ನಂಬಿಕೆಯನ್ನಿಟ್ಟು ಕರ್ತನನ್ನು ಬಿಟ್ಟು ದೂರ ಹೋಗಿ ಹೇಳ್ತಾರಲ್ಲ, ಇದುವೇ ಶಾಶ್ವತ ಅಂತ ನಂಬಕ್ಕೆ ಹೇಳ್ತಾರಲ್ಲ. ಹಾಗಾದ್ರೆ ಒಬ್ಬನು ದೇವರ ಮೇಲೆ ನಂಬಿಕೆಯಾಗಿದ್ದರೆ ಅವನಿಗೊಂದು ಗುರುತಿರುವ ಹಾಗೆ 1 ತಿಮೋಥೆ 6:17 ಹೇಳಲ್ಪಟ್ಟದ್ದಾಗಿದೆ. ಈ ಲೋಕದಲ್ಲಿ ಆಸ್ತಿ ಉಳ್ಳವರು 2 ವಿಧವಾಗಿರುವ ಆಲೋಚನೆ ಉಳ್ಳವರಾಗಿರದೆ, ನೆಲೆಯಿಲ್ಲದ ಐಶ್ವರ್ಯದ ಮೇಲೆ ನಂಬಿಕೆಯನ್ನು ಇಡದೆ, ನಾವು ಅನುಭವಿಸುವುದಕ್ಕೆ ಸಕಲ ವಿಧವಾಗಿರುವ ಒಳಿತುಗಳನ್ನು ನಮಗೆ ಸಂಪೂರ್ಣವಾಗಿ ಕೊಡುವ ಜೀವವುಳ್ಳ ದೇವರ ಮೇಲೆ ನಂಬಿಕೆಯನ್ನಿಡಬೇಕು.
ಹಾಗಾದರೆ ಒಬ್ಬನು ಶ್ರೀಮಂತನಾಗಿರಬಹುದು, ತಪ್ಪಲ್ಲ. ಆದರೆ ಅವನ ನಂಬಿಕೆ ಹಣದ ಮೇಲೆ ಇರಬಾರದು. ತಂದೆ ತಾಯಿ ಕೂಡಿಸಿಟ್ಟಿದ್ದು ಕಣ್ರಿ, ಹಣವಿದೆ, ನಾನು ಅದು ನಂಬ್ತೀನಿ ಎಂಬುದಾಗಿ ಎಲ್ಲವುದನ್ನು ಬಿಟ್ಟು ಬನ್ನಿ, ಆ ರೀತಿ ನಾನು ಹೇಳ್ತಾ ಇಲ್ಲ. ಸತ್ಯವೇದ ಹೇಳುತ್ತದೆ, ದೇವರು ನೀನು ಕೊಟ್ಟಿದ್ದಾರಾ, ಆದರೆ ನನ್ನ ನಂಬಿಕೆ ಅದ್ರ ಮೇಲೆ ಇಡಬೇಡ. ಅದು ನನ್ನ ಕಾಪಾಡುತ್ತೆ, ಅದು ನನಗೆ ನಿತ್ಯ ಜೀವ, ಅದುವೇ ನಿನಗೆ ಸಾಕಾದದ್ದು, ಅದುವೇ ಆಶೀರ್ವಾದ ನಂಬೇಡ. ಕರ್ತನ ಮೇಲೆ, ಜೀವವುಳ್ಳ ದೇವರಾಗಿರುವ ಕರ್ತನ ಮೇಲೆ ನಂಬಿಕೆಯನ್ನಿಡಬೇಕು. ಅವರಿಗೆ ಆ ರೀತಿ ಬುದ್ಧಿ ಹೇಳು. ಮೂರನೇ ಗುರುತಿದೆ, ಒಬ್ಬನು ದೇವರನ್ನು ನಂಬುತ್ತಾನೆ ಅಂದರೆ ಯಾವುದನ್ನಿಟ್ಟು ಕಂಡುಹಿಡಿಬಹುದು ಅಂದರೆ, ಎಲ್ಲ ಸಮಸ್ಯೆಗಳಿಗೂ ಅವನು ಪ್ರಾರ್ಥನೆಯನ್ನು ಹುಡುಕುವನು, ಪ್ರಾರ್ಥನೆಯಲ್ಲಿ ನೆಲೆಯಾಗಿರುವನು. ಇವಾಗ ನೋಡಿ, ಒಂದು ದೊಡ್ಡ ಸಮಸ್ಯೆ ಬಂದರೆ ಕೆಲವು ವ್ಯಕ್ತಿಗಳು ಮೊಣಕಾಲು ಹೊಡ್ತಾರೆ. ಅಯ್ಯೋ, ಈ ಸಮಸ್ಯೆ ಯಾವ ರೀತಿ ಬಗೆಹರಿಸೋದು ಗೊತ್ತಿಲ್ಲ, ಇಷ್ಟು ದೊಡ್ಡ ಸಮಸ್ಯೆ ನನ್ನ ಜೀವನದಲ್ಲಿ ಬಂದಿದೆಯಲ್ಲ, ಹಾಗಾದರೆ ಮೊಣಕಾಲು ಊರಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಈ ಚಿಕ್ಕ ಚಿಕ್ಕ ಸಮಸ್ಯೆ ಬರುತ್ತೆ ನೋಡಿ, ಅಂಥ ಸಮಸ್ಯೆಗಳಿಗೆ ಅವರು ದೊಡ್ಡಸ್ತಿಕೆ ತೋರಿಸಲ್ಲ. ಆದರೆ ಸತ್ಯವೇದ ಹೇಳುತ್ತದೆ, ಒಬ್ಬನು ಕರ್ತನ ಮೇಲೆ ನಂಬಿಕೆಯನ್ನಿಟ್ಟಿದ್ದರೆ ಪ್ರಾರ್ಥನೆ ನಮಗೆ ಎರಡು ಕಾರ್ಯವನ್ನು ತೋರಿಸುತ್ತದೆ. ನಮಗೆ ಬರುವ ಸಮಸ್ಯೆಯನ್ನು ದೇವರ ಬಳಿ ನಾವು ಹೇಳಿದ್ರೆ ಅದು ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಹೋಗಿ ನಿನ್ನ ಎಲ್ಲ ವಿಜ್ಞಾಪನೆಗಳನ್ನು, ಮನವಿಗಳನ್ನು ದೇವರ ಬಳಿ ಹೇಳಿರಿ. ಹಾಗಾದರೆ ನಾವು ಹೋಗಿ ಒಂದು ಸಮಸ್ಯೆಯನ್ನು ದೇವರ ಬಳಿ ಹೋಗಿ ಹೇಳುತ್ತೇನೆ ಎಂದರೆ, ಪ್ರಾರ್ಥಿಸುತ್ತೇನೆ ಎಂದರೆ, ಆ ಪ್ರಾರ್ಥನೆ ಎನ್ನುವ ಪದದಲ್ಲಿ ನಾನು ಎರಡು ಕಾರ್ಯವನ್ನು ಆಯ್ಕೆ ಮಾಡ್ತೀನಿ. ಒಂದು, ನಾನು ನನ್ನನ್ನು ನಂಬಲಿಲ್ಲ. ಎರಡನೇದಾಗಿ, ನಾನು ನಿಮ್ಮನ್ನು ನಂಬುತ್ತೇನೆ. ಯಾವ ಸಮಸ್ಯೆ ಬಂದರೂ ಕೂಡ ಅದು ನನ್ನಿಂದ ಸಾಧ್ಯ ಇಲ್ಲ, ಅದು ನಿಮ್ಮಿಂದಲೇ ಸಾಧ್ಯ. ಪ್ರಾರ್ಥನೆಯಲ್ಲಿ ಮೊಣಕಾಲೂರುವುದರಿಂದ ಅವನು ತನ್ನನ್ನು ನಂಬದೆ ದೇವರನ್ನು ನಂಬುತ್ತಾನೆ ಎಂಬುದಾಗಿ ಅರ್ಥ. ಆದ್ದರಿಂದ ಈ ವ್ಯಕ್ತಿಗಳನ್ನು ಗಮನಿಸುವಾಗ ಯಾವ ಸಮಸ್ಯೆ ಬಂದರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡಬೇಕು, ಇದನ್ನೇ ಕೇಂದ್ರೀಕರಿಸುತ್ತಾರೆ. ಇದು ನಮಗೆ ಸೂಚಿಸುವ ಕಾರ್ಯವೇನೆಂದರೆ, ಇವರು ಕರ್ತನ ಮೇಲೆ ನಂಬಿಕೆ ಇರುವವರು. ತನ್ನನ್ನು ನಂಬುವುದಕ್ಕಿಂತಲೂ, ಮನುಷ್ಯನನ್ನು ನಂಬುವುದಕ್ಕಿಂತಲೂ ಕರ್ತನ ಮೇಲೆ ನಂಬಿಕೆಯಾಗಿರುವವರು. 1 ತಿಮೋತಿಯ ಪುಸ್ತಕ 5ನೇ ಅಧ್ಯಾಯ 5ನೇ ವಾಕ್ಯವು ಈ ರೀತಿ ಹೇಳುತ್ತದೆ, ಉತ್ತಮ ವಿಧವೆಯಾಗಿದ್ದು ವೈಯಕ್ತಿಕವಾಗಿರುವವಳು ದೇವರ ಬಳಿಯಲ್ಲಿ ನಂಬಿಕೆಯುಳ್ಳವಳಾಗಿ ರಾತ್ರಿ ಹಗಲು ವಿಜ್ಞಾಪನೆಗಳಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನೆಲೆಯಾಗಿರುವಳು. ಏನು ಹೇಳ್ತಾರೆ? ದೇವರ ಮೇಲೆ ನಂಬಿಕೆ ಇರುವವರಾಗಿದ್ದರೆ ಅವರು ರಾತ್ರಿ ಹಗಲು ವಿಜ್ಞಾಪನೆಗಳಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನೆಲೆಯಾಗಿರುವರು. ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾವ ಕಾರ್ಯ ಬಂದರೂ ಪ್ರಾರ್ಥನೆಯನ್ನು ಹುಡುಕುತ್ತೇವೆ, ಪ್ರಾರ್ಥನೆಗೆ ಮುಖ್ಯತ್ವವನ್ನು ಕೊಡ್ತೇವೆ, ಪ್ರಾರ್ಥನೆಯಲ್ಲಿ ಕಾದಿದ್ದೇವೆ, ಕರ್ತನ ಬಳಿ ನಾವು ಒಡನಾಟ ಇಟ್ಟುಕೊಳ್ಳುವುದರಲ್ಲಿ ಸಮಯ ಕಳಿತೀವಿ ಅಂತ ಹೇಳೋದಾದರೆ, ನಾವು ಕರ್ತನ ನಂಬಿಕೆಯನ್ನು ಒಳಗೊಂಡಿದ್ದೇವೆ ಎನ್ನುವುದನ್ನು ಗುರುತಿಸುತ್ತೇವೆ ಎನ್ನುವುದು ಅದರ ಒಂದು ಅರ್ಥ. ಮುಂದಿನ ಕಾರ್ಯವು ಹೇಳುತ್ತದೆ, 4ನೇ ಕಾರ್ಯವನ್ನು ನೋಡಿ, ಕರ್ತನ ಮೇಲೆ ನಂಬಿಕೆ ಇದ್ದರೆ ಅವನು ತನ್ನ ಸ್ವಂತ ಶರೀರವನ್ನ, ಸ್ವಾರ್ಥವನ್ನ, ಮಾಂಸದ ಮೇಲೆ ನಂಬಿಕೆಯನ್ನ ಇಡುವುದಿಲ್ಲವಂತೆ. ಅದು ಒಂದು ಗುರುತು. ನೋಡಿದ್ರೆ ಗೊತ್ತಾಗುತ್ತೆ, ನನ್ನಿಂದ ಅದು ಸಾಧ್ಯವಿಲ್ಲ, ನನ್ನ ಸ್ವಾರ್ಥದಲ್ಲಿಯೋ ಮಾಂಸದಲ್ಲಿಯೋ ನಂಬಿಕೆಯನ್ನಿಡುವುದಿಲ್ಲ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಾಕ್ಯ ನಮಗೆ ಹೇಳುತ್ತದೆ, ಏಕೆಂದರೆ ಶರೀರದ ಮೇಲೆ ನಂಬಿಕೆಯನ್ನು ಇಡದೆ ಆತ್ಮದಿಂದ ದೇವರನ್ನು ಆರಾಧನೆ ಮಾಡಿ ಯೇಸು ಕ್ರಿಸ್ತನಲ್ಲಿ ಇರುವವರು ನಾವೇ ಸುನ್ನತಿ ಉಳ್ಳವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕರ್ತನ ಬಳಿಯಲ್ಲಿ ನಂಬಿಕೆಯಾಗಿರುವವನು ದೇವರ ಬಳಿಯಲ್ಲಿ ಶಾರೀರಿಕವಾಗಿ ನಂಬಿಕೆಯಾಗಿರುವುದಿಲ್ಲ. ಇವೆಲ್ಲವೂ ಕರ್ತನ ಸತ್ಯವೇದ ಹೇಳುತ್ತದೆ. ಹಾಗಾದರೆ ಇಂಥ ಒಂದು ನಂಬಿಕೆ ನಮ್ಮಲ್ಲಿ ಇದೆಯಾ ಅಂತ ನೋಡಬೇಕು. ಈಗ ನಾನು ಹೇಳಿದ ಪಾಯಿಂಟ್ ಎಲ್ಲ ಒಂದು ವೇಳೆ ಇದ್ದರೆ ಮಾತ್ರವೇ ನಾವು ನಿಜವಾಗಿ ಕರ್ತನನ್ನು ನಂಬುತ್ತೇವೆ ಎಂಬುದಾಗಿ ಅರ್ಥ. ಕರ್ತನನ್ನು ನಂಬುತ್ತೇವೆ ಎನ್ನುವುದು ಬರೀ ಚರ್ಚಿಗೆ ಹೋಗ್ತೀವಿ ಎನ್ನುವುದು ಮಾತ್ರವಲ್ಲ, ಯೇಸುವಿನ ಹೆಸರನ್ನು ನಾವು ತಿಳ್ಕೊಂಡಿದ್ದೀವಿ ಎನ್ನುವುದಲ್ಲ. ಯೇಸು ಬಂದರು, ಜೀವಿಸಿದರು, ಸತ್ತರು, ಹೋದರು, ಮತ್ತೆ ಬರ್ತಾರೆ, ಆ ರೀತಿಯಾಗಲ್ಲ. ಈ ಗುರುತುಗಳೆಲ್ಲ ನಮ್ಮ ಜೀವನದಲ್ಲಿ ಕಾಣಲ್ಪಡಬೇಕು. ಅದು ಕಾಣಲ್ಪಟ್ಟರೆ ಮಾತ್ರವೇ ನೀವು ನಿಜವಾಗಿರುವ, ಆರೋಗ್ಯವಾಗಿರುವ ನಂಬಿಕೆಯನ್ನು ದೇವರ ಬಳಿ ಒಳಗೊಂಡಿದ್ದೀರಾ ಎನ್ನುವುದು ಗುರುತಾಗುತ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಮುಂದಿನ ಕಾರ್ಯವನ್ನು ನೋಡಿ, ಈ ಒಂದು ಮನುಷ್ಯನ ಜೀವನದಲ್ಲಿ, HKನ ಜೀವಿತದಲ್ಲಿ ಹೋದ ಸ್ಥಳದಲ್ಲೆಲ್ಲ ದೇವರವನಿಗೆ ಅನುಕೂಲವಾಗಿ ಮಾರ್ಪಡಿಸಿಕೊಟ್ಟದ್ದು ಮುಂದಿನ ರಹಸ್ಯ ಏನೆಂದರೆ, ಅವನು ಕರ್ತನ ಕಟ್ಟಳೆಗಳನ್ನು ಕೈಗೊಂಡು ನಡೆದನು. ಅದೇ ಇಲ್ಲಿ ಹೇಳುತ್ತದೆ. 2 ಅರಸರ ಪುಸ್ತಕ 18ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಅವನು ದೇವರನ್ನು ಬಿಟ್ಟು ಹಿಂಜೊರೆಯದೆ ಅವರನ್ನು ಹಾತುಕೊಂಡಿದ್ದು, ಕರ್ತನು ಮೋಶೆಗೆ ಕಲಿಸಿದ ಅವರ ಶಾಸ್ತ್ರಗಳನ್ನು ಕೈಗೊಂಡು ನಡೆದನು. ನೀವು ಎಲ್ಲದರಲ್ಲಿಯೂ ಕರ್ತನನ್ನು ಹಾದುಕೊಂಡು ಬದುಕಬೇಕು ಎಂಬುದಾಗಿ ಕರೆಯಲ್ಪಟ್ಟವರಾಗಿದ್ದೀರಾ. ಏನಾಗಿದ್ರು ಅವರನ್ನು ಹಾದುಕೊಂಡು ಜೀವಿಸಬೇಕು. ಅದುವೇ ಕರ್ತನು ನಮ್ಮ ಬಳಿ ಬಯಸುತ್ತಾರೆ. ದೇವರ ಮಕ್ಕಳಿಗೂ
ಉಳಿದವರಿಗೂ ಮತ್ತೆ ಇರುವಂತಹ ವ್ಯತ್ಯಾಸವೇನು? ಎಲ್ಲರೂ ಕೂಡ ಯಾವುದೋ ಒಂದನ್ನು ಆತುಕೊಂಡು ಬದುಕುತ್ತಿದ್ದಾರೆ. ದೇವರಿಲ್ಲ ಎನ್ನುವವರು ಕೂಡ ತಮ್ಮನ್ನು ನಡೆಸುವಂತಹ ನಾಯಕರನ್ನ ಹಾದುಕೊಂಡು ಜೀವಿಸುತ್ತಾರೆ. ತನ್ನ ಕುಟುಂಬವನ್ನ ಹಾದುಕೊಂಡು ಜೀವಿಸುತ್ತಾರೆ. ಮನುಷ್ಯನು ಆ ರೀತಿಗೆ ಉಂಟು ಮಾಡಲ್ಪಟ್ಟಿದ್ದೇನೆ. ಯಾವುದಾದ್ರೂ ಒಂದನ್ನು ಆತುಕೊಳ್ಳಬೇಕು. ಒಂದು ಕುಟುಂಬವನ್ನು ಆದುಕೊಳ್ಳಬೇಕು, ಮಕ್ಕಳನ್ನು ಆದುಕೊಳ್ಳಬೇಕು, ಅಥವಾ ತನ್ನ ಒಂದು ಸ್ವಾರ್ಥ ನಂಬಿಕೆಯನ್ನ, ತನ್ನ ಜ್ಞಾನವನ್ನ ಅವಲಂಬಿಸಿ ಬದುಕಬೇಕು. ಯಾವುದಾದ್ರೂ ಒಂದನ್ನು ಅವಲಂಬಿಸಿಯೇ ಬದುಕಬೇಕು. ಆದರೆ ಕರ್ತನ ಮಕ್ಕಳು ಇಲ್ಲಿ ವ್ಯತ್ಯಾಸ ಪಡುತ್ತಾರೆ. ಅವರು ದೇವರನ್ನು ಅವಲಂಬಿಸಿ ಬದುಕುತ್ತಾರೆ. ಕರ್ತನು ಏನು ಹೇಳ್ತಾರೋ ಅದುವೇ, ಕರ್ತನು ಏನು ಮಾತಾಡ್ತಾರೋ ಅದುವೇ. ಯಾವ ಒಂದು ಸಮಸ್ಯೆಗೂ ಅವರೇ ನನಗೆ, ಅವರನ್ನು ಆದುಕೊಂಡು ಬದುಕುತ್ತಾರೆ. ನೋಡಿ, ಅವರ ಜೀವನದಲ್ಲಿ ಸಾಧಾರಣವಾಗಿ ನೋಡುವಾಗ ಹಿಜ್ಕೀಯ ಒಬ್ಬ ರಾಜ ಅಂತ ಕಾಣಿಸುತ್ತದೆ. ಪ್ರಬಲವಾಗಿ ಅವರ ಬಗ್ಗೆ ಅಷ್ಟು ಕೂಡ ನಾವು ತಿಳಿದುಕೊಳ್ಳುವುದಿಲ್ಲ. ಆದರೆ ಸತ್ಯವೇದ ಹೇಳುತ್ತದೆ, ಅವನು ಕರ್ತನನ್ನು ಬಿಟ್ಟು ಸ್ವಲ್ಪ ಕೂಡ ಹಿಂಜುರಿಯದೆ, ಶತ್ರುಗಳು ಎಷ್ಟೇ ಬಂದರು, ಹೋರಾಟಗಳು ಎಷ್ಟೇ ಬಂದರು, ಭೀತಿಗಳು ಎಷ್ಟೇ ಬಂದರು, ಅಷ್ಟು ದೊಡ್ಡ ಅರಸನ್ನೇ ಎದುರಿಸಿದರು, ಮುಂದೇನಾಗುತ್ತೆ ಎನ್ನುವ ಭಯ ಬರಬೇಕಲ್ವಾ? ಈ ಮನುಷ್ಯನು ಯಾವುದಕ್ಕೂ ಹಿಂಜುರಿಯದೆ ಕರ್ತನನ್ನ ಅವಲಂಬಿಸಿ, ಕರ್ತನು ಮೋಶೆಗೆ ಆಜ್ಞಾಪಿಸಿದ ಅವರ ಕಟ್ಟಳೆಗಳನ್ನು ಕೈಗೊಂಡು ನಡೆದನು. ಇದುವೇ ಅವನ ಜಯದ ರಹಸ್ಯ. ಕರ್ತನ ವಾಕ್ಯವನ್ನ ಅವಲಂಬಿಸಿ ಜೀವಿಸಬೇಕು. ಸತ್ಯವೇದವನ್ನು ಅವಲಂಬಿಸಿ ಜೀವಿಸಬೇಕು. ಕರ್ತನನ್ನು ಅವಲಂಬಿಸಿ ಜೀವಿಸಬೇಕು. ಯಾವ ಚಿಕ್ಕ ವಿಷಯ ಇದ್ರೂ ಕೂಡ ದೇವರನ್ನು ಬಿಟ್ಟು ಹಿಂಜರಿಯಬಾರದು ಎಂಬುದಾಗಿ ಕರ್ತನ ಸತ್ಯವೇದ ಹೇಳುತ್ತದೆ. ಇದನ್ನೇ ದೇವರು ಹೇಳಿದ್ರು, ಕೈ ಇಟ್ಟು ಮಾಡುವಂತಹ ಎಲ್ಲಾ ಕಾರ್ಯವು ನಿನಗೆ ಆಶೀರ್ವಾದವಾಗಿರಬೇಕಂದ್ರೆ ನೀನು ಬಲ ಎಡಗಡೆ ತಿರುಗದ ಹಾಗೆ ಕರ್ತನು ಕಲಿಸಿದ ಕಾರ್ಯಗಳ ಮೇಲೆ, ಕರ್ತನು ಕೊಟ್ಟಂತ ಕಟ್ಟಳೆಗಳ ಮೇಲೆ ಗಮನವುಳ್ಳವನಾಗಿರು. ಮೋಶೆ ಸತ್ತು ಹೋದ. ಮೋಶೆ ಆ ಒಂದು ಸಮಸ್ತ ಇಸ್ರಾಯೇಲ್ ಜನಗಳಿಗೂ, ದಾಸತ್ವದಲ್ಲಿ ಇದ್ದವರಿಗೂ ಎಷ್ಟೇ ಅವರು ಗುಣ ಹುಟ್ಟಿದರೂ ಇವರು ಅವರಿಗೆ ನಂಬಿಕೆಯಾಗಿದ್ದರು. ಅವರು ಇರುವುದು ಅವರಿಗೊಂದು ದೊಡ್ಡ ಸ್ಟ್ರೆಂತ್ ಆಗಿತ್ತು. ಸತ್ತು ಹೋದರು. ಯೆಹೋಶುವ ಅವನ ಕೆಲಸದವನು. ಭಯಪಟ್ಟರು. ಏನು ಮಾಡುವುದು? ದೇವರೇ, ಮುಂದೆ ಯಾವ ರೀತಿ ನಾನು ನಡೆಸುವುದು? ನಾನು ಮೋಶೆಗೆ ಕೆಲಸ ಮಾಡುವವನು, ಒಬ್ಬ ಮನುಷ್ಯನಾಗ ಆ ರೀತಿ ಇದ್ದೆ. ನಾನು ಮೋಶೆ ಅಲ್ಲ. ಇಷ್ಟೋ ಇಸ್ರಾಯೇಲ್ಯರು ಇದ್ದಾರೆ. ಇನ್ನು ದೇವರ ಯೋಜನೆ ಪರಿಪೂರ್ಣವಾಗಿ ನೆರವೇರಿಲ್ಲ. ಬಾಕಿ ಉಳಿದಿರುವುದೇ ಕ್ಲೈಮ್ಯಾಕ್ಸ್. ಇದನ್ನು ಯಾವ ರೀತಿ ನಡೆಸುವುದು ನಾನು? ಒಂದು ಕಡೆ ಭಯ. ಇಸ್ರಾಯೇಲ್ ಜನಗಳೆಲ್ಲರ ನಂಬಿಕೆಯು ಒಂದು ರೀತಿ ಕುಸಿದು ಹೋದಂತೆ ಇದೆ. ಆಗ ಕರ್ತನ ಒಂದು ಕಾರ್ಯವನ್ನು ಹೇಳುತ್ತಾರೆ. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 6ನೇ ವಾಕ್ಯ ನಾವು ನೋಡುವವರಾಗೋಣ. 8ನೇ ವಾಕ್ಯದವರೆಗೂ ಅವರು ಹೇಳ್ತಾರೆ, ಬಲಗೊಂಡು ದೃಢಮನಸ್ಸುಳ್ಳವನಾಗಿರು. ಈ ಜನಗಳ ಪಿತೃಗಳಿಗೆ ನಾನು ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇಶವನ್ನು ನೀನು ಇವರಿಗೆ ಹಂಚುತ್ತೀಯ. ಇಲ್ಲಿಯವರೆಗೂ ಮೋಶೆ ಕೊಡುತ್ತಾನೆ ಎಂಬುದಾಗಿ ಅಂದ್ಕೊಂಡಿದ್ವಿ. ಕರ್ತನು ಹೇಳುತ್ತಾರೆ, ಯೆಹೋಶುವನೇ, ನೀನೇ ಈ ದೇಶವನ್ನು ಈ ಜನಗಳಿಗೆ ಹಂಚಿಕೊಡಲಿದ್ದೀಯಾ. ನನ್ನ ದಾಸನಾಗಿರುವ ಮೋಶೆ ನಿನಗೆ ಕಲಿಸಿದ ಆಜ್ಞಾಶಾಸನ ಪ್ರಕಾರ ಮಾಡುವುದಕ್ಕೆ, ಗಮನವಾಗಿರುವುದಕ್ಕೆ ಮಾತ್ರ ನೀನು ಬಲಗೊಂಡು ದೃಢಮನಸ್ಸುಳ್ಳವನಾಗಿರು. ಯಾಕೆ ಬಲಗೊಳ್ಳಬೇಕು? ಯಾವುದಕ್ಕೆ ದೃಢವಾಗಿರಬೇಕು ಅಂತ ಕೇಳಿದ್ರೆ, ನನ್ನ ಕಟ್ಟಳೆಗಳನ್ನ ಕೈಗೊಳ್ಳುವುದಕ್ಕೆ ಬಲಗೊಂಡಿರು. ಅಲ್ಲಿ ಹೇಳ್ತಾರೆ ನೋಡಿ, ಕರ್ತನ ಕಟ್ಟಳೆಗಳನ್ನು, ವಾಕ್ಯಗಳನ್ನು ಕೈಗೊಂಡು ನಡೆಯುವಂಥದ್ದು ಸಾಧಾರಣವಾಗಿರೋ ವಿಚಾರವಲ್ಲ. ಅದಕ್ಕೊಂದು ದೇವರ ಬಲ ನಿಮಗೆ ಬೇಕು. ಲೋಕ ಒಂದು ಕಡೆ ಒತ್ತಾಯ ಮಾಡುವುದು, ಲೋಕ ಒಂದು ಕಡೆ ಉಪದ್ರವ ಮಾಡುವುದು, ಲೋಕ ಒಂದು ಕಡೆ ಭಯಭೀತಿ ಹುಟ್ಟಿಸುವುದು. ಅದರ ನಡುವೆ ದೇವರ ವಾಕ್ಯಕ್ಕೆ ಸಾಕ್ಷಿಯಾಗಿರಬೇಕು ಅಂದರೆ ಬಲ ನಮಗೆ ಬೇಕು. ಶಾದ್ರಾಕ್, ಮೇಷಾಕ್, ಅಬಿದ್ನೇಗೋ, ದಾನಿಯೇಲ್ ನೋಡಿ ಭಯಭೀತಿ ಮಾಡಿದ್ರು, ಭಯಪಡಿಸಿದರು. ಅವರು ನಂಬುವಂತಹ ನಂಬಿಕೆಯಿಂದ ಅವರನ್ನ ಬೇರ್ಪಡಿಸುವುದಕ್ಕೆ ಅವರು ಪ್ರಯತ್ನ ಮಾಡಿದರು. ಕರ್ತನ ಆಜ್ಞೆಗಳನ್ನು ಬಿಟ್ಟು ನಾನು ಅಲ್ಲಿ ಉಂಟು ಮಾಡಿ ಇಟ್ಟಿರುವಂತಹ ಈ ಒಂದು ಪ್ರತಿಮೆಯನ್ನ ನಮಸ್ಕರಿಸಬೇಕು ಎಂಬುದಾಗಿ ಒಂದು ಆಜ್ಞೆಯನ್ನು ಕೊಟ್ಟರು. ಅದು ಕರ್ತನ ಆಜ್ಞೆಯನ್ನ ಮೀರುವಂತ ಒಂದು ಕ್ರಿಯೆ. ಅವರು ಹೇಳಿದ್ರು, ನಾವು ಇದಕ್ಕೆ ಭಯಪಡಲಿಲ್ಲ. ರಾಜ ಏನ್ ದಂಡನೆ ಕೊಟ್ಟರು ಕೂಡ ಪರವಾಗಿಲ್ಲ. ಅವನು ಹೇಳ್ತಾನೆ, ಅಲ್ಲಿ ನೋಡ್ದ ಉರಿಯುವಂತಹ ಬೆಂಕಿಯ ಜ್ವಾಲೆ ನೋಡ್ದ, ಅದು ಸಾಧಾರಣವಾಗಿ ಇರುವುದಕ್ಕಿಂತಲೂ ಅದು 7 ಪಟ್ಟು ಅಧಿಕವಾಗಿದೆ. ಅದರ ಪಕ್ಕದಲ್ಲಿ ಹೋದರೆ ಭಸ್ಮವಾಗುತ್ತಾರೆ. ಈ ದಂಡನೆ ಕೊಡಲ್ಪಡುತ್ತದೆ. ಈಗ ನಾನು ನಿಮಗೊಂದು ಅವಕಾಶ ಕೊಡ್ತೀನಿ. ನಿಮ್ಮ ಮೂವರಿಗೂ ನೀವು ನಾನು ಉಂಟು ಮಾಡಿರುವ ಈ ಪ್ರತಿಮೆಯನ್ನ ನಮಸ್ಕರಿಸಬೇಕು ಅಂತ ಹೇಳ್ತಾನೆ. ಇವರು ಆ ಸಮಯದಲ್ಲಿ ಏನ್ ತೀರ್ಮಾನ ಮಾಡಬೇಕು? ನಾವು ಅದರ ಮುಂದೆ ಒಂದು ವೇಳೆ ನಮಸ್ಕಾರ ಮಾಡಿದ್ರು ಕೂಡ ನಾವು ನೋಡುವಂತಹ ಕೆಲವು ನೂತನ ಸೇವಕರು ಅಥವಾ ಕೆಲವು ನೂತನ ವ್ಯಕ್ತಿಗಳನ್ನ ಕೇಳಿದ್ರೆ, ನೀವು ನಮಸ್ಕಾರ ಮಾಡ್ಬೇಕಾದ್ರೆ ಯೇಸುವೆ ಅಂತ ನಮಸ್ಕಾರ ಮಾಡ್ರಿ. ಮನಸ್ಸು ತಾನೇ ದೇವರು ನೋಡುವಂಥದ್ದು. ಮನಸ್ಸನ್ನು ಮಾತ್ರ ದೇವರು ನೋಡಲಿಲ್ಲ. ನೀವು ಕರ್ತನ ಅರಿಕೆ ಮಾಡುವುದನ್ನು ದೇವರು ನೋಡುತ್ತಾರೆ.
ಮನುಷ್ಯರ ಮುಂದೆ ನಾನು ಅರಿಕೆ ಮಾಡುವವನು ಯಾರೋ ಅವನನ್ನು ತಂದೆಯ ಮುಂದೆ ಪರಲೋಕದಲ್ಲಿ ನಾನು ಅರಿಕೆ ಮಾಡುವೆನು. ಮನುಷ್ಯರ ಮುಂದೆ ನಾನು ನಿರಾಕರಿಸುವವನು ಯಾರೋ ಅವನನ್ನು ನಾನು ಪರಲೋಕದಲ್ಲಿರುವ ತಂದೆಯ ಮುಂದೆ ನಿರಾಕರಿಸುವೆನು, ಯಾರೇ ಗೊತ್ತಿಲ್ಲ ಅಂತ ಹೇಳುವೆನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಾಗಾದ್ರೆ ಏನ್ ಮಾಡ್ತಾರೆ ನೋಡಿ, ಇಂಥ ಇಕ್ಕಟ್ಟಾದ ಪರಿಸ್ಥಿತಿ, ಅವನು ಸುಮ್ಮನೆ ನಮಸ್ಕಾರ ಮಾಡುವಂತೆ ಮಾಡಿ ಯೆಹೋವ ದೇವರೇ ಅಂತ ಹೇಳಿ ಆರಾಧನೆ ಮಾಡಿ ಬಿಡೋಣ, ಆ ರೀತಿ ಎಲ್ಲ ಅಂದ್ಕೊಳ್ಳಿಲ್ಲ. ಒಂದೇ ಕಣಯ್ಯ, ನೀನೇನ್ ಬೇಕಾದ್ರೂ ಮಾಡು, ನಾನು ಬದುಕಿದರೂ ಒಂದು ವೇಳೆ ಸತ್ತರು ಕರ್ತನು ನಮ್ಮನ್ನ ಈ ಅಗ್ನಿ ಜ್ವಾಲೆಯಿಂದ ತಪ್ಪಿಸುವುದಕ್ಕೆ ಶಕ್ತನಾಗಿದ್ದಾರೆ. ಒಂದು ವೇಳೆ ಬಿಡಿಸದೆ ಹೋದರೂ ನಾನು ನೀವು ಉಂಟು ಮಾಡಿರುವಂತಹ ಪ್ರತಿಮೆಯನ್ನ ನಮಸ್ಕರಿಸುವುದೂ ಇಲ್ಲ, ಸೇವಿಸುವುದೂ ಇಲ್ಲ. ಆ ಧೈರ್ಯ ಬರ್ಬೇಕು ನೋಡಿ. ಅದನ್ನೇ ಹೇಳ್ತಾ ಇದ್ದೀನಿ, ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯುವುದಕ್ಕೆ ಬಲಗೊಂಡು ದೃಢವಾಗಿರು. ಯಾಕೆ ಬಲಗೊಳ್ಳಬೇಕಂತೆ? ದೇವರ ವಾಕ್ಯವನ್ನ ಕೈಗೊಳ್ಳುವುದಕ್ಕೆ ಬಲಗೊಳ್ಳಬೇಕು. ಆ ಬಲ ನಮ್ಮಲ್ಲಿ ಇಲ್ಲದೆ ಇರುವುದರಿಂದಲೇ ನಾವು ಆಗಾಗ ದೇವರನ್ನು ಬಿಟ್ಟು ಹಿಂಜರಿಯುತ್ತೇವೆ. ಬಲಗೊಳ್ಳುವುದು ವಿರೋಧಿಯನ್ನು ಎದುರಿಸುವುದಕ್ಕೆ ಮಾತ್ರವಲ್ಲ, ಕರ್ತನ ಆಜ್ಞೆಗಳನ್ನ ಕೈಗೊಳ್ಳುವುದಕ್ಕೆ. ಆಗ ಅವರು ಹೇಳ್ತಾರೆ, ನೀನು ಹೋಗುವ ಸ್ಥಳವೆಲ್ಲ ಬುದ್ಧಿವಂತನಾಗಿ ನಡೆಯುವ ಹಾಗೆ ಅದನ್ನು ಬಿಟ್ಟು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗದೆ, ಇವಾಗ ನಿನಗೇನ್ ಬೇಕು ಅಂದರೆ ಬಲ ಬೇಕು, ದೃಢ ಮನಸ್ಸು ಬೇಕು, ಜ್ಞಾನ ಬೇಕು. ನೀನು ಕೆಲಸದವನಾಗಿ ನಿನ್ನ ಜೀವಿತವನ್ನ ಆರಂಭಿಸಿ ಇಲ್ಲಿ ತಂದಿದ್ದೀಯ. ನಿನಗೆ ಇದರಲ್ಲಿ ಒಂದು ದೊಡ್ಡ ಬಲ ಬೇಕು, ಜ್ಞಾನ ಬೇಕು. ಅದಕ್ಕೆ ನೀನೇನು ಮಾಡಬೇಕು ಅಂದರೆ ಈ ಒಂದು ಧರ್ಮಶಾಸ್ತ್ರ ಪುಸ್ತಕವನ್ನ ಅಥವಾ ಈ ಸತ್ಯವೇದವನ್ನ ನಿನ್ನ ಬಾಯನ್ನು ಬಿಟ್ಟು ಅಗಲದ ರೀತಿಯಲ್ಲಿ ನೋಡಿಕೊ ಅಂತ ಹೇಳ್ತಾರೆ. ಇದನ್ನು ಮಾತ್ರ ನೀನು ಕೈಗೊಂಡರೆ, ಇದನ್ನೇ ಹಿಜ್ಕೀಯನು ತನ್ನ ಜೀವನದಲ್ಲಿ ಮಾಡ್ತಾನೆ. ಅವನು ದೇವರನ್ನು ಬಿಟ್ಟು ಹಿಂಜರಿಯದೆ ಅವರನ್ನ ಅವಲಂಬಿಸಿ ಅವರು ಮೋಶೆಗೆ ಕಲಿಸಿದ ಆಜ್ಞೆಗಳಕ್ಕನುಸಾರವಾಗಿ ಅವನು ನಡೆಯುವುದಕ್ಕೆ ಅವನು ಮನಸ್ಸುಳ್ಳವನಾಗಿದ್ದನು. ಇದುವೇ ಅವನ ಜಯದ ರಹಸ್ಯ. ಇದು ನಮ್ಮ ಜೀವನದಲ್ಲಿ ಉಂಟಾ ಅಂತ ನೋಡಿ. ನಾವು ಕರ್ತನ ಮೇಲೆ ನಂಬಿಕೆಯುಳ್ಳವರಾಗಿದ್ದೇವಾ? ಕರ್ತನು ನಮ್ಮ ಮೇಲೆ ತಂಗಿ ಇರುವುದಕ್ಕೆ ನಾವು ನಮ್ಮನ್ನ ಶುದ್ಧೀಕರಿಸಿಕೊಂಡಿದ್ದೇವಾ? ನಮ್ಮ ಹೃದಯ ದೇವರೊಂದಿಗೆ ಸರಿಯಾಗಿದೆಯಾ? ಇದೆಲ್ಲ ಒಂದು ವೇಳೆ ಇದ್ರೆ ಕರ್ತನು ನಿಮ್ಮೊಂದಿಗೆ ಇರುತ್ತಾರೆ. ಕರ್ತನು ನಿಮ್ಮೊಂದಿಗೆ ಇರುವುದಾದರೆ ನೀವು ಹೋಗುವ ಸ್ಥಳದಲ್ಲೆಲ್ಲ ನಿಮಗೆ ಅನುಕೂಲವಾಗುವುದು. ಅನುಕೂಲ ಮಾಡುವ ದೇವರು ನಮ್ಮೊಂದಿಗಿದ್ದಾರೆ. ಅವರು ಎಲ್ಲವನ್ನು ಅನುಕೂಲ ಮಾಡುವುದಕ್ಕೆ ನೀವು ಕೆಲವೊಂದು ಕಾರ್ಯಗಳನ್ನು ಮಾಡಬೇಕು, ಕೆಲವು ಕಾರ್ಯವನ್ನು ಬಿಟ್ಟುಕೊಡಬೇಕು, ಕೆಲವು ಕಾರ್ಯವನ್ನ ಸೇರಿಸಿಕೊಳ್ಳಬೇಕು. ನಮ್ಮ ಮೂಲಪಿತೃಗಳ ಜೀವಿತ ಇವೆಲ್ಲವೂ ನಮಗೆ ಸ್ಪಷ್ಟೀಕರಿಸಿ ತೋರಿಸುತ್ತೆ. ಬನ್ನಿ ನಾವು ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡೋಣ. ನಾವು ಕೇಳಿದಂಥ ಈ ಸತ್ಯ, ಈ ಮಾತು ನಿಮ್ಮ ಜೀವನದಲ್ಲಿ ಇನ್ನೂ ದೊಡ್ಡ ಕಾರ್ಯಗಳನ್ನು ಮಾಡಿ ಹಿಜ್ಕೀಯನ ಜೀವನದ ರೀತಿಯಲ್ಲಿ ನಿಮ್ಮ ಹೃದಯವನ್ನು ಅದು ಮಾರ್ಪಡಿಸಲಿ. ನೀವು ಹೋಗುವ ಸ್ಥಳದಲ್ಲೆಲ್ಲ ಕರ್ತನು ನಿಮಗೆ ಅನುಕೂಲವಾಗಿರುವ ಗುರುತುಗಳನ್ನು ಆಜ್ಞಾಪಿಸುವ ಹಾಗೆ ಕರ್ತನ ಬಳಿ ವಿಜ್ಞಾಪನೆ ಮಾಡಲಿದ್ದೇವೆ. ಪ್ರೀತಿಯು ಕೃಪೆಯೂ ಇರುವಂತಹ ಪರಲೋಕದ ತಂದೆಯೇ, ನಿಮ್ಮ ಮಕ್ಕಳು ಮೊಣಕಾಲೂರಿ ಪ್ರಾರ್ಥನೆ ಮಾಡುವುದನ್ನು ನೀವು ನೋಡ್ರಿ. ಹಲವು ಬಾರಿ ನಾವು ತೆಗೆದುಕೊಳ್ಳುವಂತಹ ಪ್ರಯತ್ನ ಒಂದು ಜಯವನ್ನು ಕಾಣಲಾಗದೆ ಸೋತು 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 ಹೋಗುತ್ತಿದ್ದೇವೆ. ದೇವರೇ, ನಮ್ಮ ಜೀವಿತವೇ ಶಾಪಗ್ರಸ್ತವಾದದ್ದಾಗಿ ಇದೆ ಎಂಬುದಾಗಿ ನಾವು ನೆನೆಸುತ್ತೇವೆ. ತೆಗೆಯುವ ಪ್ರಯತ್ನವೆಲ್ಲ ಹೋಗುವ ಬಾಗಿಲುಗಳೆಲ್ಲ ಮುಚ್ಚಲ್ಪಡುವುದನ್ನು ನೋಡ್ತಾ ಇದ್ದೀವಿ. ಆದರೆ ಹಿಜ್ಕೀಯನ ಜೀವನದಲ್ಲಿ ದೇವರೇ, ಅವರು ಹೋಗುವ ಸ್ಥಳವೆಲ್ಲ ಅವರಿಗೆ ಅನುಕೂಲವಾಗಿತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆಯಲ್ಲ, ಅದನ್ನು ನಂಬುತ್ತೇನೆ, ಅದನ್ನು ವಿಶ್ವಾಸಿಸುತ್ತೇನೆ. ಅವರು ಯಾಕೆ ಹೋದ ಸ್ಥಳದಲ್ಲೆಲ್ಲ ದೇವರೇ ಅವರಿಗೆ ಅನುಕೂಲವಾಯಿತು ಎಂಬುದಾಗಿ ಯೋಚಿಸುತ್ತೇವೆ. ಹಲವು ಸುದ್ದಿಗಳು, ಹಲವು ಕಾರ್ಯಗಳನ್ನು ಕಲಿತುಕೊಂಡ್ವಿ. ಇದರೊಂದಿಗೆ ನಿಂತುಕೊಳ್ಳದೆ ಇನ್ನು ನಾವು ದೇವರ ಸತ್ಯವೇದದಲ್ಲಿ ಹುಡುಕಿ ಓದಬೇಕು. ನನ್ನ ಕೈ ಪ್ರಯಾಸಗಳನ್ನು ಅನುಕೂಲವಾಗಿ ಮಾರ್ಪಡಿಸಿರಿ. ನನ್ನ ಕುಟುಂಬ ಪರಿಸ್ಥಿತಿಯನ್ನು ಅನುಕೂಲವಾಗಿ ಮಾರ್ಪಡಿಸಿ, ನನ್ನ ಸಾಲದ ಸಮಸ್ಯೆ ಅನುಕೂಲವಾಗಿ ಮರೆಯಾಗಿ ಹೋಗಲಿ. ನಾನು ಹೋಗುವ ಎಲ್ಲಾ ಸ್ಥಳದಲ್ಲಿಯೂ ಕರ್ತನು ನನಗೆ ಅನುಕೂಲವಾಗಿರುವ ಗುರುತುಗಳನ್ನು ತೋರಿಸಬೇಕು. ಕರ್ತನ ಹಸ್ತದಲ್ಲಿ ತಗ್ಗಿಸುತ್ತೇನೆ ಎಂಬುದಾಗಿ ಈಗ ಕಣ್ಣೀರಿನಿಂದ ವಿಜ್ಞಾಪನೆ ಮಾಡುವಂತಹ ಪ್ರತಿಯೊಬ್ಬರನ್ನು ದೃಷ್ಟಿಸಿ ನೋಡಿರಿ. ಅವರ ಮೇಲೆ ನಿಮ್ಮ ಶಕ್ತಿಯನ್ನ ಅನುಗ್ರಹಿಸಿರಿ. ಅವರ ಕಣ್ಗಳನ್ನು ಪ್ರಕಾಶವಾಗಿ ತೆರೆಯಿರಿ. ಅವರ ಕೈ ಪ್ರಯಾಸಗಳು ವ್ಯರ್ಥವಾಗುವುದಕ್ಕೆ ಕಾರಣವೇನು ಎನ್ನುವುದನ್ನ ಅವರಿಗೆ ಈಗಲೇ ನೀವು ತೋರಿಸಿರಿ. ದೇವರೇ, ಯಾವುದನ್ನ ನೆಗಿಸಬೇಕು, ಯಾವುದನ್ನ ತೆಗೆಯಬೇಕು, ಯಾವುದನ್ನ ಒಡೆದಾಕಬೇಕು, ಯಾವುದನ್ನ ತಮ್ಮೊಂದಿಗೆ ಸೇರಿಸಿಕೊಳ್ಳಬೇಕೆಂದು ಹಿಜ್ಕೀಯನ ರೀತಿಯಲ್ಲಿ ತಮ್ಮ ಜೀವನವನ್ನು ಅವರು ಸಿದ್ಧಪಡಿಸಿಕೊಳ್ಳುವುದಕ್ಕೆ ತರುಣಗಳನ್ನು ಅನುಗ್ರಹಿಸಿರಿ. ಅವರಿಗೆ ಸಮಯಗಳನ್ನು ಅನುಗ್ರಹಿಸಿರಿ, ಜ್ಞಾನವನ್ನು ಅನುಗ್ರಹಿಸಿರಿ, ವಾಕ್ಯವನ್ನು ಕೊಡಿ. ನಿಮ್ಮ ಮಕ್ಕಳನ್ನ ದಾರಿ ನಡೆಸಿರಿ. ಅವರು ಪ್ರತಿಯೊಬ್ಬರನ್ನೇ ಮಾಸ್ತುಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ಇನ್ನು ಮುಂದೆ ಮುಚ್ಚಲ್ಪಟ್ಟ ಬಾಗಿಲನ್ನು ಅವರ ಜೀವನದಲ್ಲಿ ನೋಡಲೇಬಾರದು. ಮುಚ್ಚಲ್ಪಟ್ಟಂತಹ ದಾರಿಗಳನ್ನ ನೋಡಬಾರದು. ಅಲ್ಲಿ ಹೋಗಿ ನಿಲ್ಲುವಾಗ ಅವು ತೆರೆಯಲ್ಪಟ್ಟು ದಾರಿ ಕೊಡುವ ಹಾಗೆ, ಕರ್ತನು ಅವರ ಜೊತೆಯಲ್ಲಿ ಇರುವ ಹಾಗೆ
ಅವರೊಬ್ಬೊಬ್ಬರನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ. ನೀವೇ ಅವರನ್ನು ಆಶೀರ್ವಾದ ಮಾಡಿ ಮುನ್ನಡೆಸಿರಿ. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ತಂದೆಯೇ, ಆಮೇನ್. ಕರ್ತನಾಗಿರುವ ದೇವರು ನಮ್ಮ ಸಂಗಡ ಇದ್ದರೆ ನಮ್ಮ ಜೀವಿತ ಅನುಕೂಲವಾಗಿರುವುದು. ಜೀವನದ ಪ್ರತಿ ಭಾಗದಲ್ಲಿಯೂ ಕರ್ತನು ನಮಗೆ ಅನುಕೂಲವಾಗಿ ಮಾರ್ಪಡಿಸುವರು. ಹಿಜ್ಕೀಯ ರಾಜ ಅದಕ್ಕೆ ಸಾಕ್ಷಿಯಾಗಿದ್ದಾನೆ. ನೀವು ಇದನ್ನು ಮಾಡಿ ನೋಡುವುದಾದರೆ ನಾಳೆ ನೀವು ಕೂಡ ಅದಕ್ಕೆ ಸಾಕ್ಷಿಯಾಗಿರುವಿರಿ. ಕರ್ತನು ಆ ರೀತಿಯ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.